ಟು ಐಎಎಸ್ ಅಕಾಡೆಮಿ. ಇವತ್ತಿನ ಕ್ಲಾಸಲ್ಲಿ ನಾವು ಜಾನ್ 2026 ಕರ್ನಾಟಕ ಕರೆಂಟ್ ಅಫೇರ್ಸ್ ಅನ್ನ ನೋಡೋಣ. ಈ ಸ್ಟೇಟ್ ಕ್ರಾಪ್ ಕರ್ನಾಟಕ ಅನ್ನೋ ಒಂದು ಸೀರೀಸು ನಿಮಗೆ ಮಂತ್ಲಿ ಕರ್ನಾಟಕದಿಂದ ಏನೇನು ಕರೆಂಟ್ ಅಫೇರ್ಸ್ ಬೆಳವಣಿಗೆಗಳಾಗಿದೆ ಅಲ್ವಾ, ಎಲ್ಲಾನು ನಾವು ಕವರ್ ಮಾಡ್ತೀವಿ. ಓಕೆ, ಇದು ಪ್ರೀ ಕ್ಲಾಸಸ್ ಆಗಿರುತ್ತೆ. ಅದರ ಜೊತೆಗೆ PDF ನೋಟ್ಸ್ ಅನ್ನು ಕೂಡ ಕ್ಲಾಸ್ ಆದಮೇಲೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಸ್ಟೇಟ್ ಕ್ರಾಫ್ಟ್ KPSC ಅಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಓಕೆನಾ, ನೋಡೋಣ. ಆಗಿದ್ರೆ ಮೊದಲನೇದಾಗಿ ARC ರೆಕಮೆಂಡೇಶನ್. ಓಕೆ, ಏನಾಗಿದೆ ಇಲ್ಲಿ ಬೆಳವಣಿಗೆ? ನೀವು ಡೈಲಿ ನ್ಯೂಸ್ ಪೇಪರ್ ಫಾಲೋ ಅಪ್ ಮಾಡ್ತಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಅಲ್ವಾ. ಸೆಕೆಂಡ್ ARC ಇಂದ ARC ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್. ಇದನ್ನ ಏನಕ್ಕೆ ಕಮಿಟಿನ ಫಾರ್ಮೇಶನ್ ಮಾಡ್ತಾರೆ ಅಂದ್ರೆ, ಸರ್ಕಾರದಲ್ಲಿ ಏನಾದ್ರೂ ಗವರ್ನೆನ್ಸ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಏನಾದ್ರೂ ರಿಫಾರ್ಮ್ ತರಬೇಕು ಅಥವಾ ಫಿನಾನ್ಷಿಯಲ್ ರಿಲೇಟೆಡ್ ರಿಫಾರ್ಮ್ ತರಬೇಕು, ಓವರ್ ಆಲ್ ಏನಾದ್ರೂ ಒಂದು ಲೂಪ್ ಹೋಲ್ಸ್ ಇದ್ರೆ ಅದನ್ನ ರಿಫಾರ್ಮ್ ತರಲಿಕ್ಕೆ ಕೆಲವೊಂದು ರೆಕಮೆಂಡೇಶನ್ ಕೊಡುತ್ತೆ. ಅದಕ್ಕೆ ಕಮಿಟಿಯನ್ನ ಸರ್ಕಾರ ಫಾರ್ಮೇಶನ್ ಮಾಡುತ್ತೆ, ಅಂದ್ರೆ ಒಂದು ಸರ್ಟನ್ ಇಯರ್ ಆದ್ಮೇಲೆ. ಓಕೆನಾ, ಈಗ ಫಸ್ಟ್ನೇದು ಅಡ್ಮಿನಿಸ್ಟ್ರೇಟಿವ್ ಕಮಿಷನ್ ಯಾವಾಗ ಆಯ್ತು ARC? ಇಲ್ಲಿ ನೋಡ್ಬೋದು. ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ ಇನ್ ಕರ್ನಾಟಕ ವಾಸ್ ಕಾನ್ಸ್ಟಿಟ್ಯೂಟೆಡ್ ಇನ್ 2000 ಅಲ್ಲಿ. ಯಾವಾಗ ಹೇಳಿ? 2000 ಇಸ್ವಿಯಲ್ಲಿ ಫಸ್ಟ್ ARC ರೆಕಮೆಂಡೇಶನ್ ನ ಫಸ್ಟ್ AST ಕಮಿಟಿನ ಫಾರ್ಮೇಶನ್ ಮಾಡಿದ್ರು. ಓಕೆ, ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಅಂತ ಬಂದಾಗ ಇದು ಈ ಜನವರಿಯಲ್ಲಿ ARC ನ್ಯೂಸ್ ಅಲ್ಲಿ ಇರೋದ್ರಿಂದ ನಮಗೆ ಫಸ್ಟ್ ARC ಯಾರು ಹೆಡ್ ಮಾಡಿದ್ರು, ಯಾವಾಗ ಸ್ಥಾಪನೆ ಆಯ್ತು ಅಂತ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದು ಯಾವಾಗ? 2000 ಇಸ್ವಿಯಲ್ಲಿ. ಓಕೆ, ಇದನ್ನ ಯಾರು ಚೇರ್ಮನ್ಶಿಪ್ ಆಗಿದ್ರು? ಶ್ರೀ ಹಾರನಹಳ್ಳಿ ರಾಮಸ್ವಾಮಿ. ಯಾರು ಹೇಳಿ? ಶ್ರೀ ಹಾರನಹಳ್ಳಿ ರಾಮಸ್ವಾಮಿ. ಇದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಈಗ ಸೆಕೆಂಡ್ ರಿಫಾರ್ಮ್ ಕಮಿಷನ್ ಯಾರು ಹೆಡ್ ಮಾಡಿದ್ದಾರೆ ಅನ್ನೋದು ನೋಡೋಣ. ಸೆಕೆಂಡು ಶ್ರೀ TM ವಿಜಯ್ ಭಾಸ್ಕರ್. ಯಾರು ಹೇಳಿ? ಶ್ರೀ TM ವಿಜಯ್ ಭಾಸ್ಕರ್ ಅವರು ಈ ಕಮಿಟಿಯ ಸೆಕೆಂಡ್ ARC ಕಮಿಟಿಯ ಚೇರ್ಪರ್ಸನ್ ಆಗಿದ್ದಾರೆ. ಫಸ್ಟ್ನೇದು ಶ್ರೀ ಹಾರನಹಳ್ಳಿ ರಾಮಸ್ವಾಮಿ. ಯಾವಾಗ ಸ್ಥಾಪನೆ ಆಯಿತು? 2000 ಅಲ್ಲಿ. ಓಕೆ, ಇವಾಗ ಇದೇನಾಗಿದೆ? ಈಗ ನಾನು ಹೇಳಿದಲ್ಲ, ಸೆಕೆಂಡ್ ARC ರಿಪೋರ್ಟ್ ಅನ್ನ ಗವರ್ಮೆಂಟಿಗೆ ಸಬ್ಮಿಟ್ ಮಾಡಲಾಗಿದೆ. ಇವಾಗ ಇದರಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಏನೇನು ನೋಡ್ಬೇಕು? ಹೋಲ್ ಡಾಕ್ಯುಮೆಂಟ್ ಅನ್ನ ಓದ್ಬೇಕಾ? ನಮ್ದು ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ಗೆ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಎ KS ಎಕ್ಸಾಮಿನೇಷನ್ ಆದ್ರೆ ಅಲ್ಲಿ ARC ಬಗ್ಗೆ ಮೇನ್ಸ್ ಸಿಲೆಬಸ್ ಇದೆ, ಅದು ಓದ್ಬೇಕಾಗತ್ತೆ, ಅದು KS ಪ್ರಿಪರೇಷನ್ಗೆ. ಬಟ್ ಇಲ್ಲಿ ನಾವು ಕೆಲವೊಂದು ಗ್ರೂಪ್ C ಗ್ರೂಪ್ P ಎಕ್ಸಾಮ್ ಅಂತ ಬಂದಾಗ ಹೋಲ್ ಡಾಕ್ಯುಮೆಂಟ್ ಓದೋ ಅವಶ್ಯಕತೆ ಇರಲ್ಲ. ಸಮ್ ಫ್ಯಾಕ್ಚುಯಲ್ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಕೆಲವೊಂದು ರೆಕಮೆಂಡೇಶನ್ಗಳು ಏನು, ಆ ಕಮಿಟಿ ಯಾವಾಗ ಸ್ಥಾಪನೆ ಆಯಿತು, ಹಾಗೆ ಅದನ್ನ ಚೇರ್ಪರ್ಸನ್ ಯಾರು ಅಂತ ನೋಡೋಣ. ಒಂದನೇದಾಗಿ headed by the R.V. Deshpande. ಓಕೆನಾ, he is not a chairperson but he is this committee ನ ಹೆಡೆಡ್ ಆಗಿದ್ರು. ಓಕೆನಾ, ಯಾರು? R.V. ದೇಶಪಾಂಡೆ. ಇದ್ರ ಮೇಲೂ ಕೂಡ ಕ್ವಶನ್ಸ್ ಆಗ್ಬೋದು. ಓಕೆ, ಹಾಗಿದ್ರೆ ಪರ್ಪಸ್ ಏನಿತ್ತು? ಒಂದನೇದಾಗಿ ಪ್ರಿಯೋರಿಟೈಸ್ ದ ಎಸೆನ್ಷಿಯಲ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಓಕೆನಾ, ಏನ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇತ್ತಲ್ಲ ಅದನ್ನ ಪ್ರಿಯೋರಿಟೈಸ್ ಮಾಡೋದು, ಯಾವ್ದಕ್ಕೆ ಬೇಕು, ಯಾವ್ದಕ್ಕೆ ಎಕ್ಸ್ಪೆಂಡಿಚರ್ ಮಾಡಬೇಕು ಅನ್ನೋದು ಒಂದು ಕೆಲವೊಂದು ಕಮಿಟಿ ರೆಕಮೆಂಡೇಶನ್ ಕೊಡುತ್ತೆ. ಅದಾದ್ಮೇಲೆ ರೆಡ್ಯೂಸ್ ದ ಫಿಸ್ಕಲ್ ಬರ್ಡನ್. ಓಕೆನಾ, ಏನು ನಮ್ಗೆ ಗೊತ್ತೇ ಇದೆ ಅಲ್ವಾ, ಎವ್ರಿ ಸ್ಟೇಟ್ ಲೆವೆಲ್ ಅಥವಾ ನೇಷನ್ ಅಂತ ಬಂದಾಗ ನಮ್ಗೆ ಫಿಸ್ಕಲ್ ಡೆಫಿಸಿಟ್ ಇಸ್ ಎ ಮೇಜರ್ ಹರ್ಡಲ್ ಅಲ್ವಾ, ಎಲ್ಲಾ ಗವರ್ಮೆಂಟ್ ಅಲ್ಲೂ ಇದ್ದೇ ಇರುತ್ತೆ. ಅದನ್ನ ಹೇಗೆ ರಿಫಾರ್ಮ್ ಮಾಡ್ಬೋದು, ಅದನ್ನ ಆ ಬರ್ಡನ್ ಅನ್ನ ಹೇಗೆ ಕಡಿಮೆ ಮಾಡ್ಬೋದು ಥ್ರೂ ಪಾಲಿಸಿ ಥ್ರೂ ಅಂತ ಒಂದು ರೆಕಮೆಂಡೇಶನ್ ಕೊಡ್ಬೇಕಂತ ಹೇಳತ್ತೆ. ಅದಾದ್ಮೇಲೆ
ಇಂಪ್ರೂವ್ ದ ಫ್ರಂಟ್ ಲೈನ್ ಸರ್ವಿಸ್ ಡೆಲಿವರಿ ಕೆಪಾಸಿಟಿ. ಓಕೆ, ವಿಚ್ ಮೀನ್ಸ್ ಇದೇನು ಅಂದ್ರೆ ಸಿಟಿಜನ್ಸ್ಗೆ ಹೇಗೆ ಸರ್ವಿಸ್ ಅನ್ನ ಈಸಿಯಾಗಿ ತಲುಪುವಂತೆ ಮಾಡುವುದು. ಈ ನಾವು ನೋಡಿರ್ತೀರಲ್ವಾ, ಇ ಗವರ್ನೆನ್ಸ್ ಅಂತ ಕಾನ್ಸೆಪ್ಟ್ ಬಂದ ಮೇಲೆ ದರ್ ಇಸ್ ವೇರಿಯಸ್ ಇನಿಷಿಯೇಟಿವ್ ತಗೊಂಡಿದ್ವಿ ಅಲ್ವಾ, ಡಿಜಿಟಲ್ ಥ್ರೂ ಸರ್ವಿಸ್ ಇವಾಗ ಕೊಡ್ತಾ ಇದ್ದೀವಿ. ದಟ್ ಇಸ್ ಆಲ್ಸೋ ಒನ್ ಪಾರ್ಟ್, ಬಟ್ ಸ್ಟಿಲ್ ವಿ ಹ್ಯಾವ್ ಎ ಲಾಟ್ ಆಫ್ ಲೂಪ್ ಹೋಲ್ಸ್ ಅಲ್ವಾ. ಇ ಗವರ್ನೆನ್ಸ್ ಅಂತ ಬಂದಾಗ ಕೂಡ ಕೆಲವೊಂದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, ಡಿಜಿಟಲ್ ಇಲ್ಲಿಟ್ರಸಿ ಅವೆಲ್ಲ ಪ್ರಾಬ್ಲಮ್ಸ್ ಇದ್ದೇ ಇದೆ. ಕರ್ನಾಟಕ ಪ್ರತಿಯೊಂದು ಸಿಟಿಜನ್ಸ್ ಇಂಡಿಯಾ ಪಾರ್ಟ್ ಸ್ಟೇಟ್ ಅಲ್ಲೂ ಜನಗಳು ಫೇಸ್ ಮಾಡ್ತಾನೆ ಇದಾರಲ್ವಾ. ಅದನ್ನೆಲ್ಲ ರಿಫಾರ್ಮ್ ಮಾಡ್ಲಿಕ್ಕೆ ಒಂದು ಈದ ಪರ್ಪಸ್ಗೋಸ್ಕರ ಈ ಕಮಿಟಿಯನ್ನ ರೆಡಿ ಮಾಡ್ತಾರೆ. ಓಕೆ ಓಕೆ, ಇವಾಗ ಕೆಲವೊಂದು ರೆಕಮೆಂಡೇಶನ್ ಏನ್ ಕೊಡುತ್ತೆ ಹೇಳ್ತಾರೆ. ಅಬಾಲಿಶ್ ದಿ ಫಂಕ್ಷನಲಿ ಇರ್ರಲೆವೆಂಟ್ ಪೋಸ್ಟ್, ಅಂದ್ರೆ ಕೆಲವೊಂದು ಏನು ಅಡ್ಮಿನಿಸ್ಟ್ರೇಟಿವ್ ಇರ್ತಾವಲ್ಲ, ಕೆಲವೊಂದು ಫಾರ್ ಎಕ್ಸಾಂಪಲ್ AB ಯಾವುದೋ ಒಂದು ತಿಳ್ಕೊಳ್ಳಿ, ಯಾವುದೋ ಒಂದು ಪೋಸ್ಟ್ ಗಳಿರತ್ತೆ, ಅದ್ರನ್ನ ಇರ್ರಲೆವೆಂಟ್ ಅನ್ನ ರಿಮೂವ್ ಮಾಡಿ ಅಂತ ಹೇಳುತ್ತೆ. ಓಕೆ, ಪ್ರಿಯೋರಿಟೈಸ್ ದಿ ಫೈಲಿಂಗ್ ದ ಫ್ರಂಟ್ ಲೈನ್ ವೇಕೆನ್ಸೀಸ್. ಯಾವ್ದು ನಮಗೆ ಮೇನ್ ಸೋಷಿಯಲ್ ವೆಲ್ಫೇರ್ ಅಂತ ಬಂದಾಗ ಯಾವ್ದು ಮೇಲ್ ಆಗಿರುತ್ತೆ, ಬೇಸಿಕ್ ನೆಸೆಸಿಟಿ, ಒಂದು ಹೆಲ್ತ್, ಎಜುಕೇಶನ್ ಹಾಗೆ ಫೀಲ್ಡ್ ಅಡ್ಮಿನಿಸ್ಟ್ರೇಟಿವ್ ಅಲ್ವಾ. ಈ 3 ಫೀಲ್ಡ್ ಅಲ್ಲಿ ಏನಾದ್ರೂ ವೇಕೆನ್ಸಿ ಇದ್ರೆ ಅದನ್ನ ಮೊದಲೇ ನೀವು ಫಿಲ್ ಮಾಡಿ. ಅದ್ರ ಜೊತೆಗೆ ಅನ್ನೆಸೆಸರಿ ಏನಾದ್ರೂ ಪೋಸ್ಟ್ ಇರುತ್ತಲ್ವಾ ಅದನ್ನ ರಿಮೂವ್ ಮಾಡಿ ಅಂತ ಹೇಳತ್ತೆ. ಓಕೆನಾ, ಯಾವುದು ARC ಸೆಕೆಂಡ್ ರೆಕಮೆಂಡೇಶನ್ ಅಲ್ಲಿ. ಓಕೆ, ದಿಸ್ ಆಲ್ಸೋ ಸಮ್ ರೆಕಮೆಂಡೇಶನ್ ಕೂಡ ಕೊಟ್ಟಿದೆ. ಎಕ್ಸಾಮ್ ಪಾಯಿಂಟ್ ಆಫ್ ಡೈರೆಕ್ಟ್ ರೆಕಮೆಂಡೇಶನ್ ಬಗ್ಗೆ ಏನು ಕೇಳಲ್ಲ. ಓವರ್ ಆಲ್ ಈ ಕಾನ್ಸೆಪ್ಟ್ ಮೇಲೆ ಏನ್ ನೆನಪಿಟ್ಕೊಳ್ಬೇಕು, ಒಂದು ಫಸ್ಟ್ ARC ಯಾವಾಗ ಸ್ಥಾಪನೆ ಆಯಿತು 2000 ಅಲ್ಲಿ, ಅದ್ರ ಯಾರು ಚೇರ್ಮನ್ಶಿಪ್ ಆಗಿದ್ರು. ಸೆಕೆಂಡ್ ಅಂತ ಬಂದಾಗ ಅದರ ಚೇರ್ಪರ್ಸನ್ ಯಾರಾಗಿದ್ರು, ಹಾಗೆ ಅದ್ರ ಹೆಡೆಡ್ ಬೈ ದಿ RV ದೇಶಪಾಂಡೆ. ಹಾಗೆ ಮೇನ್ ಪರ್ಪಸ್ ಏನಾಗಿತ್ತು ಅನ್ನೋದು ಬೇಕಾಗುತ್ತೆ. ಓಕೆ, ಇಷ್ಟೇ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಓಕೆ, ದಿಸ್ ಅ ಫ್ಯಾಕ್ಚುಯಲ್. ಇಂಡಿಯಾಸ್ ಫಸ್ಟ್ ಸ್ಟಾರ್ಟ್ಅಪ್ ಅಂಡ್ ಟೆಕ್ನಾಲಜಿ ಮ್ಯೂಸಿಯಂ ಎಲ್ಲಿ ಸ್ಥಾಪನೆ ಆಗ್ತಿದೆ? ಇಂಡಿಯಾಸ್ ಫಸ್ಟ್ ಸ್ಟಾರ್ಟ್ಅಪ್ ಅಂಡ್ ಟೆಕ್ನಾಲಜಿ ಮ್ಯೂಸಿಯಂ ಎಲ್ಲಿ? ಬೆಂಗಳೂರಲ್ಲಿ ಸ್ಥಾಪನೆ ಆಗ್ತಿದೆ. ಓಕೆನಾ, ನೆನ್ಪಿಟ್ಕೊಳ್ಳಿ, ಡೈರೆಕ್ಟ್ ಕ್ವಶನ್ಸ್ ಬಂದ್ರು ಬರ್ಬೋದು. ಇಂಡಿಯಾಸ್ ಫಸ್ಟ್ ಸ್ಟಾರ್ಟ್ಅಪ್ ಅಂಡ್ ಟೆಕ್ನಾಲಜಿ ಮ್ಯೂಸಿಯಂ ಎಲ್ಲೂ ಸ್ಥಾಪನೆ ಆಗಲಿದೆ, ಎಲ್ಲಿ? ಬೆಂಗಳೂರಲ್ಲಿ. 2027 ಅಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. ಓಕೆನಾ, ಅದಾದ್ಮೇಲೆ ಇದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಲ್, ಅಂದ್ರೆ ಇದರಲ್ಲಿ ಪಬ್ಲಿಕ್ ಕೂಡ ಗವರ್ಮೆಂಟ್ ಕೂಡ ಇನ್ವಾಲ್ವ್ ಆಗುತ್ತೆ, ಹಾಗೆ ಪ್ರೈವೇಟ್ ಸೆಕ್ಟರ್ ಕೂಡ ಇನ್ವಾಲ್ವ್ ಆಗುತ್ತೆ. ಇದ್ರ ಎರಡು ಕಂಬೈಂಡ್ ಆಗಿ ಈ ಮ್ಯೂಸಿಯಂ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಎಲ್ಲಿ? ಬೆಂಗಳೂರಲ್ಲಿ. ಓಕೆ, ಹಾಗಾದ್ರೆ ಇದರ ಇಂಪ್ಲಿಮೆಂಟಿಂಗ್ ಯಾರು ಮಾಡ್ತಾರೆ? ಕರ್ನಾಟಕ ಟೆಕ್ನಾಲಜಿ ಇನೋವೇಷನ್ ಮ್ಯೂಸಿಯಂ ಫೌಂಡೇಶನ್. ಓಕೆ, KTIMF. ಯಾವುದು? ಕರ್ನಾಟಕ ಟೆಕ್ನಾಲಜಿ ಅಂಡ್ ಇನೋವೇಷನ್ ಮ್ಯೂಸಿಯಂ ಫೌಂಡೇಶನ್ ಇದು ಇಂಪ್ಲಿಮೆಂಟಿಂಗ್ ಬಾಡಿ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ನೋಡೋಣ. ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಡಿಕ್ಲೇರ್ಡ್ ದಕ್ಷಿಣ ಕನ್ನಡ, ಏನ್ ಮಂಗಳೂರು ಅಂತ ಕರಿತೀವಲ್ಲ ನಾವು, ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಆಸ್ ಎ ಡಿಸ್ಟ್ರಿಕ್ಟ್ ಎಕ್ಸ್ಪೋರ್ಟ್ ಹಬ್ ವಿತ್ ಎ ಫೋಕಸ್ ಆನ್ ಸೀ ಫುಡ್ ಕ್ಯಾಶ್ವ ಎಕ್ಸ್ಪೋರ್ಟ್ ಅಂತ ಡಿಕ್ಲೇರ್ ಮಾಡುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಯಾವ ಡಿಸ್ಟ್ರಿಕ್ಟ್ ಅನ್ನ ಡಿಸ್ಟ್ರಿಕ್ಟ್ ಎಕ್ಸ್ಪೋರ್ಟ್ ಹಬ್ ಅಂತ ಡಿಕ್ಲೇರ್ ಮಾಡುತ್ತೆ? ದಕ್ಷಿಣ ಕನ್ನಡ. ಇಟ್ ಈಸ್ ನಾಟ್ ಉತ್ತರ ಕನ್ನಡ ಆರ್ ಉಡುಪಿ. ಓಕೆ, ಇಟ್ ಈಸ್ ಎ ದಕ್ಷಿಣ ಕನ್ನಡ. ಓಕೆ, ಈ ತರ ಕ್ವಶನ್ಸ್ ನಿಮಗೆ ಕೇಳಬಹುದು. ವಿಚ್ ಡಿಸ್ಟ್ರಿಕ್ಟ್ ಹ್ಯಾಸ್ ಡಿಕ್ಲೇರ್ಡ್ ಸೆಂಟ್ರಲ್ ಗವರ್ಮೆಂಟ್ ಆಸ್ ಎ ಡಿಸ್ಟ್ರಿಕ್ಟ್ ಎಕ್ಸ್ಪೋರ್ಟ್ ಹಬ್ ಅಂತ? ಯಾವುದು? ದಕ್ಷಿಣ ಕನ್ನಡ. ಓಕೆ, ಅದನ್ನ ಯಾರು ಡಿಕ್ಲೇರ್ ಮಾಡಿದ್ದಾರೆ? ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಇಟ್ ಈಸ್ ಎ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಫಾರಿನ್ ಟ್ರೇಡ್ ಪಾಲಿಸಿ 2023. ಓಕೆ, ಟೋಟಲಿ ಏನ್ ಡಿಸ್ಟ್ರಿಕ್ಟ್ ಎಕ್ಸ್ಪೋರ್ಟ್ ಹಬ್ ಇತ್ತಲ್ಲ, ಇದ್ರ ಮೇನ್ ಕೋರ್ ಐಡಿಯಾ ಏನು? ಇಟ್ಸ್ ಎ ವಿಷನ್. ಎವ್ರಿ ಡಿಸ್ಟ್ರಿಕ್ಟ್ ಹ್ಯಾಸ್ ಎ ಎಕ್ಸ್ಪೋರ್ಟ್ ಪೊಟೆನ್ಶಿಯಲ್. ಫಾರ್ ಎಕ್ಸಾಂಪಲ್, ಈಗ ದಕ್ಷಿಣ ಕನ್ನಡ ಅಂತ ಬಂದಾಗ ಏನ್ ಡಿಕ್ಲೇರ್ ಮಾಡಿದಾರಲ್ಲ, ಈ ಡಿಸ್ಟ್ರಿಕ್ಟ್ ಗೆ ಸೀ ಫುಡ್ ಎಕ್ಸ್ಪೋರ್ಟ್ ಮಾಡುವಂತ ಕೆಪಾಸಿಟಿ ಇದೆ. ಓಕೆನಾ, ಅದ್ರ ಜೊತೆಗೆ ಹಾಗೆ ಬೇರೆ ಬೇರೆ ಡಿಸ್ಟ್ರಿಕ್ಟ್, ತುಮಕೂರು, ಬೆಂಗಳೂರು, ಹಾಗೆ ಉಡುಪಿ, ಉತ್ತರ ಕನ್ನಡ, ಹಾಗೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಓನ್ ಕೆಪಾಸಿಟಿ ಟು ಎಕ್ಸ್ಪೋರ್ಟ್ ಅಲ್ವಾ, ಅದನ್ನ ಐಡೆಂಟಿಫೈ ಮಾಡಿ ಆ ಡಿಸ್ಟ್ರಿಕ್ಟ್ ಅನ್ನ ಡಿಸ್ಟ್ರಿಕ್ಟ್ ಎಕ್ಸ್ಪೋರ್ಟ್ ಹಬ್ ಅಂತ ಡಿಕ್ಲೇರ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ? ಎಕಾನಮಿ ಬೂಸ್ಟ್ ಆಗುತ್ತೆ ಅಲ್ವಾ. ಟೋಟಲಿ ಇವಾಗ ಡಿಕ್ಲೇರ್ ಮಾಡಿದ್ದು ದಕ್ಷಿಣ ಕನ್ನಡನ. ಓಕೆ, ನಮ್ಮ ಕರ್ನಾಟಕದಲ್ಲಿ. ಓಕೆ, ಹಾಗಿದ್ರೆ ಹೇಳ್ತನಲ್ಲ, ಡಿಸ್ಟ್ರಿಕ್ಟ್ ಎಕ್ಸ್ಪೋರ್ಟ್ ಹಬ್ಬದ ಇನಿಷಿಯೇಟಿವ್ ಮೇನ್ ಕೋರ್ ಆಬ್ಜೆಕ್ಟಿವ್ ಏನಾಗಿರುತ್ತೆ? ಒಂದನೇದಾಗಿ ಐಡೆಂಟಿಫೈ ದ ಡಿಸ್ಟ್ರಿಕ್ಟ್ ಸ್ಪೆಸಿಫಿಕ್ ಯುನಿಕ್ ಪ್ರಾಡಕ್ಟ್. ಓಕೆ, ಡಿಸ್ಟ್ರಿಕ್ಟ್ ಅಂದ್ರೆ ಆ ಡಿಸ್ಟ್ರಿಕ್ಟ್ ಅಲ್ಲಿ ಏನೇನ್ ಬೆಳೆಗಳನ್ನ ಬೆಳಿತಾರಲ್ವಾ ಅದನ್ನ ಐಡೆಂಟಿಫೈ ಮಾಡೋದು. ಓಕೆ, ಯುನಿಕ್ ಪ್ರಾಡಕ್ಟ್ ಅನ್ನ. ಅದಾದ್ಮೇಲೆ ಇಂಟಿಗ್ರೇಟ್ ದಮ್ ವಿತ್ ಗ್ಲೋಬಲ್ ವ್ಯಾಲ್ಯೂ ಚೈನ್, ವಿಚ್ ಮೀನ್ಸ್ ವರ್ಲ್ಡ್ ಗೆ
ಹೋಲ್ ಎಂಟೈರ್ ವರ್ಲ್ಡ್ಗೆ ಎಕ್ಸ್ಪೋರ್ಟ್ ಆಗೋ ತರ ನೋಡ್ಕೊಳ್ಳೋದು. ಓಕೆ, ಪ್ರಮೋಟ್ ಲೋಕಲ್ ಟು ಗ್ಲೋಬಲ್ ಅಲ್ವಾ, ಈ ಸ್ಲೋಗನ್ ನೀವು ಕೇಳಿರ್ತೀರಿ. ಲೋಕಲ್ ಟು ಗ್ಲೋಬಲ್ ಅಂದ್ರೆ ಏನ್, ನಮ್ದು ಹಳ್ಳಿಗಳ ಬೆಳೆಯೋದಾಗಿರ್ಲಿ ಅಥವಾ ನಗರ ಪ್ರದೇಶದ ಬೆಳೆದಾಗಿರ್ಲಿ ಅದೆಲ್ಲ ಜಗತ್ತಿನಾದ್ಯಂತ ಮುಟ್ಟಬೇಕು ಅನ್ನೋದು ಮೇನ್ ಕೋರ್ ಐಡಿಯಾ. ಅದನ್ನೇ ಡಿಸ್ಟ್ರಿಕ್ಟ್ ಎಕ್ಸ್ಪೋರ್ಟ್ ಹಬ್ ದ ಇನಿಷಿಯೇಟಿವ್ ಮೇನ್ ಕೋರ್ ಆಬ್ಜೆಕ್ಟಿವ್ ಆಗಿರುತ್ತೆ. ಓಕೆ, ಅದಾದ್ಮೇಲೆ ಈ ಇನಿಷಿಯೇಟಿವ್ ನ ಪ್ರಮೋಟ್ ಮಾಡ್ಲಿಕ್ಕೆ ಒಂದು ಕಮಿಟಿ ಅಂತ ಇರುತ್ತೆ. ಯಾವುದು? ಡಿಸ್ಟ್ರಿಕ್ಟ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕಮಿಟಿ. ಯಾವುದು? ಡಿಸ್ಟ್ರಿಕ್ಟ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕಮಿಟಿ. ಓಕೆ, ಇದು ಹೀಗೆ ಕ್ವಶನ್ ಕೇಳ್ಬೋದು. ಡಿಸ್ಟ್ರಿಕ್ಟ್ ಪ್ರಮೋಷನ್ ಕಮಿಟಿ ಬಗ್ಗೆನೂ ಕ್ವಶನ್ಸ್ ಬಂದಾಗ ಇದು ಯಾರು ಚೇರ್ ಮಾಡಿದ್ರೆ ಯಾರನ್ನ ಅಂಡರ್ ಇರುತ್ತೆ? ಯಾವುದು? ಡಿಸ್ಟ್ರಿಕ್ಟ್ ಕಲೆಕ್ಟರ್. ಅಂದ್ರೆ ಏನು ಕೇಳ್ತಿರ್ಲ್ವಾ, ಡಿ ಸಿ ಅಂತ. ಯಾರು? ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂದಿರುತ್ತೆ. ಅವ್ರಾದ್ರೆ ಅವ್ರ ರೋಲ್ ಏನಾಗಿರುತ್ತೆ? ಗೌರ್ಮೆಂಟ್ ಮತ್ತೆ ಎಕ್ಸ್ಪೋರ್ಟರ್ ಮೇಲೆ ಕೋಆರ್ಡಿನೇಷನ್ ಕ್ರಿಯೇಟ್ ಮಾಡೋದು. ಓಕೆ, ಫಾರ್ ಎಕ್ಸಾಂಪಲ್ ಪರ್ಸನ್ ನೀನ್ ಇವಾಗ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಒಂದ್ ಸೀ ಫುಡ್ ಇಂದ. ನೀನು ಈಗ ಮಂಗಳೂರು ಪರ್ಸನ್, ಓಕೆನಾ, ನೀವು ಬಿಸ್ನೆಸ್ ಪರ್ಸನ್, ನೀನ್ ಏನ್ ಮಾಡ್ತೀಯ, ಇವಾಗ ನೀನು ಎಕ್ಸ್ಪೋರ್ಟ್ ಮಾಡ್ಬೇಕಂತ ಇರ್ತೀಯ. ಓಕೆನಾ, ಇಲ್ಲಿ ಗೌರ್ಮೆಂಟ್ ಇರುತ್ತೆ. ನಿಮ್ಮಿಬ್ರ ಮಧ್ಯ ಒಂದು ಬ್ರಿಡ್ಜ್ ಅನ್ನ ಕ್ರಿಯೇಟ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಗೆ ಹೆಲ್ಪ್ ಮಾಡೋದೇ ಯಾರ ಕೆಲಸ? ಡಿಸ್ಟ್ರಿಕ್ಟ್ ಕಲೆಕ್ಟರ್ ಕೆಲಸ. ಓಕೆ, ಆ ಕಮಿಟಿಯಲ್ಲಿ ಇರ್ತಾನ ಅವನು. ಅದಾದ್ಮೇಲೆ ಮಾರ್ಕೆಟ್ ಲಿಂಕೇಜ್ ಫೆಸಿಲಿಟೇಷನ್ ಅಂದ್ರೆ ಅಂದ್ರೆ ಲಿಂಕೇಜ್, ಮಾರ್ಕೆಟ್ ತಲುಪಲಿಕ್ಕೆ ಎಲ್ಲಾ ರೀತಿಯಿಂದ ಸಹಾಯಗಳನ್ನು ಅವನು ಮಾಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕೆಪಾಸಿಟಿ ಬಿಲ್ಡಿಂಗ್ ಸಪೋರ್ಟ್, ಪಾಲಿಸಿ ಇಂಪ್ಲಿಮೆಂಟೇಷನ್ ಮಾನಿಟರಿಂಗ್, ಅದೆಲ್ಲ ಪಾಲಿಸಿ ಇಂಪ್ಲಿಮೆಂಟ್ ಆಗ್ತಾ ಇದೆಯಲ್ಲ ಅದೆಲ್ಲ ಅವ್ನು ನೋಡ್ಕೊಳ್ಳೋ ಅವಶ್ಯಕತೆ ಇರುತ್ತೆ. ಅದ್ರ ಈ ಒಂದು ಮೇನ್ ರೋಲ್ ಆಗಿರುತ್ತೆ. ಯಾವುದು? ಡಿಸ್ಟ್ರಿಕ್ಟ್ ಕಲೆಕ್ಟರ್ದು. ಅದಾದ್ಮೇಲೆ ಯಾಕೆ ದಕ್ಷಿಣ ಕನ್ನಡ ಅಂತ ಬಂದಾಗ ಇದೆ ಸ್ಟ್ರಾಂಗ್ ಮರೈನ್ ಎಕಾನಮಿ. ಮರೈನ್ ಅಂದ್ರೆ ಗೊತ್ತಾಯ್ತಲ್ಲ, ಫಿಶು. ಓಕೆ, ಸೀ ಫುಡ್ ಇಂದ ಏನೇನು ಬರುತ್ತೋ ಸೀ ಇದರಿಂದ ಅದೆಲ್ಲ ಮರೈನ್ ಎಕಾನಮಿ ಅಂತ ನಾವು ಕರಿತೀವಿ ಅಲ್ವಾ. ನೆಕ್ಸ್ಟ್ ಫೋರ್ಟ್ ಲಾಜಿಸ್ಟಿಕ್ ಸಿಸ್ಟಮ್. ಓಕೆ, ಮಂಗಳೂರು ರೀಜನ್ ಅಲ್ಲಿ ಈಸಿ ಆಗುತ್ತೆ. ವಿ ಕ್ಯಾನ್ ಈಸಿಲಿ ಕನೆಕ್ಟ್ ಟು ದ ಗ್ಲೋಬಲ್ ಚೈನ್ ಕೆಪಾಸಿಟಿ. ಓಕೆ, ನೆಕ್ಸ್ಟ್ ಅಗ್ರೋ ಪ್ರೊಸೆಸಿಂಗ್ ಮರೈನ್ ಎಕ್ಸ್ಪೋರ್ಟ್ ಬೇಸ್ ಇದೆ. ಹಾಗೆ ಕೋಸ್ಟಲ್ ಟ್ರೇಡ್ ಏಜೆನ್ಸಿ ಕೂಡ ಇದೆ. ಓಕೆ, ದೀಸ್ ಆರ್ ದ ಮೇನ್ ರೀಸನ್ ದೇ ಡಿಕ್ಲೇರ್ ದಕ್ಷಿಣ ಕನ್ನಡ ಆಸ್ ಎ ಡಿಸ್ಟ್ರಿಕ್ಟ್ ಎಕ್ಸ್ಪೋರ್ಟ್ ಹಬ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಓಕೆ, ಇಲ್ಲ ಕ್ವಶನ್ಸ್ ಯಾವ ತರ ಬರ್ಬೋದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ? ಡಿಸ್ಟ್ರಿಕ್ಟ್ ಎಕ್ಸ್ಪೋರ್ಟ್ ಹಬ್ ಇನಿಷಿಯೇಟಿವ್ ರಿಲೇಟೆಡ್ ಟು ವಾಟ್ ಅಂತಾನು ಕೇಳ್ಬೋದು ಒಂದು ಕ್ವಶನ್ಸ್. ಹಾಗೆ ಅದು ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂತಾನು ಕೇಳ್ಬೋದು. ಯಾವುದು? ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಓಕೆ, ಇಟ್ ಇಸ್ ಎ ಇಂಟ್ರಿಕಲ್ ಪಾರ್ಟ್ ಆಫ್ ದ ಫಾರಿನ್ ಟ್ರೇಡ್ ಪಾಲಿಸಿ 2023 ಅಂತ ಕೇಳ್ಬೋದು. ಇಲ್ಲ 22 ಅಂದ್ರೆ ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಇಫ್ ದೇ ಆಸ್ಕ್ 2020 ಅಂತಾನು ಕೇಳ್ಬೋದು ಅಲ್ವಾ. ಅದಕ್ಕೆ ನೆನ್ಪಿಟ್ಕೊಳ್ಳಿ 2023 ಈ ಫ್ಯಾಕ್ಚುಯಲ್ ಇಂಪಾರ್ಟೆಂಟ್. ಓಕೆ, ಫ್ಯಾಕ್ಚುಯಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ಯಾವ ಡಿಸ್ಟ್ರಿಕ್ಟ್? ದಕ್ಷಿಣ ಕನ್ನಡ. ಓಕೆ, ನೆಕ್ಸ್ಟ್ ಆ ನ್ಯೂ KFD ಮಂಕಿ ಫೀವರ್ ಏನ್ ಕರಿತೀವಲ್ಲ, ತುಂಬಾ ಕೇಳಿರ್ತೀರಾ ಇದ್ರ ಬಗ್ಗೆ ಓವರ್ ಆಫ್ ಟೈಮ್ ಅಲ್ಲಿ. ಡಯಾಗ್ನೋಸ್ಟಿಕ್ ಲೈಬ್ರೇಟರಿ ವಿಲ್ ಬಿ ಎಲ್ಲಿ ಸ್ಥಾಪನೆ ಆಗತ್ತೆ? ಸಿರ್ಸಿಯಲ್ಲಿ. ಸಿರ್ಸಿ ಎಲ್ಲಿ ಇರುತ್ತೆ? ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ? ಉತ್ತರ ಕನ್ನಡದಲ್ಲಿ ಅಲ್ವಾ. ಈ ಕಾಯಿಲೆ ಆಲ್ಮೋಸ್ಟ್ ನಮ್ಗೆ ಯಲ್ಲಾಪುರ ಆಸ್ ಒನ್ ಆಫ್ ದ ತಾಲೂಕ್ ಆಫ್ ದಿ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್. ಓಕೆ, ಯಲ್ಲಾಪುರ, ಜಾಯ್ಡಾ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಇದೆಲ್ಲ ಈ ಮಂಗನ ಕಾಯಿಲೆ ಅಂತ ಏನ್ ಕರಿತೀವಲ್ಲ ಅದು ತುಂಬಾ ಜಾಸ್ತಿ ಇದೆ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಶಿವಮೊಗ್ಗದಲ್ಲಿ ಒಂದಿದೆ ಲ್ಯಾಬ್ ಸೆಂಟರ್, ಲ್ಯಾಬ್ರೇಟರಿ ಟೆಸ್ಟ್ ಮಾಡ್ಲಿಕ್ಕೆ. ಅದು ಬಿಟ್ರೆ ಮಣಿಪಾಲ್ ಇದೆ ಮಂಗಳೂರಲ್ಲಿ. ಓಕೆ, ಸೊ ಜನಕ್ಕೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಈಗ ಪರ್ಸನ್ ಫ್ರಾಮ್ ದಿ ಉತ್ತರ ಕನ್ನಡ, ಓಕೆ, ಇವನಿಗೆ ಏನಾಗುತ್ತೆ ಮಂಗನ ಕಾಯಿಲೆ ಇದೆ. ಇವಾಗ ಇವನ ಟೆಸ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಐದರ್ ಯು ಶುಡ್ ಗೋ ಟು ಶಿವಮೊಗ್ಗ ಆರ್ ಮಂಗಳೂರು. ತುಂಬಾ ಲಾಂಗ್ ಡಿಸ್ಟೆನ್ಸ್ ಆಗೋದ್ರಿಂದ ಗವರ್ಮೆಂಟ್ ಏನ್ ಮಾಡಿದೆ, ಈಗ ಸಿರ್ಸಿಯಲ್ಲೂ ಕೂಡ ಲ್ಯಾಬ್ರೇಟರಿಯನ್ನ ಸೆಟಪ್ ಮಾಡಿದೆ. ಎಲ್ಲಿ ಸಿರ್ಸಿಯಲ್ಲಿ ಸೆಟಪ್ ಮಾಡಿದೆ. ಓಕೆ, ಅದಾದ್ಮೇಲೆ ಎಲ್ಲಿ ಇವಾಗ ಸತ್ಯ ಇರುವುದು, ಈಗ ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲಿರೋದು, ಎಲ್ಲಿ ಶಿವಮೊಗ್ಗ ಮತ್ತು ಮಣಿಪಾಲ್ ಅಲ್ಲಿ ಮಾತ್ರ ಇದೆ. ಓಕೆನಾ, ಲ್ಯಾಬ್ರೇಟರಿ ಇವಾಗ ಸಿರ್ಸಿಯಲ್ಲೂ ಕೂಡ ಸ್ಥಾಪನೆ ಮಾಡಿದ್ದಾರೆ. ಅದಾದ್ಮೇಲೆ ಸಮ್ ಬೇಸಿಕ್ ಹೋಗುದಿದ್ರೆ ನಾವು ಮಂಕಿ ಫೀವರ್ ಅವ್ರ ಕೈನ್ಸೂರು ಫಾರೆಸ್ಟ್ ಡಿಸೀಸ್ ಅಂತ ಕರಿತೀವಲ್ಲ KFD, ಇದ್ರ ಬಗ್ಗೆ ಫ್ಯಾಕ್ಚುಯಲ್ ನೋಡೋದಿದ್ರೆ ಇಟ್ ಈಸ್ ಎ ಲೈಕ್ ಯಾವ ವೈರಸ್ ಇಂದ? ಫ್ಲಾವಿ ವೈರಸ್ ಗ್ರೂಪ್ ಇಂದ ಬರುವಂತ ಒಂದು ಕಾಯಿಲೆ ಆಗಿರುತ್ತೆ. ಓಕೆ, ಇದು ಅನಿಮಲ್ ಇಂದ ಹ್ಯೂಮನ್ಸ್ಗೆ ಕೂಡ ಸ್ಪ್ರೆಡ್ ಆಗತ್ತೆ. ಇಲ್ಲಿ ನೋಡ್ಬೋದು ನೀವು. ಓಕೆ, ಅನಿಮಲ್ ಟು ಹ್ಯೂಮನ್ ಸ್ಪ್ರೆಡ್ ಆಗುತ್ತೆ. ಓಕೆ, ಅದಾದ್ಮೇಲೆ ಇದು ಯಾವಾಗ ಫಸ್ಟ್ ಐಡೆಂಟಿಫೈ ಆಗಿದ್ದು? 1957 ಅಲ್ಲಿ. ಎಲ್ಲಿ? ಶಿವಮೊಗ್ಗ ರೀಜನ್ ಅಲ್ಲಿ. ಜಾಸ್ತಿ ಇರೋದು ವೆಸ್ಟರ್ನ್ ಘಾಟ್ ಬೆಲ್ಟ್ ಅಲ್ಲಿ. ಓಕೆ, ವೆಸ್ಟರ್ನ್ ಘಾಟ್ ಅಲ್ಲಿ ಬೆಳುವಂತ ಕೆಲವೊಂದು ಡಿಸ್ಟ್ರಿಕ್ಟ್ ಅಲ್ಲೂ ಉತ್ತರ ಕನ್ನಡ, ಶಿವಮೊಗ್ಗ ಅವೆಲ್ಲ ಡಿಸ್ಟ್ರಿಕ್ಟ್ ಕೂಡ ಹೌದು ಅಲ್ವಾ. ಸೊ ಅದಕ್ಕೆ ಇದು ಫ್ಯಾಕ್ಚುಯಲ್ ಪಾಯಿಂಟ್ ಆಫ್ ದಿ ಮಂಕಿ ಫೀವರ್ ಬಗ್ಗೆ ನೆನ್ಪಿಟ್ಕೊಳ್ಬೇಕಾಗೋದು. ಸದ್ಯಕ್ಕಿರುವ ಲ್ಯಾಬ್ರೇಟರಿ ಯಾವುದಾಗಿತ್ತು ನಮಗೆ? ಒಂದು ಮಂಗಳೂರು ಬಿಟ್ರೆ ಶಿವಮೊಗ್ಗದಲ್ಲಾಗಿತ್ತು. ಮಣಿಪಾಲು ಮತ್ತು ಶಿವಮೊಗ್ಗದಲ್ಲಾಗಿತ್ತು. ಇವಾಗ ಸಿರ್ಸಿಯಲ್ಲೂ ಕೂಡ ಸ್ಥಾಪನೆಯನ್ನು ಮಾಡಿದ್ದಾರೆ. ಓಕೆ,
ಓಕೆ, ಇವಾಗ ಕರ್ನಾಟಕ ಹೇಟ್ ಸ್ಪೀಚ್ ಬಿಲ್ 2025. ಓಕೆ, ಇದು ನಿಮ್ಗೆ ಕೇಳಿರ್ತೀರಾ, ತುಂಬಾ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದಂತ ಬಿಲ್ ಅಲ್ವಾ. ಲಾಸ್ಟ್ ಸೆಷನ್ ಅಲ್ಲಿ ಕರ್ನಾಟಕ ಗವರ್ಮೆಂಟ್ ಇದು ಬಿಲ್ ಪಾಸ್ ಮಾಡಿದಾಗ ಅಪೋಸಿಷನ್ ಪಾರ್ಟಿ ಸಮ್ ಅದರ್ ಪಾರ್ಟಿಗಳು ತುಂಬಾ ಅಪೋಸ್ ಮಾಡಿದ್ವು ಅಲ್ವಾ. ಫಾರ್ ಎಕ್ಸಾಂಪಲ್, ಈಗ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮ್ಗೆ ಏನೇನು ಇಂಪಾರ್ಟೆಂಟ್ ಅದು ಮಾತ್ರ ಇಂಪಾರ್ಟೆಂಟ್ ನೋಡೋಣ. ಓಕೆ, ಇವಾಗ ಏನಿದೆ ಅಂದ್ರೆ ಏನೇನು ಕಾಸ್ಟ್ ಬಗ್ಗೆ, ರಿಲಿಜನ್ ಬಗ್ಗೆ, ಕಮ್ಯುನಿಟಿ ಬಗ್ಗೆ. ಫಾರ್ ಎಕ್ಸಾಂಪಲ್, ಕಮ್ಯುನಿಟಿ ಎ, ಕಮ್ಯುನಿಟಿ ಬಿ. ಒಬ್ಬ ಕಮ್ಯುನಿಟಿ ಎ ಮೇಲೆ ಕಮ್ಯುನಿಟಿ ಬಿ ಏನಾದ್ರು ಒಂದು ಎಲಿಗೇಷನ್ ಮಾಡ್ತಾನೆ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗ್ತಾನೆ, ಈ ಕಮ್ಯುನಿಟಿಗಳು ಹಾಗೆ, ಈ ಕಮ್ಯುನಿಟಿಗಳು ಹೀಗೆ ಅಂತ. ಸೊ ಇಟ್ ವಿಲ್ ಕಮ್ ಅಂಡರ್ ದಿ ಹೇಟ್ ಸ್ಪೀಚ್. ಅದರಿಂದ ಏನಾಗುತ್ತೆ, ಕಮ್ಯುನಲ್ ವೈಲೆನ್ಸ್ ಅಥವಾ ಡಿಫ್ರೆಂಟ್ ಕಾಸ್ಟ್ ಮಧ್ಯೇನೇನೋ ಕಾನ್ಫ್ಲಿಕ್ಟ್ ಆಗ್ಬೋದು, ಇಲ್ಲ ವೈಲೆನ್ಸ್ ಆಗ್ಬೋದು ಪಬ್ಲಿಕ್ ಅಲ್ವಾ. ಇದನ್ನ ತಡೆಗಟ್ಟಲಿಕ್ಕೆ ಒಂದು ಟು ಕರ್ಬ್ ದ ಹೇಟ್ ಸ್ಪೀಚ್, ಕರ್ನಾಟಕ ಹ್ಯಾಸ್ ಬಿನ್ ಪಾಸ್ ದಿ ಕರ್ನಾಟಕ ಹೇಟ್ ಸ್ಪೀಚ್ ಬಿಲ್ 2025. ಬಟ್ ಇಲ್ಲಿ ಒಂದು ಫ್ಯಾಕ್ಚುಯಲ್ ಪಾಯಿಂಟ್, ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ, ಕರ್ನಾಟಕ ಬಿಕೇಮ್ ದಿ ಫಸ್ಟ್ ಇಂಡಿಯನ್ ಸ್ಟೇಟ್ ಟು ಪಾಸ್ ದಿ ಡೆಡಿಕೇಟೆಡ್ ಲಾ ಡಿಫೈನಿಂಗ್ ದ ಹೇಟ್ ಸ್ಪೀಚ್ ಅಂಡ್ ದಿ ಪ್ರಿಸ್ಕ್ರೈಬಿಂಗ್ ದ ಪನಿಷ್ಮೆಂಟ್ ಫಾರ್ ದಿ ಹೇಟ್ ಕ್ರೈಮ್ ಅಂಡ್ ದಿ ಆನ್ಲೈನ್ ಹೇಟ್ ಕ್ರೈಮ್. ಓಕೆ, ಇದನ್ನ ಬಿಟ್ಕೊಳ್ಬೇಕಾಗತ್ತೆ. ಕರ್ನಾಟಕ ಇಸ್ ದ ಫಸ್ಟ್ ಇಂಡಿಯನ್ ಸ್ಟೇಟ್. ಓಕೆ, ಹೇಟ್ ಸ್ಪೀಚ್ ಬಗ್ಗೆ ಪಾಸ್ ಮಾಡಿದಂತ ಮೊದಲ ರಾಜ್ಯ ಯಾವುದು? ನಮ್ದು ಕರ್ನಾಟಕ. ಈ ಫ್ಯಾಕ್ಟ್ ಅನ್ನ ತಲೆಲಿಟ್ಕೊಳ್ಳಿ. ಓಕೆ, ಇದು ಕೇವಲ ಜಸ್ಟ್ ನಾಟ್ ಬಿಟ್ವೀನ್ ದಿ ಅಂದ್ರೆ ಏನು ಜಸ್ಟ್ ಆಫ್ಲೈನ್ ಹೇಟ್ ಕ್ರೈಮ್ಸ್ ಅಷ್ಟೇ ಅಲ್ಲ, ನೀವು ಸೋಷಿಯಲ್ ಮೀಡಿಯಾದ ಕೂಡ ಏನಾದ್ರೂ ಹೇಟೆಡ್ ಪೋಸ್ಟ್ ಗಳ ಹಾಕಿದ್ರೆ, ಕಮೆಂಟ್ ಗಳ ಹಾಕಿದ್ರೆ ಕೂಡ ಇಟ್ ಇಸ್ ಕಮ್ ಅಂಡರ್ ದಿ ದಿಸ್ ಆಕ್ಟ್. ಓಕೆ ಓಕೆ, ಇವಾಗ ಹೇಟ್ ಸ್ಪೀಚ್ ಅಂದ್ರೆ ಏನು, ಅದು ಎಲ್ಲಿ ಡಿಫೈನ್ ಆಗಿದೆ ಎಲ್ಲಂದ್ರೆ ಲಾ ಕಮಿಷನ್ ರಿಪೋರ್ಟ್ 267th ರಿಪೋರ್ಟ್ 2017 ಅಲ್ಲಿ. ಓಕೆ, ಲಾ ಕಮಿಷನ್ 267th ರಿಪೋರ್ಟ್ 2000 ಇದರಲ್ಲಿ ರಿಪೋರ್ಟ್ ಅಲ್ಲಿ ಈ ಹೇಟ್ ಸ್ಪೀಚ್ ಅನ್ನೋದು ಡಿಫೈನ್ಡ್ ಆಗಿದೆ. ಏನಿದೆ, ಪ್ರಮೋಟೆಡ್ ದಿ ಹೇಟೆಡ್ ಆರ್ ಹಾಸ್ಟಿಲಿಟಿ, ಟಾರ್ಗೆಟೆಡ್ ದಿ ರಿಲಿಜಿಯನ್, ಕಾಸ್ಟ್, ಜೆಂಡರ್, ಸೆಕ್ಷುಯಲ್ ಓರಿಯಂಟೇಷನ್, ಪ್ಲೇಸ್ ಆಫ್ ಬರ್ತ್ ಎಕ್ಸೆಟ್ರಾ, ಇಂಟೆಂಟ್ ಟು ಕಾಸ್ ಡಿಸ್ಕ್ರಿಮಿನೇಷನ್, ಡಿಸಾರ್ಮೋನಿ ಆರ್ ವೈಲೆನ್ಸ್. ಓಕೆ, ಇದನ್ನೆಲ್ಲ ಬೇಸ್ ಹಾಕಿಟ್ಟುಕೊಂಡು ಏನಾದ್ರೂ ಸೊಸೈಟಿ ಮಧ್ಯೆ ಏನಾದ್ರೂ ಡಿಸ್ಕ್ರಿಮಿನೇಷನ್, ಓಕೆ, ಏನಾದ್ರು ಡಿಸಾರ್ಮೋನಿ ಆರ್ ವೈಲೆನ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಏನಾದ್ರು ಮಾಡಿದ್ರೆ ಅದನ್ನ ಹೇಟ್ ಸ್ಪೀಚ್ ಅಂತ ಕರೀತಾರೆ. ಓಕೆ, ಈಗ ಈ ಬಿಲ್ ಏನೇನು ಪ್ರೊವಿಷನ್ಸ್ ಇದೆ, ಏನೇನು ಪನಿಷ್ಮೆಂಟ್ ಗಳಿದೆ ಅಂತ ನೋಡೋಣ. ಫಸ್ಟ್ ಆಫೆನ್ಸ್ ಏನಾದ್ರು ಫಸ್ಟ್ ಸ್ಟಾರ್ಟಿಂಗ್ ಏನಾದ್ರು ಆಫೆನ್ಸ್ ಮಾಡಿದ್ರೆ ನಿನ್ಗೆ 1 to 7 years. ಓಕೆ, 1 to 7 years ಇಂಪ್ರಿಸ್ಮೆಂಟ್ ಆಗ್ಬೋದು, ಜೈಲು ಶಿಕ್ಷೆ ಆಗತ್ತೆ. ಅದ್ರ ಜೊತೆಗೆ 50,000 ದಂಡವನ್ನು ವಿಧಿಸಲಾಗತ್ತೆ. ಓಕೆ, ಅದೇ ಏನಾದ್ರೂ ನೀನು ಸೆಕೆಂಡ್ ಸಲ ರಿಪೀಟ್ ಆದ್ರೆ ಅದನ್ನ 2 to 7 years, ಮಿನಿಮಮ್ 2 years to ಮ್ಯಾಕ್ಸಿಮಮ್ 7 years ಜೈಲು ವಾಸ ಆಗುತ್ತೆ. ಅದಾದ್ಮೇಲೆ ಫೈನ್ ಕೂಡ ಡಬಲ್ ಆಗತ್ತೆ. ಎಷ್ಟು? 1 lakh ಫೈನ್ ಆಗತ್ತೆ. ಓಕೆ ಓಕೆ, ಇದು ಕೇಳ್ಬೋದು ನಿಮ್ಗೆ ಎಕ್ಸಾಮಿನಲ್ಲಿ. ಇದು ಹೇಟ್ ಸ್ಪೀಚ್ ಇದು ಕಾಗ್ನಿಸೇಬಲ್ ನಾನ್ ಬೇಲೇಬಲ್ ಅಫೆನ್ಸ್ ಅಂತ ಕೇಳ್ಬೋದು. ಕಾಗ್ನಿಸೇಬಲ್ ಅಂಡ್ ದಿ ನಾನ್ ಬೇಲ್ ಅಫೆನ್ಸ್ ಬೋತ್, ಎರಡು ಕೂಡ. ಓಕೆ, ಎರಡು ಕೂಡ ಆಗತ್ತೆ. ಡಿಪೆಂಡ್ಸ್ ಆನ್ ದಿ ಮೋಡ್ ಆಫ್ ದಿ ಹೇಟ್ ಸ್ಪೀಚ್, ನೀವು ಎಷ್ಟು ಸೊಸೈಟಿಗೆ ಥ್ರೆಟ್ ಮಾಡ್ತೀರ ಅನ್ನೋದು ಡಿಪೆಂಡ್ ಆಗುತ್ತೆ. ಇಟ್ ಇಸ್ ಬೋತ್ ಕಾಗ್ನಿಸೇಬಲ್ ಅಂಡ್ ದಿ ನಾನ್ ಬೇಲೇಬಲ್ ಅಫೆನ್ಸ್. ಓಕೆ, ಇವಾಗ ನಾನು ನೋಡಿದಾಗ ಇದು ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ. ಒಂದು, ನಾವೇನಾದ್ರೂ ಸೊಸೈಟಿಯಲ್ಲಿ ಏನೋ ಒಂದು ಸ್ಪೀಚ್ ಮಾಡ್ತಾ ಇದೀವಿ. ಓಕೆ, ಏನೋ ಒಂದು ಕಮ್ಯುನಿಟಿ ಬಗ್ಗೆ ಅಥವಾ ರಿಲಿಜನ್ ಬಗ್ಗೆ ನಾವು ಹೇಟ್ ಸ್ಪೀಚ್ ಕೊಟ್ಟಾಗ, ಒಂದು ಸ್ಪೀಚಸ್ ಅಥವಾ ಏನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಕಮ್ಯುನಿಟಿ ಬಗ್ಗೆ ಅಥವಾ ಏನೋ ಒಂದು ಪರ್ಸನ್ ಬಗ್ಗೆ ಆರ್ಟಿಕಲ್ಸ್ ಬರ್ದಾಗ, ಓಕೆ, ಅದಾದ್ಮೇಲೆ ಸೋಷಿಯಲ್ ಮೀಡಿಯಲ್ ಪೋಸ್ಟ್, ಹಾಗೆ ಯಾವುದೋ ಒಂದು ರಿಲೇಟೆಡ್ ಟು AI ವಿಡಿಯೋನೋ ಅಥವಾ ನಮ್ಗೇನೋ ಒಬ್ಬನ ಮೇಲೆ ಹೇಟೆಡ್ ಇಟ್ಕೊಂಡು ಕಮ್ಯುನಿಟಿ ಮೇಲೆ ಇಮೇಜಸ್ ಮತ್ತೆ ವಿಡಿಯೋ ಮಾಡಿ ಹಾಕಿದಾಗ ದೀಸ್ ಆಲ್ ರಿಲೇಟೆಡ್ ಟು ಹೇಟೆಡ್ ಸ್ಪೀಚ್ ಆಗತ್ತೆ. ಓಕೆ, ಇಟ್ ಇಸ್ ಅ ಬೋತ್ ಕಾಗ್ನಿಸೇಬಲ್ ಅಂಡ್ ದಿ ನಾನ್ ಬೇಲೇಬಲ್ ಅಫೆನ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಈಗ ಓಕೆ, ಇವಾಗ ನೋಡಿದ್ವಿ ಕರ್ನಾಟಕ ಹೇಟ್ ಸ್ಪೀಚ್. ಕರ್ನಾಟಕ ಹೇಟ್ ಸ್ಪೀಚ್ ಬಿಲ್ 2025. ಓಕೆ, ಇವಾಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮ್ಗೆ ಏನೇನು ಇಂಪಾರ್ಟೆಂಟ್. ಒಂದು, ಕರ್ನಾಟಕ ಇಸ್ ದ ಫಸ್ಟ್ ಇಂಡಿಯನ್ ಸ್ಟೇಟ್ ಟು ಪಾಸ್ ದಿಸ್ ಬಿಲ್. ಓಕೆ, ಒಂದು ಇಂಪಾರ್ಟೆಂಟ್. ಅದಾದ್ಮೇಲೆ ಇಟ್ಸ್ ಕವರ್ ಬೋತ್ ಹೇಟ್ ಕ್ರೈಮ್ ಅಂಡ್ ಆಲ್ಸೋ ಆನ್ಲೈನ್ ಹೇಟ್ ಕಂಟೆಂಟ್ ಕೂಡ ಇನ್ಕ್ಲೂಡ್ ಆಗಿದೆ. ಅದಾದ್ಮೇಲೆ ಹೇಟ್ ಸ್ಪೀಚ್ ಅನ್ನೋದು ಎಲ್ಲಿ ಡಿಫೈನ್ ಮಾಡಲಾಗಿದೆ, ಲಾ ಕಮಿಷನ್ 267th ರಿಪೋರ್ಟ್ 2017 ಅಲ್ಲಿ ಇದನ್ನ ಡಿಫೈನ್ ಮಾಡಲಾಗಿದೆ. ಅದಾದ್ಮೇಲೆ ಏನೇನು ಪನಿಷ್ಮೆಂಟ್ ಗಳಿದೆ,
ಒಂದು ಫಸ್ಟ್ ಟೈಮ್ ಏನಾದ್ರು ಅಫೆನ್ಸ್ ಮಾಡಿದ್ರೆ, ಹೇಟ್ ಸ್ಪೀಚ್ ಮಾಡಿದ್ರೆ 1 to 7 years ಆಗಿರುತ್ತೆ. ಫೈನ್ ಎಷ್ಟಿರುತ್ತೆ? 50,000. ಸೆಕೆಂಡ್ ಏನಾದ್ರು ಅದೇ ಕ್ರೈಮ್ಗಳು ರಿಪೀಟ್ ಆದ್ರೆ 2 to 7 years ಇರುತ್ತೆ. ಅದ್ರ ಜೊತೆಗೆ 1 lakh ಫೈನ್ ಇರುತ್ತೆ. ಓಕೆ, ಇಟ್ ಇಸ್ ಅ ಬೋತ್ ಕಾಗ್ನಿಸಬಲ್ ಅಂಡ್ ದಿ ನಾನ್ ಬೇಲೇಬಲ್ ಅಫೆನ್ಸ್ ಕೂಡ ಆಗಿದೆ. ಇದೆಲ್ಲ ಫ್ಯಾಕ್ಚುಯಲ್ ನ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. ಓಕೆ, ಇದು ಸುಮೋಟೋ ಪವರ್ ಇದೆಯಾ ಪೊಲೀಸ್ಗೆ? ಎಸ್. ಅಂದ್ರೆ ಏನಾದ್ರೂ ಫಾರ್ ಎಕ್ಸಾಂಪಲ್ ಪರ್ಸನ್ ಎ, ಓಕೆ, ಅವನೇನೋ ಒಂದು ಕಮ್ಯುನಿಟಿ ಮೇಲೆ, ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಒಂದು ಕಮ್ಯುನಿಟಿ ಮೇಲೆ ಪೋಸ್ಟ್ ಎಲ್ಲ ಹಾಕಿದ್ದಾನೆ, ಓಕೆ, ಹೇಟೆಡ್ ಆಗಿ. ಅವಾಗ ನೀನೇ ಹೋಗಿ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ. ಏನಾದ್ರೂ ಅದು ಪೊಲೀಸ್ಗೆ ಗೊತ್ತಾಯ್ತು ಅಂದ್ರೆ ದೇ ವಿಲ್ ಕಮ್ ಅಂಡ್ ಅರೆಸ್ಟ್ ಯು. ದಟ್ ಇಸ್ ಕಾಲ್ಡ್ ಸುಮೋಟೋ ಪೊಲೀಸ್ ಪವರ್. ಪೊಲೀಸ್ಗೆ ಸುಮೋಟೋ ಪವರ್ ಇದೆ. ಇಲ್ಲಿದೆ, ಪೊಲೀಸ್ ಕ್ಯಾನ್ ಇನಿಷಿಯೇಟ್ ದ ಆಕ್ಷನ್ ವಿತೌಟ್ ಫಾರ್ಮಲ್ ಕಂಪ್ಲೇಂಟ್. ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಆಗ್ಬೋದು. ಓಕೆ, ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್. ಇದೆಲ್ಲ ನೀವೆಲ್ಲ ಇಂಡಿಯನ್ ಪೊಲಿಟಿಯಲ್ಲಿ ಓದಿರ್ತೀರಾ. ಆರ್ಟಿಕಲ್ 19 ಬಗ್ಗೆ, ಹಾಗೆ ಸಬ್ ಕ್ಲಾಸ್ 1, ಸಬ್ ಕ್ಲಾಸ್ 2 ಬಗ್ಗೆ ಅಲ್ವಾ, ಏನ್ ರಿಸ್ಟ್ರಿಕ್ಷನ್ ಇದೆ ಅನ್ನೋದು. ಓಕೆ, ನೆಕ್ಸ್ಟ್ ಇವಾಗ ಇನ್ನೊಂದು ಏನು ಅಂದ್ರೆ, ಕರ್ನಾಟಕ ಗವರ್ಮೆಂಟ್ ಇಂದ ಲಾಸ್ಟ್ ಮಂತ್ ಅಲ್ಲಿ ಒಂದು ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದಾರೆ. ಏನಂದ್ರೆ ಜಾಬ್ ರಿಸರ್ವೇಶನ್ ಕೋಟಾನ ಜಾಸ್ತಿ ಮಾಡಿದ್ದಾರೆ. ಯಾರಿಗೆ? ಸ್ಪೋರ್ಟ್ಸ್ ಪರ್ಸನ್ಗೆ. ಅಂದ್ರೆ ಕ್ರೀಡೆಗೆ ಉತ್ತೇಜನ ಕೊಡಬೇಕು ಅಂತ ಗವರ್ಮೆಂಟ್ ತಗೊಂಡಿರೋ ಡಿಸಿಷನ್ ಇದು. ಎಲ್ಲಿ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ಹಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ, ಹಾಗೆ ಅದರ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ. ಬಟ್ ನಂಬರ್ ಆಫ್ ರೇಷಿಯೋ ಜಾಸ್ತಿ ಇದೆ. ಎಲ್ಲಿ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 3% ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ 3%, ಹಾಗೆ ಅದರ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಇದ್ರೆ 2% ಆಫ್ ರಿಸರ್ವೇಶನ್. ಮೊದಲೇ ಏನಿತ್ತು? ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಡಿಪಾರ್ಟ್ಮೆಂಟ್ 2% ರಿಸರ್ವೇಶನ್ ಇತ್ತು. ಇವಾಗ ಏನ್ ಮಾಡಿದ್ದಾರೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 3% ಇಟ್ಟಿದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ 3% ಇಟ್ಟಿದ್ದಾರೆ, ಹಾಗೆ ಆಲ್ ಅದರ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ 2% ರಿಸರ್ವೇಶನ್ ಇಟ್ಟಿದ್ದಾರೆ. ಓಕೆ, ಈ ಅಂಕಿ ಅಂಶಗಳು ಕೂಡ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿದ್ರಲ್ಲ. ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಎಷ್ಟನೇದು? 17th. ಇಟ್ ಈಸ್ ನಾಟ್ 16th or 15th, ಇಟ್ ಈಸ್ ಎ 17th. ಓಕೆ, 17th ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಯಾವಾಗಿಂದ ಯಾವಾಗ ಆಗಿದೆ? 29 ಜನವರಿ ಟು 6th ಫೆಬ್ರವರಿ 2026. ಓಕೆ, ಈ ಡೇಟ್ ಕೂಡ ಇದ್ರ ಮೇಲೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಆಗ್ಬೋದು. ಫಾರ್ ಎಕ್ಸಾಂಪಲ್ 18th ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಹೆಲ್ಡ್ ಇನ್, ಈ ತರ ಅಂತ ಕೇಳ್ಬೋದು. ಓಕೆ, ಬೆಂಗಳೂರು ಅಥವಾ ಕಲಬುರ್ಗಿನೋ ಮಂಗಳೂರು ಅಂತ ಕೇಳ್ಬೋದು. ಬಟ್ ಪ್ಲೇಸ್ ಎಲ್ಲಿ? ಬೆಂಗಳೂರಲ್ಲಿ ನಡೆದಿದೆ ಇದು. ಓಕೆ, ಡೇಟ್ ಕೂಡ ಇಂಟರ್ಚೇಂಜ್ ಮಾಡಿಬಿಟ್ಟು ಇಲ್ಲಿ 20 ಜನವರಿ ಟು ಫೆಬ್ರವರಿ 1, 2026 ಅಂತಾನು ಕೇಳ್ಬೋದು. ಸೊ ಎಕ್ಸಾಮಿನರು ಡೇಟ್ ಗಳನ್ನ, ಕೆಲವೊಂದು ಅಂಕಿ ಅಂಶಗಳನ್ನ ಟ್ವೀಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಟು ಕನ್ಫ್ಯೂಸ್ ಯು. ಓಕೆ, ಅಂಕಿ ಅಂಶಗಳಲ್ಲಿ ಇಂಪಾರ್ಟೆಂಟ್ 17th ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಅಟ್ ದ ಸೇಮ್ ಟೈಮ್ ಡೇಟ್ ಕೂಡ 29 ಜನವರಿ ಟು 6th ಫೆಬ್ರವರಿ 2026. ಓಕೆ, ಹಾಗೆ ಇದ್ರ ಬ್ರ್ಯಾಂಡ್ ಅಂಬಾಸಿಡರ್ ಯಾರಾಗಿದ್ರು? ಪ್ರಕಾಶ್ ರಾಜ್. ಈ ನೇಮ್ ಕೂಡ ಇಂಪಾರ್ಟೆಂಟ್. ಇದು ಎಲ್ಲಿ ಹಾಗಿದ್ರೆ ಆಯ್ತು? ಯಾವ ವೆನ್ಯೂದಲ್ಲಿ? ಬೆಂಗಳೂರಲ್ಲಿ. ಇದನ್ನು ಯಾರು ಆರ್ಗನೈಸ್ ಮಾಡ್ತಾರೆ? ಕರ್ನಾಟಕ ಫಿಲ್ಮ್ ಅಕಾಡೆಮಿ, ಅದರ ಜೊತೆಗೆ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಅಂಡ್ ಪಬ್ಲಿಕ್ ರಿಲೇಷನ್, ಗವರ್ಮೆಂಟ್ ಆಫ್ ಕರ್ನಾಟಕ. ಓಕೆ, ಈ ಎರಡು ಆರ್ಗನೈಸೇಷನ್ ಸೇರ್ಬಿಟ್ಟು ಈ ಫೆಸ್ಟಿವಲ್ ನ ಕಂಡಕ್ಟ್ ಮಾಡಿದ್ದಾರೆ, ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನ. ಓಕೆ, ನೆಕ್ಸ್ಟ್ ಆರೋಗ್ಯ ಸೇತು ಏನಿದು? ಇಲ್ಲಿ ನೋಡಬಹುದು ಇಮೇಜ್ ಅಲ್ಲಿ ನೀವು. ಇಟ್ ಇಸ್ ಎನ್ ಮೊಬೈಲ್ ಆಪ್. ಓಕೆ, ಈ ನೇಮೇ ಹೇಳುತ್ತೆ ಇಟ್ ರಿಲೇಟೆಡ್ ಟು ಆರೋಗ್ಯ ಮೀನ್ಸ್ ಹೆಲ್ತ್ ಅಲ್ವಾ, ರಿಲೇಟೆಡ್ ಟು ಹೆಲ್ತ್ ಸೆಕ್ಟರ್. ಓಕೆ, ಇದೇನು ಹಾಗಿದ್ರೆ? ಇದೇಕೆ ಲಾಂಚ್ ಮಾಡಿದ್ದಾರೆ? ಲಾಂಚ್ ಟು ಪ್ರೊವೈಡ್ ದಿ ಡೋರ್ ಸ್ಟೆಪ್ ಪ್ರೈಮರಿ ಹೆಲ್ತ್ ಕೇರ್ ಇನ್ ದ ರೂರಲ್ ಅಂಡ್ ರಿಮೋಟ್ ಏರಿಯಾ. ಓಕೆ, ಕೆಲವೊಂದು ಗ್ರಾಮಗಳ ಪ್ರದೇಶಗಳಿಗೆ ಮನೆ ಬಾಗಿಲಿಗೆ ಪ್ರೈಮರಿ ಹೆಲ್ತ್ ಕೇರ್ ಅನ್ನ ತಲುಪಿಸೋಗೋಸ್ಕರ ಈ ಆರೋಗ್ಯ ಸೇತು ಮೊಬೈಲ್ ಆಪ್ ಅನ್ನ
ಲಾಂಚ್ ಮಾಡಿದ್ದಾರೆ. ಓಕೆ, ಅವ್ರೇನ್ ಮಾಡ್ತಾರೆ, ನೀವಿಲ್ಲಿ ರಿಜಿಸ್ಟರ್ ಮಾಡಿದ್ರೆ ಇದರಲ್ಲಿ ಮನೆ ಬಾಗಿಲಿಗೆ ಬಂದು ನಿಮ್ ಪ್ರೈಮರಿ ಹೆಲ್ತ್ ರಿಲೇಟೆಡ್ ಏನೋ ಟ್ರೀಟ್ಮೆಂಟ್ ಇದ್ರೆ ದೇ ವಿಲ್ ಕಮ್ ಅಂಡ್ ಗಿವ್ ಮಿ ದ ಟ್ರೀಟ್ಮೆಂಟ್. ಓಕೆ, ಇದು ಆರೋಗ್ಯ ಸೇತು ಮೊಬೈಲ್ ಹೆಲ್ತ್ ಯೂನಿಟ್. ಓಕೆ, ಆರೋಗ್ಯ ಸೇತು ರಿಲೇಟೆಡ್ ಟು ವಾಟ್ ಅಂತಾನು ಕೇಳಬಹುದು, ಅಥವಾ ಅದ್ರದ್ದು ಪರ್ಪಸ್ ಏನಂತಾನು ಕೇಳಬಹುದು. ಇಟ್ ರಿಲೇಟೆಡ್ ಟು, ಇಟ್ ಇಸ್ ನಾಟ್ ಎ ಸೆಕೆಂಡರಿ ಆರ್ ಟರ್ಷರಿ ಹೆಲ್ತ್ ಕೇರ್, ಇಟ್ ಇಸ್ ಎ ಪ್ರೈಮರಿ ಹೆಲ್ತ್ ಕೇರ್. ಓಕೆ, ಎಲ್ಲಿ ನಾಟ್ ಇಸ್ ಅನ್ ಅರ್ಬನ್, ಇಟ್ ಇಸ್ ಓನ್ಲಿ ಇನ್ ದ ರೂರಲ್ ಅಂಡ್ ದಿ ರಿಮೋಟ್ ಏರಿಯಾ. ಓಕೆ, ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ಸೌತ್ ಪೆನ್ನಾರ್, ಓಕೆ, ದಕ್ಷಿಣ ಪಿನಕನಿ ರಿವರ್ ಅಂತ ಕರಿತೀವಲ್ಲ, ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಸಪರೇಟ್ ಟ್ರಿಬ್ಯುನಲ್ ನ ಸೆಟಪ್ ಮಾಡಿ ಅಂತ ಗೈಡ್ಲೈನ್ಸ್ ಕೊಟ್ಟಿದೆ. ಯಾಕೆ ಇದ್ರ ಏನು ಯಾರು ಇದರಲ್ಲಿ ತಿಳ್ಕೊಳ್ಬೇಕಾದದ್ದು, ಒಂದು ಸೌತ್ ಪೆನ್ನಾರ್ ರಿವರ್ ಬಗ್ಗೆ, ಇದು ಎಲ್ಲೂ ವರ್ಜಿನ್ ಆಗತ್ತೆ, ಇದು ಇದ್ರ ಮಧ್ಯೆ ಯಾವ್ಯಾವ ಡ್ಯಾಮ್ಗಳು ಬರುತ್ತೆ, ಯಾವ ಡಿಸ್ಟ್ರಿಕ್ ಅಲ್ಲಿ ಈ ನದಿಗಳು ಹರಿಯತ್ತೆ, ಹಾಗೆ ಯಾವ ಸ್ಟೇಟ್ ಅಲ್ಲಿ ಈ ರಿವರ್ ಶೇರ್ ಆಗುತ್ತೆ, ಈ ದಕ್ಷಿಣ ರಿವರ್ ವಾಟರ್ ಡಿಸ್ಪ್ಯೂಟ್ ಯಾವ ಸ್ಟೇಟ್ಗಳ ಮಧ್ಯೆ ಇದೆ, ಇದು ಪ್ರೆಸೆಂಟ್ ಸ್ಟೇಟಸ್ ಏನು. ಓಕೆ, ಇದೆಲ್ಲ ನೋಡೋಣ. ಒಂದೇದಾಗಿ ಹೇಳಿದ್ನಲ್ಲ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನ್ ಮಾಡಿದೆ ಅಂದ್ರೆ, ಈ ಸೌತ್ ಪೆನ್ನಾರ್ ರಿವರ್ ವಾಟರ್ ಶೇರಿಂಗ್ ಬಗ್ಗೆ ಒಂದು ಸಪರೇಟ್ ಟ್ರಿಬ್ಯುನಲ್ ನ ಸೆಟಪ್ ಮಾಡಿ ಅಂತ ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ. ಯಾರಿಗೆ? ಸೆಂಟ್ರಲ್ ಗವರ್ಮೆಂಟ್ಗೆ. ಯಾಕೆ? ಯಾವ್ದು ಸ್ಟೇಟ್ಗಳ ಮಧ್ಯೆ ಇದೆ ಇದು? ಇದು ವಾಟರ್ ಶೇರಿಂಗ್ ಡಿಸ್ಪ್ಯೂಟ್ ಬಿಟ್ವೀನ್ ದಿ ಕರ್ನಾಟಕ ಅಂಡ್ ದಿ ತಮಿಳ್ನಾಡು. ಓಕೆ, ನೀವು ರೀಸೆಂಟ್ ಆಗಿ ನಡೆದಂತ KEA 708 ನಾನ್ HK FDA ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ಸ್ ಇತ್ತು ಅಲ್ವಾ, ಅಂದ್ರೆ ರಿವರ್ ಕೊಟ್ಬಿಟ್ಟು ಯಾವ ಸ್ಟೇಟ್ಗಳ ಮಧ್ಯೆ ಡಿಸ್ಪ್ಯೂಟ್ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಕೊಟ್ಟಿದ್ದ. ಒಂದು 3 ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಕಾವೇರಿ ಸಮಥಿಂಗ್ ಮಹಾನದಿ, ಐ ಥಿಂಕ್ ಸಮ್ ಸ್ಟೇಟ್ ಅನ್ನ ಕೊಟ್ಟಿದ್ದ ಅಲ್ವಾ. ಅದೇ ತರ ಇದು ಕೂಡ, ಇದು ತುಂಬಾ ರೇರ್ಲಿ ಕಮ್ ಟು ನ್ಯೂಸ್ ಅಲ್ವಾ, ಸೌತ್ ಪೆನ್ನಾರ್ ರಿವರ್. ಇವಾಗ ನಿಮ್ಗೆ ಇದ್ರ ಬಗ್ಗೆ, ಇದ್ರ ಮೇಲೆ ಆತರ ಕ್ವಶನ್ಸ್ ಆಗ್ಬಹುದು, ಇಲ್ಲ ಸೌತ್ ಪೆನ್ನಾರ್ ರಿವರ್ ಬಗ್ಗೆನೂ ಕೂಡ ಕ್ವಶನ್ಸ್ ಕೇಳಬಹುದು ಎಕ್ಸಾಮಿನರ್ ಅಲ್ವಾ. ಇದಕ್ಕೆ ಯಾವ್ದು ಯಾವ ಸ್ಟೇಟ್ಗಳ ಮಧ್ಯ ಡಿಸ್ಪ್ಯೂಟ್ ಇದೆ? ಒಂದು ಕರ್ನಾಟಕ ಮತ್ತು ತಮಿಳ್ನಾಡುಗಳ ಮಧ್ಯೆ. ಓಕೆ, ಇದನ್ನ ಸೌತ್ ಪೆನ್ನಾರ್ ಅಂತಾನು ಕರೀತಾರೆ, ಹಾಗೆ ದಕ್ಷಿಣ ಪನಿಕೇನಿ ಅಂತ ಕರೀತಾರೆ, ಎಲ್ಲಿ? ದಕ್ಷಿಣ ಕನ್ನಡ ರೀಜನ್ ಅಲ್ಲಿ. ಓಕೆ ಓಕೆ ಇವಾಗ ರಿವರ್ ಡೀಟೇಲ್ಸ್ ಅಂತ ಬಂದಾಗ, ಇಲ್ದು ವೆಲ್ ವರ್ಜಿನ್ ಆಗುತ್ತೆ, ಇದು ನಂದಿ ಹಿಲ್ಸ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ. ಓಕೆ, ಇಲ್ಲಿ ನೀವು ನೋಡಬಹುದು ಡೈಗ್ರಾಮ್ ಅಲ್ಲಿ, ನಂದಿ ಹಿಲ್ಸ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ಇದು ಈ ರಿವರು ಒರಿಜಿನ್ ಆಗತ್ತೆ. ಓಕೆ, ಇವಾಗ ಏನು ಇದ್ರ ಮಧ್ಯ, ಈ ರಿವರ್ ಮಧ್ಯ ತಮಿಳುನಾಡು ಮತ್ತು ಕರ್ನಾಟಕ ಗವರ್ಮೆಂಟ್ಗೆ ಇರುವಂತ ಡಿಸ್ಪ್ಯೂಟ್ ಏನು? ಇದೇನಾಗಿದೆ ಅಂದ್ರೆ, ಕರ್ನಾಟಕ ಏನ್ ಮಾಡಿದೆ ಅಂದ್ರೆ ಒಂದು ಡ್ಯಾಮ್ ಕನ್ಸ್ಟ್ರಕ್ಷನ್ ಗೆ ಪ್ರಪೋಸ್ ಕೊಟ್ಟಿದೆ. ಎಲ್ಲಿ? ಯಾವ್ದಕ್ಕೆ? ಮಾರ್ಕಂಡೇಯ ರಿವರ್ ರೀಸನ್ ಅಲ್ಲಿ. ಓಕೆ, ರಿವರ್ ನದಿ ಮಧ್ಯ ಒಂದು ಮಾರ್ಕಂಡೇಯ ರಿವರ್ ರೀಸನ್ ಮಧ್ಯ ಒಂದು ಡ್ಯಾಮ್ ಕನ್ಸ್ಟ್ರಕ್ಷನ್ ಗೆ ಪ್ರಪೋಸಲ್ ಅನ್ನ ಕೊಟ್ಟಿದೆ. ಇದನ್ನ ತಮಿಳುನಾಡು ಅಪೋಸ್ ಮಾಡ್ತಾ ಇದೆ. ಯಾಕೆ? ಏನು ಅಂದ್ರೆ 1892 ಅಲ್ಲಿ ಒಂದು ಅಗ್ರಿಮೆಂಟ್ ಆಗುತ್ತೆ, ಯಾರ ಮಧ್ಯ? ಕರ್ನಾಟಕ ಮತ್ತು ತಮಿಳ್ನಾಡು ಮಧ್ಯ. ಏನಾಗುತ್ತೆ? ಅಪ್ಪರ್ ರೈಪೇರಿಯನ್ ಸ್ಟೇಟ್ ಇದೆಯಲ್ಲ, ಏನ್ ಕರ್ನಾಟಕ, ನಮ್ಗೆ ನಂದಿ ಹಿಲ್ಸ್ ಅಲ್ಲಿ ನಾವು ಮೇಲ್ಗಡೆ ಇರೋರು. ಓಕೆ, ಶುಡಂಟ್ ಅಂಡರ್ಟೇಕ್ ಎನಿ ನ್ಯೂ ವರ್ಕ್ ವಿತೌಟ್ ಕನ್ಸೆಂಟ್ ಆಫ್ ದಿ ಲೋವರ್ ರೈಪೇರಿಯನ್ ಸ್ಟೇಟ್. ಅಂದ್ರೆ ಕರ್ನಾಟಕ ಇಲ್ಲಿದೆ ಅಂದ್ರೆ ರಿವರ್ ಇಲ್ಲಿ ಒರಿಜಿನ್ ಆಗಿರುತ್ತೆ, ತಮಿಳ್ನಾಡು ಇಲ್ಲಿರುತ್ತೆ, ಇಟ್ ಇಸ್ ಲೋವರ್ ರೀಜನ್ ಅಲ್ಲಿ ಇದೆ. ಸೊ ಒಂದು ವೇಳೆ ನೀವು ಕರ್ನಾಟಕದವರು ಏನ್ ಮೇಲ್ಗಡೆ ಇದ್ದೀರಲ್ವಾ, ಯಾವುದೇ ಒಂದು ಕನ್ಸ್ಟ್ರಕ್ಷನ್ ನ ಪ್ರಾಜೆಕ್ಟ್ ತಗೊಳ್ಬೇಕು ಅಂದ್ರೆ ರಿಲೇಟೆಡ್ ಟು ದಿಸ್ ರಿವರ್, ನಮ್ಮ ಕನ್ಸೆಂಟ್ ಕೂಡ ಇರಬೇಕು ಅಂತ ಒಂದು ಅಗ್ರಿಮೆಂಟ್ ಆಗಿತ್ತು. ಇದು ಬ್ರಿಟಿಷ್ ಟೈಮ್ ಅಲ್ಲ, ಅದನ್ನ ಒಂದು ಅಗ್ರಿಮೆಂಟ್ ಆಗ ಪ್ರೊವಿನ್ಸಸ್ ರೀಜನ್ ಅಲ್ಲಿ. ಓಕೆ, ಆ ಅಗ್ರಿಮೆಂಟ್ ಕೂಡ ಈಗ ಕೂಡ ಫಾಲೋ ಅಪ್ ಆಗಿದೆ. ಸೊ ಏನು ಮಾರ್ಕಂಡೇಯ ರಿವರ್ ರೀಸನ್ ಅಲ್ಲಿ ಒಂದು ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಇತ್ತಲ್ಲ ಕರ್ನಾಟಕ ಗವರ್ಮೆಂಟ್, ಅದನ್ನ ತಮಿಳುನಾಡು ಅಪೋಸ್ ಆಗಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿತ್ತು. ಇವಾಗ ಏನ್ ಮಾಡಿ ಸುಪ್ರೀಂ ಕೋರ್ಟ್ ಹೊಸದಾಗಿ ಟ್ರಿಬ್ಯುನಲ್ ನ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದೆ. ಓಕೆ, ಟ್ರಿಬ್ಯುನಲ್ ನ ಫಾರ್ಮೇಶನ್ ಮಾಡಿಬಿಟ್ಟು ದೆನ್ ದೇ ವಿಲ್ ಡಿಸೈಡ್ ಈ ಮಾರ್ಕಂಡೇಯ ರಿವರ್ ರೀಸನ್ ಅಲ್ಲಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾ ಬೇಡ, ಮಾಡಿದ್ರು ಎಷ್ಟು ಶೇರು ವಾಟರು ಕರ್ನಾಟಕ ಗವರ್ಮೆಂಟ್ ಹೋಗುತ್ತೆ, ತಮಿಳ್ನಾಡಿಗೆ ಎಷ್ಟು ಹೋಗುತ್ತೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಓಕೆ, ಅಪ್ಕಮಿಂಗ್ ಅಲ್ಲಿ ನ್ಯೂಸ್ ಅಲ್ಲಿ ಬರುತ್ತೆ. ಅದಾದ್ಮೇಲೆ ಎಷ್ಟು ನಾವು ತಿಳ್ಕೊಳ್ಬೇಕಾದದ್ದು ಒಂದು ಬೇಸಿಕ್ ಪಾಯಿಂಟ್,
ಇವಾಗ ಮೊದಲೇದಾಗಿ ನಾವು ಈ ಪೆನ್ನಾ ರಿವರ್ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಕನ್ಫ್ಯಾಕ್ಚುಯಲ್ ಪಾಯಿಂಟ್ ಯಾವುದು? ಇಟ್ ಈಸ್ ಎ ಸೆಕೆಂಡ್ ಲಾಂಗೆಸ್ಟ್ ರಿವರ್ ಇನ್ ತಮಿಳ್ನಾಡು. ಓಕೆ, ಆಫ್ಟರ್ ದಿ ಕಾವೇರಿ ಇಟ್ ಇಸ್ ಇನ್ ತಮಿಳ್ನಾಡು, ನಾಟ್ ಇನ್ ಕರ್ನಾಟಕ. ಓಕೆ, ಸೆಕೆಂಡ್ ಲಾಂಗೆಸ್ಟ್ ರಿವರ್ ಇನ್ ತಮಿಳ್ನಾಡು ಆಫ್ಟರ್ ಕಾವೇರಿ. ಎಷ್ಟಿದೆ ಲೆಂತ್? 497 ಕಿಲೋಮೀಟರ್ ಇದೆ. ಓಕೆ, ಕೆಲವೊಂದು ಡ್ಯಾಮ್ ಕೂಡ ಕಟ್ಟಲಾಗಿದೆ ಈ ರಿವರ್ ಜೊತೆಗೆ. ಯಾವುದು? ಕೆಲವರಪಲ್ಲಿ ಡ್ಯಾಮ್, ಎಲ್ಲಿ? ಹೊಸೂರು ಕಡೆ, ಇಟ್ ಇಸ್ ನಿಯರ್ ಟು ಹೊಸೂರು. ಅದಾದ್ಮೇಲೆ ಕೃಷ್ಣಗಿರಿ ಡ್ಯಾಮ್, ಎಲ್ಲಿ? ಕೃಷ್ಣಗಿರಿ ಪ್ಲೇಸ್ ಅಲ್ಲಿ. ಒಂದು ಕೆಲವರಪಲ್ಲಿ ಡ್ಯಾಮ್, ಹಾಗೆ ಕೃಷ್ಣಗಿರಿ ಡ್ಯಾಮ್. ಇದು ಎರಡು ಡ್ಯಾಮ್ ರಿಲೇಟೆಡ್ ಟು ಪೆನ್ನಾರ್ ರಿವರ್. ಎಕ್ಸಾಮ್ ಅಲ್ಲಿ ಕೇಳಬಹುದು. ಓಕೆ, ಹಾಗಿದ್ರೆ ಮತ್ತೊಂದು ಡ್ಯಾಮ್ ಯಾವುದು? ಲಾರ್ಜೆಸ್ಟ್ ಡ್ಯಾಮ್ ಆನ್ ದಿಸ್ ರಿವರ್ ಈಸ್ ಸತ್ನೂರು ಡ್ಯಾಮ್. ಸತ್ನೂರು ಇದು ಎಲ್ಲಿದೆ? ತಿರುವನ್ನಮಲೈ, ಇಟ್ ಇಸ್ ಇನ್ ತಮಿಳ್ನಾಡು. ಓಕೆ, ಅದ್ರ ಜೊತೆಗೆ ಒಂದು ಶುಗರ್ ಫ್ಯಾಕ್ಟರಿ ಕೂಡ ರಿವರ್ಗೆ ನಿಯರ್ ಇದೆ. ಯಾವುದು? ಮಂಗೊಲ್ಲಿ ತುರೈಯಪಟ್ಟು ಶುಗರ್ ಫ್ಯಾಕ್ಟರಿ. ಓಕೆ, ಇದಿಷ್ಟು ನೆನ್ಪಿಟ್ಕೊಳ್ಬೇಕಾದದ್ದು. ಹಾಗೆ ಜೊತೆಗೆ ಒಂದು ಲೆಫ್ಟ್ ಟು ರೈಟ್ ಟ್ರಿಬ್ಯುನಲ್ ಕೂಡ ಇದೆ. ಪಂಬಾರ ರಿವರ್, ಇಟ್ ಇಸ್ ಎ ಲೆಫ್ಟ್ ಟ್ರಿಬ್ಯೂಟರಿ, ಉಪನದಿ. ಜೊತೆಗೆ ರೈಟ್ ಉಪನದಿ ಯಾವುದು? ವನ್ನಿಯಾರ್ ರಿವರ್. ಓಕೆ, ಇದಿಷ್ಟನ್ನ ನೆನ್ಪಿಟ್ಕೊಳ್ಳಿ. ಎಲ್ಲೂ ಒರಿಜಿನ್ ಆಗುತ್ತೆ, ಇದು ಯಾಕೆ ತಮಿಳುನಾಡು ಮತ್ತು ಕರ್ನಾಟಕ ಮಧ್ಯ ಮೇಲೆ ಡಿಸ್ಪ್ಯೂಟ್ ಇದೆ. ಓಕೆ, ಹಾಗೆ ಕರ್ನಾಟಕ ಗೌರ್ಮೆಂಟ್ ಏನ್ ಹೊಸದಾಗಿ ಏನು ಯಾವ ಡ್ಯಾಮ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಇದೆ. ಓಕೆ, ಇದಾದ್ಮೇಲೆ ಯಾವ್ಯಾವ ಡ್ಯಾಮ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡಲಾಗಿದೆ, ಹಾಗೆ ಅದರದ್ದು ಉಪನದಿಗಳು ಯಾವುದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, 11th ಆಲ್ ಇಂಡಿಯಾ ದಲಿತ್ ಲಿಟ್ರರಿ ಕಾನ್ಫರೆನ್ಸ್. ಇಟ್ ಇಸ್ ನಾಟ್ 10th or 12th, ಇಟ್ ಇಸ್ ಎ 11th ಆಲ್ ಇಂಡಿಯಾ ದಲಿತ್ ಲಿಟ್ರರಿ ಕಾನ್ಫರೆನ್ಸ್. ಎಲ್ಲಿ ಕಂಡಕ್ಟ್ ಮಾಡಲಾಯಿತು? ಇಟ್ ಇಸ್ ಹೆಲ್ಡ್ ಇನ್ ರಾಯಚೂರು. ಇಟ್ ಇಸ್ ನಾಟ್ ಇನ್ ಕಲಬುರ್ಗಿ ಆರ್ ಮೈಸೂರು ಆರ್ ಬೆಂಗಳೂರು, ಇಟ್ ಈಸ್ ಇನ್ ರಾಯಚೂರು. ಓಕೆ, ಈ ಪಾಯಿಂಟ್ ಅನ್ನು ತಲೆದಿಟ್ಕೊಳ್ಳಿ. ಇಟ್ ಈಸ್ ಇನ್ ರಾಯಚೂರು, December 20 to 21. ಓಕೆ, ಡೇಟ್ ಕೂಡ ಅಂದ್ರೆ ಕೆಲವೊಂದು ಡೇಟ್ಗಳು ಯಾವ್ದು ಇಂಪಾರ್ಟೆಂಟ್ ಆಗತ್ತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಜಾನ್ ಅಲ್ಲಿ, ಈಗ ಎಕ್ಸಾಮು ನಮ್ಗೆ ಫೆಬ್ ಅಥವಾ ಮಾರ್ಚ್ ಅಲ್ಲಿ ಎಕ್ಸಾಮ್ ಇದೆ ಅನ್ಕೊಳ್ಳಿ. ಇವಾಗ ಜಾನ್ ಟು ಫೆಬ್ ಅಲ್ಲಿ ಕೆಲವೊಂದು ಏನು ಈ ತರ ಕಾನ್ಫರೆನ್ಸ್ಗಳು, ಕೆಲವೊಂದು ಅಗ್ರಿಮೆಂಟ್ಗಳು ಏನ್ ಡೇಟ್ ಅಲ್ಲಿ ಆಗಿರುತ್ತಲ್ವಾ, ಕೆಲವೊಂದು ಇಂಪಾರ್ಟೆಂಟ್ ಡೇಗಳು ಒಂದು 2 to 3 ಮಂತ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಸೊ ನಮ್ಗೆಲ್ಲಾ ಹೋಲ್ ಇಯರ್ದು ಎಲ್ಲ ಕೆಲವೊಂದು ಡೇಟ್ಗಳನ್ನು ಕಾನ್ಫರೆನ್ಸ್ಗಳನ್ನ ನೆನ್ಪಿಡೋ ಅವಶ್ಯಕತೆ ಇಲ್ಲ. ಎಕ್ಸಾಮಿನರ್ಗೆ ಒಂದು 2 to 3 ಮಂತ್ ಇರುವ ಅಂತಂತ ಇಂಪಾರ್ಟೆಂಟ್ ಡೇಟ್ಗಳು ಎಕ್ಸಾಮಿನರ್ ಎಸ್ಪೆಷಲಿ KE ಇಂದ ಜಾಸ್ತಿ ಕ್ವಶನ್ಸ್ ಕೇಳೋದು ಅನ್ನೋದು ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಎಲ್ಲಿದು? ರಾಯಚೂರಲ್ಲಿ, December 2021 ಅಲ್ಲಿ. ಓಕೆ, ಈ ಕಾನ್ಫರೆನ್ಸ್ ಅಲ್ಲಿ ಅವಾರ್ಡ್ ಕೂಡ ಕೊಡಲಾಯಿತು. ಏನಿದು? ಒಂದನೇದಾಗಿ ಸಾವಿತ್ರಿಬಾಯಿ ಫುಲೆ ನ್ಯಾಷನಲ್ ಅವಾರ್ಡ್. ಓಕೆ, ಇವ್ರ ಬಗ್ಗೆ ನೀವು ಕೇಳಿರ್ತೀರಾ ಅನ್ಕೊಳ್ತೀನಿ. ಸಾವಿತ್ರಿಬಾಯಿ ಫುಲೆ ನ್ಯಾಷನಲ್ ಅವಾರ್ಡ್ ಹೆಣ್ಣು ಮಕ್ಕಳ ಎಜುಕೇಶನ್ ಮೇಲೆ ರೆವಲ್ಯೂಷನರಿ ಕ್ರಿಯೇಟ್ ಮಾಡಿದಂತ ಫೈಟರ್ ಅಲ್ವಾ ಇವರು. ಸಾವಿತ್ರಿಬಾಯಿ ಫುಲೆ ನ್ಯಾಷನಲ್ ಅವಾರ್ಡ್ ಯಾರಿಗೆ ಕೊಡಲಾಗಿತ್ತು? HM ಕಾವೇರಿ. ಸಾವಿತ್ರಿ ಫುಲೆ ನ್ಯಾಷನಲ್ ಅವಾರ್ಡ್ ಅನ್ನು ಯಾರಿಗೆ ಕೊಡಲಾಗಿತ್ತು? HM ಕಾವೇರಿ ಅವರಿಗೆ ನೀಡಲಾಗಿದೆ. ಓಕೆ, ಏನದು? ಸೋಷಿಯಲ್ ಆಕ್ಟಿವಿಸ್ಟ್ ಫ್ರಮ್ ದಿ ಕೊಡಗು. ಯಾವ ಡಿಸ್ಟ್ರಿಕ್ಟ್ ಇಂದ? ಕೊಡಗು ಡಿಸ್ಟ್ರಿಕ್ಟ್ ಇಂದ ಅವ್ರು ಏನು ಸೋಷಿಯಲ್ ಆಕ್ಟಿವಿಸ್ಟ್ ಕೈಗೊಂಡಿದಾರಲ್ವಾ, ಅದ್ರ ಸಲುವಾಗಿ ಅವರಿಗೆ HM ಕಾವೇರಿ ಅವರಿಗೆ ಸಾವಿತ್ರಿಬಾಯಿ ಫುಲೆ ನ್ಯಾಷನಲ್ ಅವಾರ್ಡ್ ಅನ್ನ ಕೊಡಲಾಗಿದೆ. ಓಕೆ, ಅದಾದ್ಮೇಲೆ ಸಮ್ಮದರ್ ಅವ್ರ ಜೊತೆಗೆ ಸಮ್ಮದರ್ ಪರ್ಸನಾಲಿಟಿ ಕೂಡ ಅವಾರ್ಡ್ ಅನ್ನು ಕೊಡಲಾಗಿದೆ. ಯಾರು? ರಮ್ಯಾ ಮುರುನಾಡು ಅವರು ಕೂಡ ಕೊಡಗರು, ಪೊಯೆಟ್ರಿಗೆ. ಯಾವ ಫೀಲ್ಡ್ ಅಲ್ಲಿ? ಪೊಯೆಟ್ರಿಯಲ್ಲಿ. ಮಾರುತಿ ದಾಸನವರ್ ಲಿಟರರಿ ವರ್ಕ್ಗೆ ಒಂದು ಬುಕ್ ಅನ್ನು ಬರೆದಿದ್ದಾರೆ. ಅದಾದ್ಮೇಲೆ TS ಮಹಾಲಕ್ಷ್ಮಿ ಸೀನಿಯರ್ ರೈಟರ್. ನೆಕ್ಸ್ಟ್ A ಧನುಷ್ ಲೋಗೋ ಡಿಸೈನ್. ಓಕೆ, ಈ ನೇಮ್ಗಳು ಏನಷ್ಟು ಇಂಪಾರ್ಟೆಂಟ್ ಅಲ್ಲ,
ಬಟ್ HM ಕಾವೇರಿ ತಲೆಲಿಟ್ಕೊಳ್ಳಿ. ಇವ್ರಿಗೆ ಯಾವ ಅವಾರ್ಡ್ ಸಿಕ್ಕಿದೆ? ಸಾವಿತ್ರಿಬಾಯಿ ಫುಲೆ ನ್ಯಾಷನಲ್ ಅವಾರ್ಡ್. ಓಕೆ, ನೆಕ್ಸ್ಟ್ ಕರ್ನಾಟಕ ಶೆಡ್ಯೂಲ್ ಕಾಸ್ಟ್ ಸಬ್ ಕ್ಲಾಸಿಫಿಕೇಶನ್ ಆಕ್ಟ್ 2025. ಓಕೆ, ಇದಂತೂ ಕೇಳಿದ್ದಿರ್ತೀರಲ್ವಾ? ಏನಕ್ಕಂದ್ರೆ ಇಂಟರ್ನಲ್ ರಿಸರ್ವೇಶನ್ ಇಂದಾನೆ ನಮ್ಗೆ ಇವಾಗ ಈ ಇಶ್ಯೂ ಸಲುವಾಗಿ ಪ್ರೆಸೆಂಟ್ಲಿ ನಮ್ಗೆ ನೋಟಿಫಿಕೇಶನ್ ಇಶ್ಯೂ ಆಗ್ತಾ ಇದೆ ಅಲ್ವಾ? ನಿಮ್ಗೆ ಗೊತ್ತಿದ್ದು. ಸೊ ಇದರಲ್ಲಿ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನೇ ನೋಡ್ಬೇಕಾಗತ್ತೆ? ಒಂದು, ಇದು ಗೊತ್ತಿದೆ ಅನ್ಕೊಳ್ತೀನಿ ತುಂಬಾ ಜನಗೆ, ಇದು ರಿಲೇಟೆಡ್ ಟು ವಾಟ್ ಅಂತ. ಇದು ಜಸ್ಟ್ SC ST ಬಗ್ಗೆ ಸಬ್ ಕ್ಲಾಸಿಫಿಕೇಶನ್ ಬಗ್ಗೆ ಹೇಳುತ್ತೆ. ಓಕೆ, ಅಂದ್ರೆ ಏನು ಅಂದ್ರೆ ವಿತಿನ್, ಫಾರ್ ಎಕ್ಸಾಂಪಲ್ ಈಗ ಒಂದು SC ಕಮ್ಯುನಿಟಿ ಅನ್ಕೊಳ್ಳಿ, ಒಂದಿಷ್ಟು ಪಂಗಡಗಳು ಇರ್ತಾವಲ್ವಾ, ABCD ಅಂತ. ಇಷ್ಟು ವರ್ಷ ಅವ್ರಿಗೆ ಒಂದು ಸರ್ಟನ್ ಪರ್ಸೆಂಟೇಜ್ ಅಂತ ಇರುತ್ತೆ ರಿಸರ್ವೇಶನ್ ಮೇಲೆ ಅಲ್ವಾ, ವಿತಿನ್ ದ SC ಕಮ್ಯುನಿಟಿಯಲ್ಲಿ. ಇವಾಗ ಏನಾಗಿದೆ, ಆ ಕಮ್ಯುನಿಟಿ ಮಧ್ಯೆನೆ ಸಬ್ ಕ್ಲಾಸಿಫಿಕೇಶನ್ ಮಾಡಿ ಪರ್ಸೆಂಟೇಜ್ ಅನ್ನ ಚೇಂಜ್ ಮಾಡಿದೆ. ಓಕೆ, ಒಂದು ಕಮ್ಯುನಿಟಿನ ABC ಅಂತ ಮಾಡಿಬಿಟ್ಟು ಪ್ರವರ್ಗ A, ಪ್ರವರ್ಗ C ಅಂತ ಮಾಡಿ ಕೆಲವೊಂದು ಆಲ್ರೆಡಿ ತುಂಬಾ ರಿಸರ್ವೇಶನ್ ಇಂದ ಬೆನಿಫಿಟ್ ತಗೊಂಡವ್ರನ್ನ ಕೆಳಗಡೆ ಹಾಕಿದೆ, ಇನ್ನೂ ಬ್ಯಾಕ್ವರ್ಡ್ ಇದ್ದನ್ನ A ಗ್ರೂಪ್ ಅಲ್ಲಿ ಹಾಕಿದೆ. ಇದು ಟೋಟಲಿ ಹೋಲ್ ಬೇಸಿಕ್ ಐಡಿಯಾ ಆಫ್ ದಿ ಇಂಟರ್ನಲ್ ರಿಸರ್ವೇಶನ್ ಅಲ್ವಾ? ಇದನ್ನ ಎಕ್ಸಾಮ್ ಅಲ್ಲಿ ನಾವು ಇಲ್ಲಿ ಏನೇನು ನೆನ್ಪಿಟ್ಕೊಳ್ಬೇಕು? ಒಂದನೇದಾಗಿ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಮೇಲೆ ಮಾಡಿರುವಂತ ಒಂದು ಇದು ಸ್ಟೆಪ್ ಅಲ್ವಾ? ಹಾಗಿದ್ರೆ ಆ ಜಡ್ಜ್ಮೆಂಟ್ ಹೆಸರು ಯಾವುದು? ಸ್ಟೇಟ್ ಆಫ್ ಪಂಜಾಬ್ ಅಂಡ್ ಅದರ್ಸ್ ವರ್ಸಸ್ ದೇವೇಂದ್ರ ಸಿಂಗ್ ಅಂಡ್ ಅದರ್ಸ್. ಓಕೆ, ಈ ಜಡ್ಜ್ಮೆಂಟ್ ನೇಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಕೇಳಬಹುದು, ಇಂಟರ್ನಲ್ ರಿಸರ್ವೇಶನ್ ನ ಯಾವ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್, ಲ್ಯಾಂಡ್ ಮಾರ್ಕ್ ವರ್ಡಿಕ್ಟ್ ಮೇಲೆ ಇಂಪ್ಲಿಮೆಂಟ್ ಮಾಡಲಾಗಿದೆ ಅಂದ್ರೆ ಸ್ಟೇಟ್ ಆಫ್ ಪಂಜಾಬ್ ಅಂಡ್ ಅದರ್ಸ್ ವರ್ಸಸ್ ದೇವೇಂದ್ರ ಸಿಂಗ್ ಅಂಡ್ ಅದರ್ಸ್. ಓಕೆ, ಈ ಜಡ್ಜ್ಮೆಂಟ್ ಅನ್ನ ತಲೆಯಲ್ಲಿಟ್ಕೊಳ್ಳಿ. ಓಕೆ, ಈಗ ಆ ಕಮಿಷನ್ ನ ಯಾರು ಹೆಡೆಡ್ ಮಾಡಿದ್ರು? ನಿಮಗೆ ಗೊತ್ತೇ ಇದೆ, ಜಸ್ಟಿಸ್ ನಾಗಮೋಹನ್ ದಾಸ್ ಅಲ್ವಾ? ಅದು ಈ ಕೆಲವೊಂದು ರೆಕಮೆಂಡೇಶನ್ ಕೊಟ್ಟಿದಾರಲ್ವಾ, ಅದನ್ನ ಗವರ್ಮೆಂಟ್ ತಗೊಂಡು ಇಂಪ್ಲಿಮೆಂಟ್ ಮಾಡಿ ಆಕ್ಟ್ ಅನ್ನ ಪಾಸ್ ಮಾಡಿದೆ. ಓಕೆ, ನಾವ್ ಇಟ್ ಈಸ್ ಹೈಕೋರ್ಟ್ ಅಲ್ಲಿ ಕೇಸ್ ಇದೆ ಅಲ್ವಾ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಟೋಟಲಿ 101 SC ಅಲ್ಲಿ ಸಬ್ ಕಾಸ್ಟ್ಗಳಿದೆ ಅಂತ ಹೇಳಿದೆ. ಅದರಲ್ಲಿ 3 ಮೇಜರ್ ಕ್ಯಾಟಗರಿ ಆಗಿ ಮಾಡಿದೆ. ಓಕೆ, ಪ್ರವರ್ಗ A, ಪ್ರವರ್ಗ C ಅಂತ. ಓಕೆ, ಇಲ್ಲಿದೆ ಪರ್ಸೆಂಟೇಜ್ ಎಷ್ಟು ಅಂತಾರೆ. ಇದರಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಏನು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಈ ಆಕ್ಟ್ ಮೇಲೆ ನೆನ್ಪಿಟ್ಕೊಳ್ಬೇಕಾದದ್ದು ಆ ಇಂಟರ್ನಲ್ ರಿಸರ್ವೇಶನ್ ಕಮಿಟಿ ಯಾವುದು, ಜಸ್ಟಿಸ್ ನಾಗಮೋಹನ್ ದಾಸ್ ಒಂದು ಇಂಪಾರ್ಟೆಂಟ್, ಹಾಗೆ ಯಾವ ಜಡ್ಜ್ಮೆಂಟ್ ಅನ್ನ ಯೂಸ್ ಮಾಡಿಕೊಂಡು ಈ ಇಂಟರ್ನಲ್ ರಿಸರ್ವೇಶನ್ ಅನ್ನ ಇಂಪ್ಲಿಮೆಂಟ್ ಮಾಡೋದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಅಲ್ಲಿ. ಓಕೆ, ನೆಕ್ಸ್ಟ್ ಕೆಲವೊಂದು ಮತ್ತೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಸದಾಶಿವ್ ಕಮಿಷನ್. ಇಂಟರ್ನಲ್ ರಿಸರ್ವೇಶನ್ ಬಗ್ಗೆ ಈಗ ರೀಸೆಂಟ್ ಆಗಿ ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ ನ ಫಾಲೋ ಅಪ್ ಮಾಡೋದಕ್ಕಿಂತ ಮುಂಚೆ ಇಂಟರ್ನಲ್ ರಿಸರ್ವೇಶನ್ ಬಗ್ಗೆ ರೆಕಮೆಂಡೇಶನ್ ಕೊಟ್ಟಂತ ಕಮಿಟಿ ಯಾವ್ದಾಗಿತ್ತು? ಸದಾಶಿವ್ ಕಮಿಷನ್. ಈ ಎರಡು ಕಮಿಟಿ ಇಟ್ ಇಸ್ ರಿಲೇಟೆಡ್ ಟು ಇಂಟರ್ನಲ್ ರಿಸರ್ವೇಶನ್. ಓಕೆನಾ? ಎಕ್ಸಾಮ್ ಅಲ್ಲಿ ಎರಡು ಕಮಿಟಿಗಳು ಕೊಟ್ಬಿಟ್ಟು ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ಸ್ ಆಗ್ಬಹುದು. ಒಂದು ಸದಾಶಿವ ಕಮಿಷನ್ ಬಗ್ಗೆನೂ ಕೇಳಬಹುದು, ಇಲ್ಲ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ ಬಗ್ಗೆನೂ ಕೇಳಬಹುದು ನಿಮ್ಗೆ. ನೆಕ್ಸ್ಟ್ ಇನ್ನೊಂದು ಆಪ್ ಇದೆ ಇಲ್ಲಿ, ಸಾರಿಗೆ ಮಿತ್ರ. ಗೊತ್ತಾಗ್ಬಿಡತ್ತೆ, ರಿಲೇಟೆಡ್ ಟು ಸಮ್ ಟ್ರಾನ್ಸ್ಪೋರ್ಟ್ ಅಂತಲ್ವಾ. ವೆನ್ ಯು ಹರ್ಡ್ ಅಬೌಟ್ ಸಾರಿಗೆ ಯಾರಿದು? KCRTC ಇಂದ ಒಂದು ಮೊಬೈಲ್ ಆಪ್ ಅನ್ನ ಲಾಂಚ್ ಮಾಡಿದ್ದಾರೆ. ಯಾರಿಗೆ? KCRTC ಎಂಪ್ಲಾಯಿಗೆ. ಅಂದ್ರೆ ವಾಟ್ ಈಸ್ ಸಾರಿಗೆ ಮಿತ್ರ ಅಂತ ನೋಡಿದಾಗ, ಅ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೊಬೈಲ್ ಪ್ಲಾಟ್ಫಾರ್ಮ್ ಪ್ರೊವೈಡಿಂಗ್ ದ ರಿಯಲ್ ಟೈಮ್ ಎಂಪ್ಲಾಯಿ ಸರ್ವಿಸಸ್. ಒಂದು KCRTC ಎಂಪ್ಲಾಯಿಗೆ ಒಂದು ಅಥೆಂಟಿಕ್ ಆಗಿ ಒಂದು ಸರ್ವಿಸ್ ಅನ್ನ ಕೊಡ್ಲಿಗೋಸ್ಕರ ಈ ಸಾರಿಗೆ ಮಿತ್ರ ಅನ್ನೋ ಒಂದು ಆಪ್ ಅನ್ನ ಲಾಂಚ್ ಮಾಡಿದ್ದಾರೆ. ಇದು ಯಾರು ಲಾಂಚ್ ಮಾಡಿರೋದು? KCRTC, ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ಓಕೆ, ಹಾಗಿದ್ರೆ ಮೇನ್ ಪರ್ಪಸ್ ಏನಾಗಿತ್ತು? ಇದು ಪ್ರೊವೈಡ್ ಎ ರಿಯಲ್ ಟೈಮ್ ಹ್ಯೂಮನ್ ರಿಸೋರ್ಸ್ ಸರ್ವಿಸ್ ವಿತ್ ಎ ಸ್ಮಾರ್ಟ್ ಫೋನ್. ಓಕೆ, ಮೊಬೈಲ್ ಅಲ್ಲೇ ಎಲ್ಲ ರಿಯಲ್ ಟೈಮ್ ಅಲ್ಲಿ ಒಂದು ಸರ್ವಿಸ್ ಅನ್ನ ಕೊಡುವಂತದ್ದು. ಎನೇಬಲ್ ದಿ ಡೈರೆಕ್ಟ್ ಆಕ್ಸೆಸ್ ಟು ದ ಎಂಪ್ಲಾಯಿ ಸರ್ವಿಸ್ ಡಾಟಾ. ಓಕೆ, ಈಗ ಎಂಪ್ಲಾಯಿದು ಲಾಗಿನ್ ಲಾಗ್ಔಟ್ ಇರ್ಬೋದು ಅಥವಾ ಸ್ಯಾಲರಿ ಸ್ಲಿಪ್ಸ್ ಇರ್ಬೋದು, ಇದೆಲ್ಲ ಆ ಆಪ್ ಅಲ್ಲೇ
ನಾವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆ, ಇಂಥ ಸರ್ವಿಸ್ಗಳನ್ನ ಕೊಡ್ಲಿಗೋಸ್ಕರ ಈ ಮೊಬೈಲ್ ಆಪ್ ಅನ್ನ ಲಾಂಚ್ ಮಾಡಿದ್ದಾರೆ. ಓಕೆ, ಏನೇನಿದೆ ಇಲ್ಲಿ? ಅಟೆಂಡೆನ್ಸ್ ಅಂಡ್ HR ರೆಕಾರ್ಡ್ ಸರ್ವಿಸ್ ಇದೆ ನೋಡಿ. ಅಟೆಂಡೆನ್ಸ್ ಅಂಡ್ HR ರೆಕಾರ್ಡ್ ಸರ್ವಿಸ್ ಅಲ್ಲಿ ಅಂದ್ರೆ ಮಂತ್ಲಿ ಅಟೆಂಡೆನ್ಸ್ ಟ್ರ್ಯಾಕಿಂಗ್ ಮಾಡಲಾಗುತ್ತೆ. ಹಾಗೆ ಅವ್ರನ್ನ ಸರ್ವಿಸ್ ಏನೇನು ಮಾಡಿದ ಸರ್ವಿಸ್ ರೆಕಾರ್ಡ್ ಮಾಡಲಾಗುತ್ತೆ. ಹಾಗೆ ಅವ್ರ ಸ್ಯಾಲರಿ ಸ್ಲಿಪ್ ಅನ್ನು ಕೂಡ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಹಾಗೆ ಅವ್ರ ಪರ್ಸನಲ್ ಅಂಡ್ ಪ್ರೊಫೆಷನಲ್ ರೆಕಾರ್ಡ್ ಕೂಡ ಅದರಲ್ಲಿ ರೆಕಾರ್ಡ್ ಆಗುತ್ತೆ. ಓಕೆ, ಟೋಟಲಿ ಡಿಜಿಟಲೈಸೇಷನ್ ಆಫ್ ದಿ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಇಲ್ಲಿ KCRTC ಅಲ್ಲಿ ಈ ಪರ್ಪಸ್ಗೋಸ್ಕರ ಸಾರಿಗೆ ಮಿತ್ರ ಆಪ್ ಅನ್ನ ಲಾಂಚ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಆಯುಷ್ಮಾನ್ ಭಾರತ್ ಅಂಡ್ ಆರೋಗ್ಯ ಕರ್ನಾಟಕ. ನೀವು ಆಯುಷ್ಮಾನ್ ಭಾರತ್ ಬಗ್ಗೆ ಕೇಳಿರ್ತೀರಾ. ಇದು ನಮ್ದು ಸ್ಟೇಟ್ ಲೆವೆಲ್ ಇಂದ ಇದಕ್ಕೆ ಸಂಬಂಧ ಕೂಡಿ ಒಂದು ಆರೋಗ್ಯ ಕರ್ನಾಟಕ ಅನ್ನೋದನ್ನ ಲಾಂಚ್ ಮಾಡ್ತಾರೆ. ಇದು ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂದ್ರೆ ನಮ್ದೊಂದು ಆಕ್ಟ್ ಇದೆ. ಓಕೆನಾ, ಏನಿದೆ? ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂತ ಒಂದಿದೆ. ಏನ್ ಹೇಳುತ್ತೆ ಅಂದ್ರೆ ಇಲ್ಲಿ ಇವಾಗ ರೀಸೆಂಟ್ ಆಗಿ ಹೇಳಿದ್ದಾರೆ, ಎಲ್ಲಾ ಪ್ರೈವೇಟ್ ಸೆಕ್ಟರ್ ಅವರು ಯಾರ್ಯಾರು ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕ ಸರ್ವಿಸ್ ಅನ್ನ ಸಿಟಿಜನ್ಸ್ಗೆ ಪ್ರೊವೈಡ್ ಮಾಡ್ತಿದಾರಲ್ವಾ, ಎಲ್ಲಾ ಪ್ರೈವೇಟ್ ಹಾಸ್ಪಿಟಲ್ಗಳು ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂಡರ್ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ. ಇಟ್ ಇಸ್ ಎ ಮ್ಯಾಂಡೇಟರಿ ನಾವು. ಓಕೆ, ಬಿಕಾಸ್ ಯು ನೆವರ್ ನೋ, ಸಮ್ ಪೀಪಲ್ ಆರ್ ಲೈಕ್ ಇದನ್ನ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕನ ಸ್ಕೀಮ್ ಅನ್ನ ಜನಕ್ಕೆ ಮೋಸನೂ ಮಾಡ್ಬೋದು ಅಲ್ವಾ. ಇದೇ ರೀಸನ್ಗೆ ಯಾವ ಪ್ರೈವೇಟ್ ಸೆಕ್ಟರ್ಗಳು ಈ ಸ್ಕೀಮ್ ಅನ್ನ ಫಾಲೋ ಅಪ್ ಮಾಡ್ತಾ ಇದೆಯೋ ಅಂದ್ರೆ ಜನಕ್ಕೆ ಸರ್ವಿಸ್ ಕೊಡ್ತಾ ಇದೆಯೋ ಎಲ್ಲಾ ಪ್ರೈವೇಟ್ ಸೆಕ್ಟರ್ಗಳು ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಲ್ಲಿ ಕಂಪಲ್ಸರಿ ರಿಜಿಸ್ಟರ್ ಮಾಡ್ಬೇಕಂತ ಹೇಳುತ್ತೆ. ಓಕೆ, ಮೇಲೆ ಅಬ್ಜೆಕ್ಟಿವ್ ಏನಿತ್ತು ಅಂದ್ರೆ ನೋಡಿದಾಗ ಟು ಎನ್ಶೂರ್ ದ ಮಿನಿಮಮ್ ಹಾಸ್ಪಿಟಲ್ ಇನ್ಫ್ರಾಸ್ಟ್ರಕ್ಚರ್, ಕ್ವಾಲಿಫೈಡ್ ಡಾಕ್ಟರ್, ಕ್ವಾಲಿಟಿ ಹೆಲ್ತ್ ಕೇರ್ ಇನ್ ದ ಎಂಪೆಲ್ಡ್ ಹಾಸ್ಪಿಟಲ್. ಅಂದ್ರೆ ಜನಕ್ಕೆ ಇವಾಗ ನಿಮ್ಗೆ ಗೊತ್ತಿದೆ ಅಲ್ವಾ, ಈ ಪ್ರೈವೇಟ್ ಸೆಕ್ಟರ್ ಅಂತ ಬಂದಾಗ ಅನ್ನೆಸರ್ಲಿ ಬಿಲ್ ಮಾಡಿ ಜನಕ್ಕೆ ಮೋಸ ಮಾಡ್ತಾರೆ. ಹಾಗೆ ಕ್ವಾಲಿಫೈಡ್ ಡಾಕ್ಟರ್ ಇಲ್ಲ, ಈ ರಿಸರ್ಚ್ PhD ಮಾಡೋಕ್ ಬಂದಿರ್ತಾರೆ, MS ಮಾಸ್ಟರ್ ಡಿಗ್ರಿ, ಅವರೇ ಬಂದು ಕೆಲವೊಂದನ್ನ ಆಪರೇಷನ್ ನ ಟ್ರೀಟ್ಮೆಂಟ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಜನಕ್ಕೆ ಮೋಸ ಆಗಬಾರ್ದು ಅಂತ ಪ್ರೈವೇಟ್ ಸೆಕ್ಟರ್ಗಳು ಯಾರ್ಯಾರನ್ನ ಈ ಸ್ಕೀಮ್ ಅನ್ನ ಫಾಲೋ ಅಪ್ ಮಾಡ್ತಾ ಇದೆಯೋ ಎಲ್ಲರೂ ಕಂಪಲ್ಸರಿ ಆಕ್ಟ್ ಅಂಡರ್ ರಿಜಿಸ್ಟರ್ ಮಾಡಬೇಕು. ಅಂದ್ರೆ ಮಿನಿಮಮ್ ಇಷ್ಟು ಒಂದು ಸೇವೆ ಹಾಸ್ಪಿಟಲ್ ಅಲ್ಲಿ ಕೊಡ್ಬೇಕಂತ ಇರುತ್ತೆ ಈ ಸ್ಕೀಮ್ ಅಂಡರ್. ಅದನ್ನೆಲ್ಲ ಕೊಡ್ಬೇಕು. ಅದಾಗಿ ಕ್ವಾಲಿಫೈಡ್ ಡಾಕ್ಟರ್ ಕೂಡ ಇರಬೇಕು, ಹಾಗೆ ಕ್ವಾಲಿಟಿ ಹೆಲ್ತ್ ಕೇರ್ ಕೂಡ ಕೊಡ್ಬೇಕು ಅನ್ನೋದು ಮೇನ್ ಅಬ್ಜೆಕ್ಟಿವ್ ಆಗಿರುತ್ತೆ. ಓಕೆ, ಟೋಟಲಿ ಏನಿದು ABRK ಅಂದ್ರೆ ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕ ಅಂದ್ರೆ ಇಟ್ ಇಸ್ ಇಂಟಿಗ್ರೇಟೆಡ್ ಸ್ಕೀಮ್ ಆಫ್ ದಿ ಆಯುಷ್ಮಾನ್ ಭಾರತ್ ಅಂಡ್ ದಿ ಆರೋಗ್ಯ ಕರ್ನಾಟಕ. ಓಕೆ, BPL ಕಾರ್ಡ್ ಹೋಲ್ಡರ್ಗೆ ಎಷ್ಟಿದೆ ಗೊತ್ತಿದೆ, 5 lakh per year. APL ಕಾರ್ಡ್ ಹೋಲ್ಡರ್ ಎಷ್ಟಿದೆ, 30% ಆಫ್ ಸಬ್ಸಿಡಿ ಆನ್ ದ ಟ್ರೀಟ್ಮೆಂಟ್ ಕಾಸ್ಟ್. ಓಕೆ, ಫಾರ್ ಎಕ್ಸಾಂಪಲ್ 100 rupees ಇನ್ ಟ್ರೀಟ್ಮೆಂಟ್ ಆಗಿದೆ, 30% ಗೌರ್ಮೆಂಟ್ ಇಂದ ಪೇ ಆಗುತ್ತೆ, 30 rupees ಗೌರ್ಮೆಂಟ್ ಇಂದ ಪೇ ಆಗುತ್ತೆ. ಓಕೆ, ಅಪ್ ಟು ಎಷ್ಟು 1.5 lakh per year ತನಕ ಈ ಸ್ಕೀಮ್ ಅಂಡರ್ ಕವರ್ ಆಗುತ್ತೆ. ಓಕೆ, ಇದು ಹೋಲ್ ಬೇಸಿಕ್ ಐಡಿಯಾ ಆಫ್ ದಿ ಆಯುಷ್ಮಾನ್ ಭಾರತ್ ಅಂಡ್ ಆರೋಗ್ಯ ಕರ್ನಾಟಕ ಸ್ಟೇಟ್. ನೆಕ್ಸ್ಟ್, ರಿನ್ಯೂ ಆಫ್ ಡೀಮ್ಡ್ ಫಾರೆಸ್ಟ್ ಏರಿಯಾ ಇನ್ ದ ಕರ್ನಾಟಕ. ಹಾಗಿದ್ರೆ ಡೀಮ್ಡ್ ಫಾರೆಸ್ಟ್ ಅಂದ್ರೆ ಏನು ಅಂತ ನೋಡೋಣ. ಫಸ್ಟೇದಾಗಿ ವಾಟ್ ಈಸ್ ಡೀಮ್ಡ್ ಫಾರೆಸ್ಟ್ ಅಂತ ನಾವು ಕ್ವಶನ್ ಮಾರ್ಕ್ ತಗೊಳ್ಬೇಕು. ಈ ಡೀಮ್ಡ್ ಫಾರೆಸ್ಟ್ ಬಗ್ಗೆ ನಾವು ಕೇಳಿಲ್ಲ, ಇದು ಎನ್ವೈರನ್ಮೆಂಟಲ್ ಬರುತ್ತೆ ಅಲ್ವಾ. ಲ್ಯಾಂಡ್ ನಾಟ್ ಅಫಿಷಿಯಲ್ ರೆಕಾರ್ಡೆಡ್ ಆಸ್ ಎ ಫಾರೆಸ್ಟ್ ಇನ್ ರೆವಿನ್ಯೂ ರೆಕಾರ್ಡ್ ಬಟ್ ಅಪಿಯರ್ಸ್ ಲೈಕ್ ಎ ಫಾರೆಸ್ಟ್ ಅಂಡ್ ಪೊಸೆಸಸ್ ಎ ಫಾರೆಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಅಂದ್ರೆ ಇವಾಗ ಒಂದಿಷ್ಟು ಲ್ಯಾಂಡ್ ಅಂತ ಇರುತ್ತೆ. ಓಕೆನಾ, ಈ ಲ್ಯಾಂಡ್ ಏನಿದೆ ನೋಡಕ್ಕೆ ಅರಣ್ಯಗಳ ತರ ಕಾಣುತ್ತೆ, ಎಲ್ಲಾ ಗುಣಗಳು ಇದೆ, ಬಟ್ ಅದು ಆಫಿಷಿಯಲಿ ರೆಕಾರ್ಡ್ ಅಂತ ನೋಡಿದಾಗ ಅದು ಫಾರೆಸ್ಟ್ ಆಗಿ ರೆಕಾರ್ಡ್ ಆಗಿರಂಗಿಲ್ಲ. ಅಂತವುಗಳನ್ನ ಡೀಮ್ಡ್ ಫಾರೆಸ್ಟ್ ಅಂತ ಕರೀತಾರೆ. ಓಕೆ, ಇದು ಯಾವ ಜಡ್ಜ್ಮೆಂಟ್ ಪ್ರಕಾರ ಆಗುತ್ತೆ? 1996 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ TN ಗೋದಾಮರನ್ ತಿರುಮಲಪಡ್ ಕೇಸ್. ಈ ಕೇಸಲ್ಲಿ ಡೀಮ್ಡ್ ಫಾರೆಸ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಅರೈಸ್ ಆಗುತ್ತೆ. ಓಕೆ, ಇವಾಗಿದ್ರೆ ನ್ಯೂಸ್ ಅಲ್ಲಿ ಏನಿದೆ ಆಗಿದ್ರೆ ಕರ್ನಾಟಕ ಫಾರ್ಮ್ ದೇ ಸ್ಪೆಷಲ್ ಕಮಿಟಿ ಟು ರೀಎಕ್ಸಾಮ್ ಅಬೌಟ್ ದಿ 3.3 lakh hectares ಆಫ್ ದಿ ಡೀಮ್ಡ್ ಫಾರೆಸ್ಟ್ ಲ್ಯಾಂಡ್. ಅಂದ್ರೆ ಈಗ ರೀಸೆಂಟ್ ಡಾಟಾ ಪ್ರಕಾರ ಏನಾಗಿದೆ ಅಂದ್ರೆ ಇನ್ ಟೋಟಲಿ ಕರ್ನಾಟಕದಲ್ಲಿ 3.30 lakh
ಹೆಕ್ಟರ್ಸ್ ಆಫ್ ಏನು ಡೀಮ್ ಫಾರೆಸ್ಟ್ ಇದೆ ಅಂತ ಒಂದು ರಿಪೋರ್ಟ್ ಅನ್ನ ಕೊಡುತ್ತೆ. ಬಟ್ ಆ ರಿಪೋರ್ಟ್ ಜೆನ್ಯೂನ್ ಇದೆ ಇಲ್ಲ ಅಥವಾ ರೀ ಎಕ್ಸಾಮಿನ್ ಮಾಡಬೇಕು ಅಂತ ಒಂದು ಕರ್ನಾಟಕ ಗೌರ್ಮೆಂಟ್ ಸ್ಪೆಷಲ್ ಕಮಿಟಿಯನ್ನ ಸ್ಥಾಪನೆ ಮಾಡಿದೆ. ಓಕೆ, ಇದು ಟೋಟಲಿ ಹೋಲ್ ಬೇಸಿಕ್ ಐಡಿಯಾ. ಡೀಮ್ಡ್ ಇದ್ರಲ್ಲಿ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ಏನಂತ ತಗೊಳ್ಬೇಕು, ಒಂದು ಡೀಮ್ಡ್ ಫಾರೆಸ್ಟ್ ಅಂದ್ರೆ ಏನು, ಆ ಡೀಮ್ಡ್ ಫಾರೆಸ್ಟ್ ಅನ್ನೋದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಯಾವ ಥ್ರೂ ಬಂತು ಅನ್ನೋದು, TM ಗೋದಾಮರನ್ ತಿರುಮಲಪದ್ ಕೇಸ್. ಓಕೆ, ಇದು ಟೋಟಲ್ ಬೇಸಿಕ್ ಐಡಿಯಾ. ಓಕೆ, ನೆಕ್ಸ್ಟ್ ಫ್ಯಾಕ್ಚರ್ ಪಾಯಿಂಟ್ ಏನಂದ್ರೆ ಕರ್ನಾಟಕದಲ್ಲಿ ಮಂಗಳೂರು ಮತ್ತು ವಿಜಯಪುರದಲ್ಲಿ ಹೊಸದಾಗಿ ಪ್ಲಾಸ್ಟಿಕ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡಲಾಗಿದೆ. ಓಕೆ, 2 ನ್ಯೂ ಪ್ಲಾಸ್ಟಿಕ್ ಪಾರ್ಕ್ ಇನ್ ಕರ್ನಾಟಕ. ಎಲ್ಲೆಲ್ಲಿ? ಮಂಗಳೂರು ಮತ್ತೆ ವಿಜಯಪುರದಲ್ಲಿ. ಓಕೆ, ಒಂದು ಮಂಗಳೂರು ಮತ್ತು ವಿಜಯಪುರದಲ್ಲಿ. ನೆಕ್ಸ್ಟ್, ರೀಸೆಂಟ್ ಆಗಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಕರ್ನಾಟಕದ ಹೊನ್ನೂರು ತಾಲೂಕಲ್ಲಿ, ಹೊನ್ನೂರು ತಾಲೂಕಲ್ಲಿ ಬರುತ್ತೆ, ಚಾಮರಾಜನಗರ ಡಿಸ್ಟ್ರಿಕ್ಟ್. ಓಕೆ, ಇಲ್ಲಿ ಗೋಲ್ಡ್ ಡೆಪಾಸಿಟ್ ಇದೆ ಅಂತ ಒಂದು ಇಂಡಿಕೇಶನ್ ಸಿಕ್ಕಿದೆ. ಓಕೆ, ಇದು ಇಷ್ಟು ಫ್ಯಾಕ್ಚುಯಲ್ ಪಾಯಿಂಟ್. ನೆಕ್ಸ್ಟ್, ಇಲ್ಲಿ ಕೇಳೇ ಇರ್ತೀರಾ, ರೀಸೆಂಟ್ ಆಗಿ ರಾಜ್ ಭವನ ಕರ್ನಾಟಕ ಏನಾಗಿದೆ, ಲೋಕ ಭವನ ಅಂತ ರೀನೇಮ್ ಮಾಡಲಾಗಿದೆ. Now it's become ಲೋಕ ಭವನ. It is not ರಾಜ್ಯನ ಭವನ anymore now. It is ಲೋಕ ಭವನ. ಯಾರ ಡೈರೆಕ್ಷನ್ ಥ್ರೂ? ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ ಥ್ರೂ ಈ ನೇಮ್ ಅನ್ನ ಚೇಂಜ್ ಮಾಡಲಾಗಿದೆ. ನೆಕ್ಸ್ಟ್, ಇಂಡಸ್ಟ್ರಿಯಲ್ ಟೆಕ್ನಾಲಜಿ ಇನೋವೇಷನ್ ಪಾರ್ಕ್ ಎಲ್ಲಿ ಸ್ಥಾಪನೆ ಆಗಲಿದೆ? ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ. ನೆಕ್ಸ್ಟ್, ಇದಾದ್ಮೇಲೆ ಎಕ್ಸಾಮ್ ಅಲ್ಲಿ ನೋಡಿರ್ತೀರಲ್ವಾ, ಕೆಲವೊಂದು ಕಮಿಟಿಗಳು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಕಮಿಟಿಗಳ ಹೆಸರು ಕೊಟ್ಬಿಟ್ಟು ಅದು ರಿಲೇಟೆಡ್ ಯಾವುದೇ ಸಂಬಂಧಪಟ್ಟಿದ್ದು ಅಂತ ಹೊಂದಿಸಿ ಬರೀದೆ ಕ್ವಶನ್ಸ್ ಅನ್ನು ಕೇಳ್ತಾರೆ. ಇಲ್ಲ ಡೈರೆಕ್ಟ್ ಆಗಿ ಒಂದು ಕಮಿಟಿ ಹೆಸರು ಕೊಟ್ಬಿಟ್ಟು 4 ಆಪ್ಷನ್ಸ್ ಕೊಟ್ಬಿಟ್ಟು ರಿಲೇಟೆಡ್ ಟು ವಾಟ್ ಅಂತಾನು ಕೇಳ್ತಾರೆ ಅಲ್ವಾ. ಇವಾಗ ಈ ಇದರಲ್ಲಿ ಸ್ಲೈಡ್ಸ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಕಮಿಟಿಗಳು ರೀಸೆಂಟ್ ಆಗಿ ಆಗಿದೆ, ಹಾಗೆ ಮೊದಲಾದಂತ ಕೆಲವೊಂದು ಇಂಪಾರ್ಟೆಂಟ್ ಕಮಿಟಿಗಳನ್ನ ನೋಡೋಣ. ಓಕೆ, ಇವಾಗ ರೀಸೆಂಟ್ ಆಗಿ ನ್ಯೂಸ್ ಇದು ಮೊದಲ ಕಮಿಟಿ ಏನು ಅಂದ್ರೆ ಯಾವುದು ಅಂದ್ರೆ ಜಸ್ಟಿಸ್ ಜಾನ್ ಮೈಕಲ್ ಕುನ್ನಾ ಕಮಿಷನ್ ರಿಪೋರ್ಟ್. ಓಕೆ, ಇದು ರಿಲೇಟೆಡ್ ಟು ವಾಟ್? ರಿಲೇಟೆಡ್ ಟು ಕೋವಿಡ್ ಟೈಮ್ ಅಲ್ಲಿ ಏನ್ ಆಕ್ಸಿಜನ್ ಟ್ರಾಜಿಡಿ ನಡೀತಲ್ವಾ, ಈಗ ಕೇಳೇ ಇರ್ತೀರ ಎಷ್ಟೋ ಜನ, ತುಂಬಾ ಜನ ಅಲ್ವಾ, ಎಷ್ಟೋ ಜನ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ ಲ್ಯಾಕ್ ಆಫ್ ಆಕ್ಸಿಜನ್ ಇಂದ ಕೋವಿಡ್ ಟೈಮ್. ಆ ಇನ್ಸಿಡೆಂಟ್ ಅನ್ನ ಸ್ಟಡಿ ಮಾಡ್ಲಿಕ್ಕೋಸ್ಕರ ಗೌರ್ಮೆಂಟ್ ಒಂದು ಕಮಿಟಿಯನ್ನ ಸ್ಥಾಪನೆ ಮಾಡುತ್ತೆ. ಅದೇ ಯಾವುದು? ಜಸ್ಟಿಸ್ ಜಾನ್ ಮೈಕಲ್ ಕುನ್ನಾ ಕಮಿಷನ್. ಓಕೆ, ರಿಲೇಟೆಡ್ ಟು ಆಕ್ಸಿಜನ್ ಟ್ರಾಜಿಡಿ ಟ್ರಿಗರ್ಡ್ ಪೊಲಿಟಿಕಲ್ ಡಿಬೇಟ್ ಇನ್ ಕರ್ನಾಟಕದಲ್ಲಿ ಚಾಮರಾಜ ಡಿಸ್ಟ್ರಿಕ್ಟ್ ಅಲ್ಲಿ ಆ ಟ್ರಾಜಿಡಿ ನಡೆದಿರುತ್ತೆ. ಓಕೆ, ಟೋಟಲಿ ಕೋವಿಡ್ ಸ್ಕ್ಯಾಮ್ ಇನ್ವೆಸ್ಟಿಗೇಷನ್ ಕಮಿಷನ್ ಯಾವ್ದು? ರಿಲೇಟೆಡ್ ಟು ವಾಟ್? ಜಸ್ಟಿಸ್ ಜಾನ್ ಮೈಕಲ್ ಕುನ್ನಾ ಕಮಿಷನ್ ಆರ್ ಕಮಿಟಿ. ಓಕೆ, ನೆಕ್ಸ್ಟ್ ಈಗ ನೋಡಿದ್ವಲ್ಲ, SC ಸಬ್ ಕ್ಲಾಸಿಫಿಕೇಶನ್ ಯಾವುದು? ಜಸ್ಟಿಸ್ HN ನಾಗಮೋಹನ್ ದಾಸ್. ಪರ್ಪಸ್ ಏನು? ಡಾಟಾ ಕಲೆಕ್ಷನ್ ಅಂಡ್ ರಿಪೋರ್ಟ್ ಫಾರ್ ದ ಇಂಟರ್ನಲ್ ರಿಸರ್ವೇಶನ್ ಅಮಾಂಗ್ ದಿ SCs. ನೆಕ್ಸ್ಟ್, ಸ್ಟೇಟ್ ಎಜುಕೇಶನ್ ಪಾಲಿಸಿ ಕಮಿಷನ್ ಯಾವುದು? ಪ್ರೊಫೆಸರ್ ಸುಖದೇವ್ ಥ್ರೋಟ್. ಓಕೆ, ಅಂದ್ರೆ ಏನ್ NEP ಫಾಲೋ ಅಪ್ ಆಗುತ್ತಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಂದ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ಸ್ಟೇಟ್ ಲೆವೆಲ್ ಹ್ಯಾಸ್ ದ ಪವರ್ ಟು ಡಿಸೈಡ್ ಅಲ್ವಾ. ಎಜುಕೇಶನ್ ಅನ್ನೋದು ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಬರುತ್ತೆ. ಸೊ ಅದೇ ಕೆಲವೊಂದು NEP ಪಾಲಿಸಿಗಳು ಸ್ಟೇಟ್ಗೆ ಇಷ್ಟ ಆಗಲ್ಲ, ಸೊ ಅದಕ್ಕೆ ಸಪರೇಟ್ ಕರ್ನಾಟಕ ಸ್ಟೇಟ್ ಎಜುಕೇಶನ್ ಪಾಲಿಸಿ ಬೇಕು ಅಂತ ಒಂದು ಕಮಿಟಿಯನ್ನು ರೆಡಿ ಮಾಡುತ್ತೆ. ದಟ್ ಈಸ್ ಪ್ರೊಫೆಸರ್ ಸುಖದೇವ್. ಓಕೆ, ನೆಕ್ಸ್ಟ್ 7th ಪೇ ಕಮಿಷನ್ ಯಾರು? K ಸುಧಾಕರ್ ರಾವ್. ನೆಕ್ಸ್ಟ್, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ K ಜಯಪ್ರಕಾಶ್ ಹೆಗಡೆ. ಅಂದ್ರೆ ಇದು ಗೊತ್ತಿದೆ ನಿಮಗೆ, ಕಾಸ್ಟ್ ಸೆನ್ಸಸ್ ಅಲ್ವಾ. ಬ್ಯಾಕ್ವರ್ಡ್ ಕ್ಲಾಸಸ್ಗೆ ನಂಬರ್ ಆಫ್ ಪರ್ಸೆಂಟೇಜ್ 27 ಟು ಟೋಟಲಿ ಓವರ್ ಆಲ್ 50% ಟು 75% ರಿಸರ್ವೇಶನ್ ನ ಇನ್ಕ್ರೀಸ್ ಮಾಡಬೇಕು ಅಂತ ಈ ಕಮಿಟಿ ಹೇಳಿತ್ತು. ರಿಪೋರ್ಟ್ ಕೂಡ ರಿಲೀಸ್ ಆಗಿದೆ ಅಲ್ವಾ, ಬಟ್ ಇನ್ನು ಇಂಪ್ಲಿಮೆಂಟ್ ಆಗಿಲ್ಲ, ಸ್ಟಿಲ್ ಇಟ್ ಇಸ್ ಇನ್ ಹೋಲ್ಡ್. ನೆಕ್ಸ್ಟ್, ಡ್ರಾಟ್ ರಿಲೀಫ್ ರಿವ್ಯೂ ಕಮಿಟಿ ರಿಲೇಟೆಡ್ ಟು ಯಾರ್ದು? HK ಪಾಟೀಲ್. ಇದು ತುಂಬಾ ರೇರು, ಯಾರು ಓದಿರಲ್ಲ ಇದು. ಡ್ರಾಟ್ ರಿಲೀಫ್ ರಿವ್ಯೂ ಕಮಿಟಿ ಯಾರು? ಹೆಡೆಡ್ ಬೈ ದಿ
HK ಪಾಟೀಲ್. ಅಂದ್ರೆ ಏನಿದು, ಐಡೆಂಟಿಫೈ ದ ತಾಲೂಕ್ ಎಫೆಕ್ಟೆಡ್ ಡ್ರಾಟ್ ಎಫೆಕ್ಟೆಡ್ ತಾಲೂಕ್ ಅಂಡ್ ದಿ ಮಾನಿಟರ್ ರಿಲೀಫ್. ಅಂದ್ರೆ ಕರ್ನಾಟಕದಲ್ಲಿ ಯಾವುದೇ ತಾಲೂಕುಗಳು ಬರಗಾಲ ಬಂದಿರುತ್ತೋ ಆ ತಾಲೂಕುಗಳನ್ನ ಐಡೆಂಟಿಫೈ ಮಾಡೋದು ಅಥವಾ ಸರ್ವೆ ಮಾಡೋದು ಮಾಡ್ಲಿಕ್ಕೋಸ್ಕರ ಈ ಕಮಿಟಿಯನ್ನ ಮಾಡ್ತಾರೆ. ಯಾವುದು, ಡಾಟ್ ರಿಲೀಫ್ ರಿವ್ಯೂ ಕಮಿಟಿ. ಯಾವುದು, HK ಹೆಡೆಡ್ ಬೈ ದಿ HK ಪಾಟೀಲ್. ಓಕೆ. ನೆಕ್ಸ್ಟ್, ಯೂನಿವರ್ಸಿಟಿ ಚೇರ್ಸ್ ರಿವ್ಯೂ ಕಮಿಟಿ. ಯಾವುದು, ಬರಗೂರು ರಾಮಚಂದ್ರಪ್ಪ. ಹೆಸರು ತುಂಬ ಫೆಮಿಲಿಯರ್ ಅಲ್ವಾ. ಏನು ಪರ್ಪಸ್ ಏನಾಗುತ್ತೆ, ಟು ಇವ್ಯಾಲ್ಯೂಯೇಟ್ ದಿ ಅಕಾಡೆಮಿಕ್ ಚೇರ್ ಇನ್ ಎ ಸ್ಟೇಟ್ ಯೂನಿವರ್ಸಿಟಿ. ಓಕೆ. ಯೂನಿವರ್ಸಿಟಿ ಚೇರ್ ರಿವ್ಯೂ ಕಮಿಟಿ ಯಾರು, ಬರಗೂರು ರಾಮಚಂದ್ರಪ್ಪ. ಓಕೆ. ನೆಕ್ಸ್ಟ್, ಅದಾದ್ಮೇಲೆ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಮಿಟಿ ಯಾರು, BS ಪಾಟೀಲ್. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಒಂದು ಡಾಟ್ ರಿಲೀಫ್ ರಿವ್ಯೂ ಕಮಿಟಿ ಯಾರು, HK ಪಾಟೀಲ್. ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಮಿಟಿ ಯಾರು, BS ಪಾಟೀಲ್. ಓಕೆ. ನೆಕ್ಸ್ಟ್, PSI ರಿಕ್ರೂಟ್ಮೆಂಟ್. ಇದು ಗೊತ್ತೇ ಇರುತ್ತೆ ನಿಮಗೆ. 545 PSI ರಿಕ್ರೂಟ್ಮೆಂಟ್ ತುಂಬಾ ಹಗರಣಗಳು ನಡೆದಿತ್ತಲ್ವಾ, ಅದನ್ನ ಕೇಸನ್ನ ಎನ್ಕ್ವೈರಿ ಮಾಡ್ಲಿಕ್ಕೆ ಒಂದು ಕಮಿಟಿ ರೆಡಿ ಮಾಡ್ತೀವಿ. ಯಾರು, ಜಸ್ಟಿಸ್ B ವೀರಪ್ಪ ಕಮಿಟಿ. ನೆಕ್ಸ್ಟ್, ರೀಸೆಂಟ್ ಆಗಿ ನಡೆದಂತ ಒಂದು ಸ್ಥಾಪನೆ ಮಾಡಿದಂತ ಕಮಿಟಿ ಯಾವ್ದಂದ್ರೆ ಅಭಯ ಮನೋಹರ್ ಸಪ್ರೆ ಕಮಿಟಿ. ರಿಲೇಟೆಡ್ ಟು ಯಾರಿಗೆ, ರೋಡ್ ಸೇಫ್ಟಿಗೆ. ಅಂದ್ರೆ ನ್ಯಾಷನಲ್ ಹೈವೇ 275 ಬೆಂಗಳೂರು ಮೈಸೂರು ಕಾರಿಡಾರ್ ಇದೆಯಲ್ಲ, ಅಲ್ಲಿ ತುಂಬಾ ಹೈವೇ ಆಕ್ಸಿಡೆಂಟ್ಗಳು ಜಾಸ್ತಿ ಆಯ್ತಿದ್ದು ಕಂಪೇರ್ಡ್ ಟು 2025 ಅಲ್ಲಿ, ಕಂಪೇರ್ಡ್ ಟು 2024 ಅಲ್ಲಿ. ಸೊ ಅಲ್ಲೇನ್ ಪ್ರಾಬ್ಲಮ್ ಇದೆ, ಯಾಕೆ ತುಂಬಾ ಆಕ್ಸಿಡೆಂಟ್ ಆಗ್ತಾ ಇದೆ ಅನ್ನೋ ಒಂದು ರಿವ್ಯೂ ಮಾಡ್ಲಿಕ್ಕೋಸ್ಕರ ಒಂದು ಕಮಿಟಿಯನ್ನ ಸ್ಥಾಪನೆ ಮಾಡುತ್ತೆ. ಅವರೇ ಅದೇ ಅಭಯ ಮನೋಹರ್ ಸಪ್ರೆ ಕಮಿಟಿ. ಓಕೆ. ದೀಸ್ ಆರ್ ದ ಕಮಿಟೀಸ್ ರೀಸೆಂಟ್ ಆಗಿ ಮತ್ತೆ ಲಾಸ್ಟ್ 1 year ಅಲ್ಲಿ ಆದಂತ ಒಂದು ಕಮಿಟಿಗಳು. ಓಕೆ. ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು, ಜಸ್ಟಿಸ್ ಮೋಹನ್ ಮೈಕಲ್ ಕುನ್ನಾ ಕಮಿಷನ್ ರಿಪೋರ್ಟ್ ರಿಲೇಟೆಡ್ ಟು ಆಕ್ಸಿಜನ್ ಟ್ರಾಜಿಡಿ ಇನ್ ಚಾಮರಾಜನಗರ್. ಓಕೆ. ಡ್ಯೂರಿಂಗ್ ದ ಕೋವಿಡ್ ಟೈಮ್ ಅಲ್ಲಿ. ಅದಾದ್ಮೇಲೆ SC ಸಬ್ಕ್ಲಾಸ್ ಇಂಟರ್ನಲ್ ಬಗ್ಗೆ, ಕ್ಲಾಸಿಫಿಕೇಶನ್ ಬಗ್ಗೆ ಅದು ಯಾರು, HN ನಾಗಮೋಹನ್ ದಾಸ್. ಅದಾದ್ಮೇಲೆ ಸ್ಟೇಟ್ ಎಜುಕೇಶನ್ ಪಾಲಿಸಿ ಕಮಿಷನ್ ಪ್ರೊಫೆಸರ್ ಸುಖದೇವ್. ಓಕೆ. ನೆಕ್ಸ್ಟ್, 7th ಪೇ ಕಮಿಷನ್ ಯಾರು, K ಸುಧಾಕರ್ ರಾವ್. ನೆಕ್ಸ್ಟ್, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಕಾಸ್ಟ್ ಯಾವುದು, ಜಯಪ್ರಕಾಶ್ ಹೆಗಡೆ. ನೆಕ್ಸ್ಟ್, ಡ್ರಾಟ್ ರಿಲೀಫ್ ರಿವ್ಯೂ ಕಮಿಟಿ ಯಾರ್ದು, HK ಪಾಟೀಲ್. ನೆಕ್ಸ್ಟ್, ಯೂನಿವರ್ಸಿಟಿ ಚೇರ್ ರಿವ್ಯೂ ಕಮಿಟಿ ಯಾರ್ದು, ಬರಗೂರು ರಾಮಚಂದ್ರಪ್ಪ. ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಮಿಟಿ ಯಾರ್ದು, BS ಪಾಟೀಲ್. ನೆಕ್ಸ್ಟ್, PSI ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಯಾರು, ರಿಲೇಟೆಡ್ ಟು ಜಸ್ಟಿಸ್ B ವೀರಪ್ಪ. ಓಕೆ. ನೆಕ್ಸ್ಟ್, ಅಭಯ ಮನೋಹರ್ ಸಪ್ರೆ ಕಮಿಟಿ ರಿಲೇಟೆಡ್ ಟು ರೋಡ್ ಸೇಫ್ಟಿ. ಯಾವುದು, ನ್ಯಾಷನಲ್ ಹೈವೇ 275 ಬೆಂಗಳೂರು ಮೈಸೂರು ಕಾರಿಡಾರ್ ರಿಲೇಟೆಡ್ ಟು, ಅಂದ್ರೆ ಆಕ್ಸಿಡೆಂಟ್ ಜಾಸ್ತಿ ಆಗಿರುತ್ತೆ. ಸೊ ಅಲ್ಲಿ ಕೆಲವೊಂದು ಕೆಲವೊಂದು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಬೇಕು ಟು ಅವಾಯ್ಡ್ ದಿ ಆಕ್ಸಿಡೆಂಟ್. ಓಕೆ. ಇದು ಹೋಲ್ ಕಮಿಟಿ. ಓಕೆ. ಎಕ್ಸಾಮ್ ಪಾಯಿಂಟ್ ಆಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಓಕೆ. ನೆಕ್ಸ್ಟ್, ಚಾಲುಕ್ಯ ಫೆಸ್ಟಿವಲ್. ಯಾಕೆ ಈ ಫೆಸ್ಟಿವಲ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಲಾಸ್ಟ್ ಕಂಡಕ್ಟ್ ಆಗಿದ್ದು 2017 ಅಲ್ಲಿ. ಸೊ ಅಪ್ರಾಕ್ಸಿಮೇಟ್ಲಿ 8 years ಆದ ನಂತರ ಈ ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡಲಾಗಿದೆ. ಓಕೆ. ಹಾಗೆ ನಾವು ಎಕ್ಸಾಮ್ ಅಲ್ಲಿ ಏನೇನು ತಿಳ್ಕೊಳ್ಬೇಕು, ಒಂದು ಚಾಲುಕ್ಯ ಫೆಸ್ಟಿವಲ್ ಅಂತ ಬಂದಾಗ ಅದು ಎಲ್ಲಿ ನಡೆಯುತ್ತೆ. ಓಕೆ. ಚಾಲುಕ್ಯ ಗೊತ್ತಿದೆ, ಎಲ್ಲಿದೆ, ಬಾದಾಮಿ, ಇದು ಬಾಗಲಕೋಟೆ ಅಲ್ವಾ. ನೆಕ್ಸ್ಟ್, ಅದಾದ್ಮೇಲೆ ಅದು ಬಿಗಿನಿಂಗ್ ಅಲ್ಲಿ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಏನು ಅಂತ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಬೇರೆ ಬೇರೆ ತಾಲೂಕಲ್ಲಿ ಯಾವ್ಯಾವ ಫೆಸ್ಟಿವಲ್ ನಡೆಯುತ್ತೆ ಅನ್ನೋದು ಇಂಪಾರ್ಟೆಂಟ್. ಓಕೆ. ಈಗ ರೀಸೆಂಟ್ ಆಗಿ ಚಾಲುಕ್ಯ ಫೆಸ್ಟಿವಲ್ ಹೆಲ್ಡ್ ಇನ್ ಬಾದಾಮಿ, ಬಾಗಲಕೋಟ್ ಡಿಸ್ಟ್ರಿಕ್ಟ್. ಟು ಏಮ್ ಏನು ಅಂದ್ರೆ ಅಲ್ಲಿರುವ ಕಲ್ಚರ್ನ ಮತ್ತು ಅಲ್ಲಿನ ಹೆರಿಟೇಜ್ ಅಂಡ್ ಆರ್ಟ್ ಅನ್ನ ಎಕ್ಸ್ಪ್ಲೋರ್ ಮಾಡೋದು ಅಲ್ವಾ. ಈ ಡಯಾಗ್ರಾಮ್ ಅಲ್ಲಿ ನೋಡ್ತೀರಿ, ಇಟ್ ಇಸ್ ಒನ್ ಆಫ್ ದಿ ಕಲ್ಚರ್ ಅಂಡ್ ಆರ್ಟ್ ಆಫ್ ದಿ ಬಾದಾಮಿ ಅಲ್ವಾ. ಓಕೆ. ಇವಾಗ ಹಂಗಿದ್ರೆ ಇದು ಒರಿಜಿನಲ್ ನೇಮ್ ಏನು, ಯಾವಾಗ ಲಾಂಚ್ ಆಯ್ತು, ಇನಿಷಿಯೇಟೆಡ್ ಇನ್ ದ ಲೇಟ್ 1990s ಆಸ್ ಎ ನವರಸಪುರ ಪಟ್ಟದಕಲ್ಲು ಉತ್ಸವ ಅಂತ ಒರಿಜಿನ್ ಆಗುತ್ತೆ. ಏನಂತ ಒರಿಜಿನ್ ಆಗುತ್ತೆ, ನವರಸಪುರ ಪಟ್ಟದಕಲ್ಲು ಉತ್ಸವ ಅಂತ ಒರಿಜಿನ್ ಆಗುತ್ತೆ. ಯಾವ ಟೈಮಲ್ಲಿ, ಚಾಲುಕ್ಯ ಪೀರಿಯಡ್ ಟೈಮಲ್ಲಿ. ಓಕೆ. ಅದಾದ್ಮೇಲೆ ನಮಗೆ ಗೊತ್ತು ವಿಜಯಪುರ ಡಿಸ್ಟ್ರಿಕ್ಟ್ ಮತ್ತೆ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಸಪರೇಟ್ ಆಗುತ್ತಲ್ವಾ. ವಿಜಯಪುರ ಡಿಸ್ಟ್ರಿಕ್ಟ್ ಹ್ಯಾಸ್ ಬಿನ್ ಆಕ್ಟಿವೇಟೆಡ್ ಫ್ರಮ್ ದಿ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇನ್ 1997 ಅಲ್ಲಿ. ಅವಾಗ ಇದು ಏನ ರೀನೇಮ್ ಆಗುತ್ತೆ, ಚಾಲುಕ್ಯ ಉತ್ಸವ ಅಂತ ರೀನೇಮ್ ಆಗುತ್ತೆ. ಯಾವಾಗ, 1997 ಅಲ್ಲಿ, ವೆನ್ ವಿಜಯಪುರ ವಾಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ದಿ ಬಾಗಲಕೋಟ. ಓಕೆ. ಅದಕ್ಕಿಂತ ಮುಂಚೆ ನವರಸಪುರ ಪಟ್ಟದಕಲ್ಲು ಉತ್ಸವ ಇದ್ದಿದ್ದು ಚಾಲುಕ್ಯ ಉತ್ಸವ ಆಗಿ ರೀನೇಮ್ ಆಗುತ್ತೆ. ಓಕೆ. ಇವಾಗ ನಾನು ಹೇಳಿದ್ನಲ್ಲ, ಇಟ್ ಹ್ಯಾಸ್ ಬಿನ್ ಅಂದ್ರೆ ಇದು ಯಾವಾಗ 2017 ಅಲ್ಲಿ ಲಾಸ್ಟ್ ಟೈಮ್ ಅಲ್ಲಿ ಕಂಡಕ್ಟ್ ಮಾಡಿದ್ರು. ಆಫ್ಟರ್ ದಿ 8 years ನಮ್ಮ 2025 ಅಲ್ಲಿ
ವಾಪಸ್ ಕಂಡಕ್ಟ್ ಮಾಡಿದ್ದಾರೆ. ಓಕೆ, ಎಕ್ಸಾಮ್ ಪಾಯಿಂಟ್ ಆಫ್ ಏನೇನು ಇಂಪಾರ್ಟೆಂಟ್, ಒಂದು ಚಾಲುಕ್ಯ ಫೆಸ್ಟಿವಲ್ ಎಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ, ಓಕೆ, ಅದು ಮೊದಲೇ ನೇಮ್ ಏನಿತ್ತು, ಅದಾದ್ಮೇಲೆ ಅದು ಏನ್ ರೀನೇಮ್ ಆಯ್ತು ಅನ್ನೋದು ಇಂಪಾರ್ಟೆಂಟ್. ಅದಾದ್ಮೇಲೆ ಹಂಪಿ ಉತ್ಸವ, ಇದು ನಮ್ಗೆ ಗೊತ್ತು, ಎಲ್ಲಿ ಹೊಸಪೇಟೆ ವಿಜಯನಗರ ಡಿಸ್ಟಿಕ್ ಅಲ್ವಾ, ವಿಜಯನಗರ ಎಂಪೈರ್ ಸ್ಟಾರ್ಟ್ ಮಾಡಿದಂತ ಒಂದು ಸೆಲೆಬ್ರೇಷನ್ ಅದು. ಅದಾದ್ಮೇಲೆ ಕದಂಬ ಉತ್ಸವ, ಇದು ಗೊತ್ತು, ಬನವಾಸಿ ಉತ್ತರಾಖಂಡ್ ಡಿಸ್ಟಿಕ್ ಸಿರ್ಸಿಯಲ್ಲಿ ಇದಾಗುತ್ತೆ ಅಲ್ವಾ. ಅದಾದ್ಮೇಲೆ ಲಕ್ಕುಂಡಿ ಉತ್ಸವ, ಲಕ್ಕುಂಡಿ ಎಲ್ಲಿ ಬರುತ್ತೆ, ಗದಗ ಡಿಸ್ಟಿಕ್ ಅಲ್ಲಿ ಅಲ್ವಾ. ನೆಕ್ಸ್ಟ್ ಕಿತ್ತೂರು ಉತ್ಸವ ಎಲ್ಲಿ, ಬೆಳಗಾಂ ಡಿಸ್ಟಿಕ್ ಅಲ್ಲಿ. ನೆಕ್ಸ್ಟ್ ಕನಕ ಶರೀಫ ಸರ್ವಜನ ಉತ್ಸವ ಎಲ್ಲಾಗುತ್ತೆ, ಶಿಗ್ಗಾಂವ್ ಹಾವೇರಿ ಡಿಸ್ಟಿಕ್ ಅಲ್ಲಿ. ಇದನ್ನ ಕನ್ಫ್ಯೂಸ್ ಮಾಡ್ಕೊಳ್ಬಹುದು, ಇದು ಎಲ್ಲಿ ಬರುತ್ತೆ ಅಂತ. ಕನಕ ಶರೀಫ ಸರ್ವಜನ ಉತ್ಸವ ಎಲ್ಲಿ, ಹಾವೇರಿ ಡಿಸ್ಟಿಕ್ ಅಲ್ಲಿ. ಮತ್ತೆಲ್ಲಾ ಉತ್ಸವಗಳು ನೀವು ನೇಮ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಮಾಡ್ತಾರೆ ಅಂತ. ಓಕೆ, ನೆಕ್ಸ್ಟ್ ಇನ್ನೊಂದೇನು ಅಂದ್ರೆ ಈ ಸ್ವತ್ತು ಸಾಫ್ಟ್ವೇರ್ 2.0. ಈ ಗವರ್ನೆನ್ಸ್ ಅನ್ನೋದು ನಾನು ನಿಮ್ಗೆ ಲಾಸ್ಟ್ ಹೇಳಿದೆ, ಆರೋಗ್ಯ ಮಿತ್ರ ಅನ್ನೋದು, ಸಾರಿಗೆ ಮಿತ್ರ, ಆರೋಗ್ಯ ರಿಲೇಟೆಡ್ ಒಂದಿತ್ತು, ಆರೋಗ್ಯ ಸೇತು ಸಮಥಿಂಗ್ ಏನೋ ಇತ್ತು ಅಲ್ವಾ, ಸಾರಿಗೆ ಮಿತ್ರ ಒಂದು ಆ್ಯಪ್. ಹಾಗೆ ಈ ಸ್ವತ್ತು ಸಾಫ್ಟ್ವೇರ್ ಏನ್ ಕೇಳ್ತಾರೆ ಅಂದ್ರೆ ಆ್ಯಪ್ ಬಗ್ಗೆ ಕೇಳ್ಬಿಟ್ಟು ರಿಲೇಟೆಡ್ ಟು ವಾಟ್ ಅಂತಾನು ಕೇಳ್ತಾರೆ. ಓಕೆ, ಇಲ್ಲ ಕೆಲವೊಂದು 5 ನಿಮ್ಗೆ 4-5 ಆ್ಯಪ್ ಬಗ್ಗೆ ಕೊಡ್ತಾರೆ ಗವರ್ನೆನ್ಸ್ ಬಗ್ಗೆ, ಅದಾದ್ಮೇಲೆ ರಿಲೇಟೆಡ್ ಟು ವಾಟ್ ಅಂತಾನು ಹೊಂದಿಸಿ ಬರೀ ಕ್ವಶನ್ಸ್ ಅನ್ನು ಕೇಳಬಹುದು. ಅದಕ್ಕೆ ಇಂಥ ಕ್ವಶನ್ಸ್ ಗಳು ಜಸ್ಟ್ 1 ಲೈನ್ ಮಾತ್ರ ಇಂಪಾರ್ಟೆಂಟ್, ಡೀಪ್ ಆಗಿ ನೀವು ಆ ಆ್ಯಪ್ ಗಳ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಆ್ಯಪ್ ರಿಲೇಟೆಡ್ ಟು ಏನು, ಅದ್ರ ಮೇನ್ ಆಬ್ಜೆಕ್ಟಿವ್ ಏನು ಅಷ್ಟೇ. ಓಕೆ, ಇದು ಟೋಟಲಿ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್. ನೋಡಿ, ಇದು ಅಪ್ಗ್ರೇಡ್ ಆಗಿದೆ. ಮೊದಲೇ ಈ ಸ್ವತ್ತು ಸಾಫ್ಟ್ವೇರ್ 1.0 ದಲ್ಲಿತ್ತು, ಈಗ 2.0 ದಲ್ಲಿ ಆಗಿದೆ. ಓಕೆ, ಅಂದ್ರೆ ಡಿಜಿಟಲ್ ಇ ಖಾತಾ, ಪ್ರಾಪರ್ಟಿ ಸರ್ಟಿಫಿಕೇಟ್. ಓಕೆ, ಎಲ್ಲ ಲ್ಯಾಂಡ್ ರೆಕಾರ್ಡ್ ಅನ್ನ ಇದು ಮಾಡ್ಲಿಕ್ಕೆ ಈ ಸ್ವತ್ತು ಸಾಫ್ಟ್ವೇರ್ ಅನ್ನ ಅಪ್ಗ್ರೇಡ್ ಮಾಡಲಾಗಿದೆ. ಓಕೆ, ಇಲ್ಲಿ ನೋಡ್ಬೋದು ನೀವು, ಅಂದ್ರೆ ಗೌರ್ಮೆಂಟ್ ಹೋದ್ರೆ ನಿಮ್ಗೂ ಪಂಚಾಯತ್ ಡೆವಲಪ್ಮೆಂಟ್ ಇದ್ರಲ್ಲಿ ಹೋದ್ರೆ ನಿಮ್ಗೆ ಸಿಗ್ಬಿಡುತ್ತೆ ಈ ಆ್ಯಪ್ ಬಗ್ಗೆ. ಓಕೆ, ನೆಕ್ಸ್ಟ್ ಋತುಚಕ್ರ ಲೀವ್ ಬಗ್ಗೆ, ಬಿಲ್ ಬಗ್ಗೆ. ಓಕೆ, ಮಿನಿಸ್ಟ್ರಲ್ ಲೀವ್ ಬಿಲ್ 2025 ತುಂಬಾ ರಿಫಾರ್ಮ್ ಸ್ಟೆಪ್ ಅಲ್ವಾ ಇದು ಮಹಿಳೆಯರಿಗೆ. ಏನಾಗಿದೆ ಬಿಲ್ ಅಲ್ಲಿ ಕೀ ಪ್ರೊವಿಷನ್ಸ್ ಏನಿದೆ ಅಂತ ನೋಡೋಣ. ಒಂದು 1 ಡೇ ಲೀವ್ ಕೊಡ್ತಾರೆ ಫಾರ್ ಎ ವರ್ಕಿಂಗ್ ವುಮನ್. ಇಟ್ ಇಸ್ ನಾಟ್ 2 days, ಇಟ್ ಇಸ್ ಎ 1 day ಪೇಡ್ ಮಿನಿಸ್ಟ್ರಲ್ ಲೀವ್ ಪರ್ ಮಂತ್ ಫಾರ್ ದ ವರ್ಕಿಂಗ್ ವುಮನ್. ಓಕೆ, ಟೋಟಲಿ ಮ್ಯಾಕ್ಸಿಮಮ್ ಎಷ್ಟಿರುತ್ತೆ, 12 ಲೀವ್ ಅನ್ನ ತಗೊಳ್ಬಹುದು 1 year ಅಲ್ಲಿ. ಓಕೆ, ಮಂತ್ಲಿ 1 ಲೀವ್, ಟೋಟಲಿ 1 year ಅಲ್ಲಿ 12 ಆಗುತ್ತಲ್ವಾ. ಅದಾದ್ಮೇಲೆ ಇದು ಕಾಲೇಜ್ ಮತ್ತು ಸ್ಕೂಲ್ ಕೇವಲ ಎಂಪ್ಲಾಯಿ ಮಾತ್ರನಾ, ಪ್ರೈವೇಟ್ ಸೆಕ್ಟರ್ ಇಂದ ಗೌರ್ಮೆಂಟ್ ಸೆಕ್ಟರ್ ಇಲ್ಲ, ಇಟ್ ಅಪ್ಲೈಸ್ ಟು ಸ್ಕೂಲ್ ಅಂಡ್ ಕಾಲೇಜ್ ಗರ್ಲ್ಸ್ ಆಸ್ ವೆಲ್. ಅವ್ರಿಗೆ ಎಷ್ಟಿರುತ್ತೆ, 2 days ಲೀವ್ ಪರ್ ಮಂತ್. ಓಕೆ, ಇಫ್ ಯು ಆರ್ ಎ ಎಂಪ್ಲಾಯಿ you will get 1 leave per month. Suppose if you are a school or college girls, you will get a 2 days leave per month. Okay, ಅದರ ಜೊತೆಗೆ 2% ಅಟೆಂಡೆನ್ಸ್ ರಿಲ್ಯಾಕ್ಸೇಷನ್ ಕೂಡ ಕೊಡಲಾಗುತ್ತೆ ರಿಲೇಟೆಡ್ ಟು ಮೆನ್ಸ್ಟ್ರಲ್ ಹೆಲ್ತ್. ಓಕೆ, ದೀಸ್ ಆರ್ ದಿ ಮೇಜರ್ ಕೀ ಪ್ರೊವಿಷನ್ಸ್ ಆಫ್ ದಿಸ್ ಬಿಲ್. ಓಕೆ, ಅದರ ಜೊತೆಗೆ ಯಾವುದೇ ಮೆಡಿಕಲ್ ಸರ್ಟಿಫಿಕೇಟ್ ರಿಕ್ವೈರ್ಡ್ ಇಲ್ಲ. ಓಕೆ, ಸೆಲ್ಫ್ ಇನಿಮೇಷನ್ ಮತ್ತು ಮೇಲ್ ಮೆಸೇಜ್ ಸಫಿಷಿಯಂಟ್. ಕೇವಲ ಫಾರ್ ಎಕ್ಸಾಂಪಲ್ ಒಂದು ಪರ್ಸನ್ ಎ, ಒಂದು ಹುಡುಗಿ, ಓಕೆ, ಅವ್ರೇನು ಈ ತರ ನಂಗೆ ಲೀವ್ ಬೇಕು ಅಂತ ಸ್ಕೂಲಿಗೆ ಅಥವಾ ವರ್ಕ್ ಪ್ಲೇಸ್ ಅಲ್ಲಿ ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಮೆಡಿಕಲ್ ಸರ್ಟಿಫಿಕೇಟ್. ಜಸ್ಟ್ ಒಂದು ಮೇಲ್ ಮಾಡಿ ಈ ತರ ಪ್ರಾಬ್ಲಮ್ಸು ಅಂತ ಹೇಳಿದ್ರೆ ಲೀವ್ ವಿಲ್ ಬಿ ಅಪ್ರೂವ್. ಅದಾದ್ಮೇಲೆ ಯಾವುದೇ ಕಾರಣಕ್ಕೂ ಇವತ್ತು ನೀವು ಈ ಮಂತ್ ಅಲ್ಲಿ ಲೀವ್ ತಗೊಂಡಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋ ಕ್ಯಾರಿ ಫಾರ್ವರ್ಡ್, ಆ ಇಯರ್ ಲೀವ್ 12 ಲೀವ್ ಆ ಇಯರ್ ಅಲ್ಲೇ ಮುಗಿಯುತ್ತೆ, ಅದು ಕ್ಯಾರಿ ಫಾರ್ವರ್ಡ್ ಆಗಲ್ಲ. ಓಕೆ, ನೋ ಎನ್ಕ್ಯಾಶ್ಮೆಂಟ್, ಮಸ್ಟ್ ಬಿ ಯೂಸರ್ ಇನ್ ದ ಸೇಮ್ ಮಂತ್. ಆ ಮಂತ್ ಅಲ್ಲೇ ಆ 1 ಲೀವ್ ಅನ್ನ ತಗೊಂಡ್ಬಿಡ್ಬೇಕು, ಯಾವುದೇ ಕಾರಣಕ್ಕೂ ಇದು ಕ್ಯಾರಿ ಫಾರ್ವರ್ಡ್ ಆಗಲ್ಲ. ಟೋಟಲಿ ಯಾರ್ಯಾರಿಗೆ ಇದು 18 to 52 years ಅಪ್ರಾಕ್ಸಿಮೇಟ್ಲಿ ರೀಪ್ರೊಡಕ್ಟಿವ್ ಏಜ್ ತನಕ ಎಷ್ಟಿರುತ್ತೋ ಅಲ್ಲಿ ತನಕ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಏನಾದರೂ ಎಂಪ್ಲಾಯೀಸ್ಗೆ ಈ ಮಂತ್ ಈ ಲೀವ್ ಕೊಡದೇ ಇದ್ರೆ, he has to pay penalty up to 5,000 for the denial of the leave, discrimination, humiliation, treating the menstruation as a untouchable like stigma. ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಎಂಪ್ಲಾಯಿ ಈ ಮೆನ್ಸ್ಟ್ರಲ್ ಲೀವ್ ಅನ್ನ ಕೊಡ್ಲಿಕ್ಕೆ ಏನಾದರೂ ಅಪೋಸ್ ಮಾಡಿದ್ರೆ, he has to pay penalty up to 5K. ಓಕೆ, ಯಾವುದೇ ಕಾರಣಕ್ಕೂ ಅದನ್ನ ಸ್ಟಿಗ್ಮಾ ತರ ನೋಡಬಾರ್ದು ಅನ್ನೋದು ಒಂದು ಬೇಸಿಕ್ ಐಡಿಯಾ ಆಫ್ ದಿಸ್ ಬಿಲ್. ಓಕೆ, ಇದರ ಜೊತೆಗೆ
ಇದು ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಇಂಪ್ಲಿಮೆಂಟ್ ಆಗ್ತಾ ಇರೋದಾ? ಇಲ್ಲ, ಆಲ್ರೆಡಿ ಜಪಾನ್, ಸೌತ್ ಕೊರಿಯಾ, ಇಂಡೋನೇಷ್ಯಾ, ಕೆಲವೊಂದು ಡೆವಲಪಿಂಗ್ ಕಂಟ್ರಿಯಲ್ಲಿ ಕೂಡ ಈ ರೂಲ್ಸ್ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ. ಇದ್ರ ಜೊತೆಗೆ ಕರ್ನಾಟಕ ಗೌರ್ಮೆಂಟ್ ಕೂಡ ಒಂದು. ಓಕೆ ಓಕೆ ನೆಕ್ಸ್ಟ್ ಆದ್ಮೇಲೆ ಡಾಕ್ಟರ್ ಮಾಧವ್ ಗಡ್ಗಿಲ್ ರಿಪೋರ್ಟ್. ಈ ರಿಪೋರ್ಟ್ ಮೇಲೆ ಕ್ವಶನ್ಸ್ ಆಗ್ಬೋದು. ಈ ತುಂಬಾ ಇಂಪಾರ್ಟೆಂಟ್ ಪರ್ಸನಾಲಿಟಿ ವೆನ್ ಇಟ್ ಕಮ್ಸ್ ಟು ಪಾಲಿಸಿ ಇಂಪ್ಲಿಮೆಂಟೇಷನ್. ಯಾಕೆ ರೀಸೆಂಟ್ ಆಗಿ ಅವರು ಪಾಸ್ ಡೇ ಅಲ್ವಾ, ಕೇಳಿರ್ತೀರಾ, ಯಾವಾಗ 7 ಜನವರಿ 2026 ಅಲ್ಲಿ. ಓಕೆ, ಹಾಗಿದ್ರೆ ಇವ್ರು ಕೊಟ್ಟಂತ ಮೇಜರ್ ರೆಕಮೆಂಡೇಶನ್ ಏನು, ರಿಲೇಟೆಡ್ ಟು ವಾಟ್? ಇದು ಡಾಕ್ಟರ್ ಮಾಧವ್ ಗಡ್ಗಿಲ್ ರಿಲೇಟೆಡ್ ಟು ವೆಸ್ಟರ್ನ್ ಘಾಟ್ ರೀಜನ್ ಅಲ್ವಾ. ಅಲ್ಲಿ ಏನ್ ಇಕೋಸೆನ್ಸಿಟಿವ್ ಝೋನ್ ಅನ್ನ ಎಕ್ಸ್ಪ್ಲೋರೇಷನ್ ಮಾಡ್ತಾ ಇದ್ರು ಜನನು, ಆ ವೆಸ್ಟರ್ನ್ ಘಾಟ್ ರೀಜನ್ ನ ಸೇವ್ ಮಾಡೋಕ್ಕೋಸ್ಕರ ಅಲ್ಲಿ ಕೆಲವೊಂದು ಇಕೋಸೆನ್ಸಿಟಿವ್ ಝೋನ್ ಅನ್ನ ಇಕೋಸೆನ್ಸಿಟಿವ್ ಏರಿಯಾನ ಸೇವ್ ಮಾಡೋಕ್ಕೋಸ್ಕರ ಈ ಕಮಿಟಿಯನ್ನ ಸ್ಥಾಪನೆ ಮಾಡಲಾಗತ್ತೆ. ಅವ್ರೇನ್ ಹೇಳ್ತಾರೆ, ಮೇಜರ್ ರೆಕಮೆಂಡೇಶನ್ ಇವ್ರದ್ದು, ಡಿಕ್ಲೇರ್ಡ್ ಎಂಟೈರ್ ವೆಸ್ಟರ್ನ್ ಘಾಟ್ ಆಸ್ ಎ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಡಿಕ್ಲೇರ್ ಮಾಡಿ ಅಂತ ರೆಕಮೆಂಡೇಶನ್ ಅನ್ನ ಕೊಡ್ತಾರೆ. ಯಾರು? ಗಡ್ಗಿಲ್ ಅವರು. ಕೇಳಬಹುದು ನಿಮ್ಗೆ ಇದ್ರ ಮೇಲೆ. ಓಕೆ, ಇದ್ರ ಜೊತೆಗೆ ಮತ್ತೊಂದು ಕಮಿಟಿ ಯಾವುದು, ಸಂಜಯ್ ಕುಮಾರ್ ಕಮಿಟಿ ಕೂಡ ರಿಲೇಟೆಡ್ ಟು ಇಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ. ಓಕೆ, ಈ ಕಮಿಟಿ ಕೂಡ ನೆನ್ಪಿಟ್ಕೊಳ್ಳಿ. ಒಂದು ಗಡ್ಗಿಲ್ ರಿಪೋರ್ಟ್ ರಿಲೇಟೆಡ್ ಟು ವಾಟ್, ವೆಸ್ಟರ್ನ್ ಘಾಟ್ ರೀಜನ್. ಓಕೆ, ಹಾಗೆ ಇದ್ರ ಜೊತೆಗೆ ಮೇಜರ್ ರೆಕಮೆಂಡೇಶನ್ ಅಂದ್ರೆ ಡಿಕ್ಲೇರ್ಡ್ ಎಂಟೈರ್, ಇಟ್ ಇಸ್ ನಾಟ್ ಹಾಫ್ ಆಫ್ ದಿ ಪಾರ್ಟ್, ಇಟ್ ಇಸ್ ಎ ಡಿಕ್ಲೇರ್ಡ್ ಎಂಟೈರ್ ವೆಸ್ಟರ್ನ್ ಘಾಟ್ ಆಸ್ ಎ ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾ ಅಂತ ಡಿಕ್ಲೇರ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಒಂದು ಫ್ಯಾಕ್ಚರ್ ಏನಂದ್ರೆ, ಇಂಡಿಯಾಸ್ ಫಸ್ಟ್ ಕಮರ್ಷಿಯಲ್ ಕ್ವಾಂಟಮ್ ಕಂಪ್ಯೂಟರ್. ಇಂಡಿಯಾಸ್ ಫಸ್ಟ್ ಕಮರ್ಷಿಯಲ್ ಕ್ವಾಂಟಮ್ ಕಂಪ್ಯೂಟರ್ ನ ಎಲ್ಲಿ ಸ್ಥಾಪನೆ ಮಾಡಲಾಯಿತು? ಡಿಪ್ಲಾಯ್ಡ್ ಇನ್ IIT ಧಾರವಾಡ್. ಓಕೆ, ಧಾರವಾಡದಲ್ಲಿ ಸ್ಥಾಪನೆ ಮಾಡಲಾಯಿತು. ಓಕೆ, ಇಟ್ ಇಸ್ ಎ ಫಸ್ಟ್ ಇಂಡಿಜಿನಿಯಸ್ ಬಿಲ್ಟ್ ಕ್ವಾಂಟಮ್ ಕಂಪ್ಯೂಟರ್ ಫಾರ್ ಕಮರ್ಷಿಯಲ್ ಯೂಸ್. ಓಕೆ, ಕೀವರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಕಮರ್ಷಿಯಲ್ ಯೂಸ್. ಓಕೆ, ನೆಕ್ಸ್ಟ್ ಟೋಟಲಿ 11 ಪೊಟೆನ್ಷಿಯಲ್ ಬ್ಲೂ ಫ್ಲಾಗ್ ಬೀಚಸ್ ಇನ್ ಕರ್ನಾಟಕ. ಅಂದ್ರೆ ಇಟ್ ಡಸಂಟ್ ಮೀನ್ ದಟ್ ಎಲ್ಲಾ 11 ಬೀಚಸ್ ಅನ್ನು ಬ್ಲೂ ಫ್ಲಾಗ್ ಇದರಲ್ಲಿ ಸರ್ಟಿಫಿಕೇಶನ್ ಅಲ್ಲಿ ಹಂಗಂತಲ್ಲ. ಕರ್ನಾಟಕ ಕ್ಯಾಬಿನೆಟ್ ಇಂದ ನಮ್ಮ ಕರ್ನಾಟಕದಲ್ಲಿರುವ 11 ಬೀಚ್ಗಳು ಆ ಬ್ಲೂ ಫ್ಲಾಗ್ ಬೀಚಸ್ ಸರ್ಟಿಫಿಕೇಶನ್ ಅಲ್ಲಿ ಬರ್ಲಿಕ್ಕೆ ಪೊಟೆನ್ಷಿಯಲ್ ಇದೆ ಅಂತ ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಐಡೆಂಟಿಫೈ ಮಾಡಿದೆ. ಓಕೆ, ಈಗ ಇಲ್ಲಿ ಏನ್ ಇಂಪಾರ್ಟೆಂಟ್ ನಮ್ಗೆ ಇದು ಗೊತ್ತು, ಆಲ್ರೆಡಿ ಅದು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂಡರ್ ಕೊಟ್ಟಿಲ್ಲ. ಓಕೆನಾ, ಅದು ಒಂದು ಗೊತ್ತು ನಮ್ಗೆ. ಕೆಲವೊಂದು ಬೀಚ್ ಮಾತ್ರ, ಯಾವ ಬೀಚ್ ಅಂತ ನೋಡೋಣ ಕರ್ನಾಟಕದಲ್ಲಿ. ಅದ್ರ ಜೊತೆಗೆ ಇಲ್ಲಿ ನಾವೇನ್ ತಿಳ್ಕೊಳ್ಬೇಕಾದದ್ದು ಏನು ಅಂದ್ರೆ, ಕೆಲವೊಂದು ಬೀಚಸ್ಗಳು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ ಅನ್ನೋದು ಜಿಯೋಗ್ರಫಿಕಲ್ ಕ್ವಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು ದಕ್ಷಿಣ ಕನ್ನಡದಲ್ಲಿ ಯಾವುದು? ಸೋಮೇಶ್ವರ ಬೀಚ್, ಉಲಾಲ ಬೀಚ್. ಓಕೆ, ಹಾಗೆ ಶಶಿತುಲು ಬೀಚ್, ಸೋಮೇಶ್ವರ ಬೀಚ್, ಉಲ್ಲಾಲ ಬೀಚ್, ಶಶಿತುಲು ಬೀಚ್. ಓಕೆ, ಈ 3 ಬೀಚ್ಗಳು ದಕ್ಷಿಣ ಕನ್ನಡದಲ್ಲಿ ಬರುತ್ತೆ. ಹಾಗೆ ಉಡುಪಿಯಲ್ಲೂ ಆಸರೆ ಬೀಚ್, ಕೋಡಿಕನ್ನಯ್ಯ ಬೀಚ್, ಪಡುಕೆರೆ ಬೀಚ್, ಕೋಡಿ ಬೀಚ್, ಶಿರೂರ್ ಬೀಚ್. ಓಕೆ, ನಾನು ಇಲ್ಲಿ ಮ್ಯಾಪ್ ಅಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ಇದನ್ನ ಗ್ಲಾನ್ಸ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಜಿಯೋಗ್ರಫಿಯಲ್ಲಿ ನಿಮಗೆ ಬೀಚ್ ಗಳನ್ನ ಕೊಟ್ಬಿಟ್ಟು ಅದು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಬರ್ತಂತ ಕೇಳ್ಬೋದು. ಓಕೆ, ಹಾಗೆ ಉತ್ತರ ಕನ್ನಡದಲ್ಲಿ ಬೈಲೂರು ಬೀಚ್, ಅಪ್ಸರ್ಕೊಂಡ, ರವೀಂದ್ರನಾಥ್ ಟಾಗೂರ್ ಬೀಚ್ ಅಲ್ವಾ. ಅದಾದ್ಮೇಲೆ ಕರ್ನಾಟಕದಿಂದ ಯಾವ್ಯಾವ ಬ್ಲೂ ಫ್ಲಾಗ್ ಬೀಚಸ್ ಅಂತ ಆಲ್ರೆಡಿ ಸರ್ಟಿಫಿಕೇಶನ್ ಆಗಿದೆ. ಒಂದು ಪಡುಬಿದ್ರಿ ಬೀಚ್ ಉಡುಪಿಯಲ್ಲಿ ಬರುತ್ತೆ, ಹಾಗೆ ಕಾಸರಗೋಡು ಬೀಚ್ ಅಲ್ಲಿ ಬರುತ್ತೆ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ. ಓಕೆ, ಟೋಟಲಿ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅದು ಕೀ ಫ್ಯಾಕ್ಟ್ಸ್ ಅಂತ ನೋಡಿದಾಗ, ಎಲ್ಲಿ ಯಾವಾಗ ವರ್ಜಿನ್ ಆಗಿದ್ದು, ಎಲ್ಲಿ ಫ್ರಾನ್ಸ್ ಅಲ್ಲಿ 1985 ಅಲ್ಲಿ. ಓಕೆ, ಇಟ್ ಇಸ್ ಎ ಗ್ಲೋಬಲ್ ಎಕ್ಸ್ಪಾನ್ಷನ್ ಆಗಿದ್ದು 2001 ನಲ್ಲಿ. ಇದು ಅವಾರ್ಡ್ ಅನ್ನ ಯಾರು ಕೊಡ್ತಾರೆ? ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಶನ್ ಡೆನ್ಮಾರ್ಕ್. ಓಕೆ, ಇವರು ಇದನ್ನ ಅವಾರ್ಡ್ ಅನ್ನ ಕೊಡುವಂತದ್ದು. ಮೇನ್ ಏನು? ಸಸ್ಟೈನೇಬಲ್ ಕೋಸ್ಟಲ್ ಇಕೋಸಿಸ್ಟಮ್ ಮ್ಯಾನೇಜ್ಮೆಂಟ್. ಅಂದ್ರೆ ಒಂದು ಬೀಚ್ ಅನ್ನ ಹೆಲ್ದಿ ಆಗಿ ನೋಡ್ಕೊಳ್ಳೋದು, ವಿಚ್ ಮೀನ್ಸ್ ಯಾವುದೇ ಕಾರಣಕ್ಕೂ ಅಲ್ಲಿ ಬಂದಿರೋ ಟೂರಿಸ್ಟ್ಗಳು ಪ್ಲಾಸ್ಟಿಕ್ ಅನ್ನ ಚೆಲ್ಬಿಟ್ಟು ಅಲ್ಲಿ ಮರೈನ್ ಇಕೋಸಿಸ್ಟಮ್ ತಟ್ಟಾಗಿರ್ತಾರ, ಅಥವಾ ಕೆಲವೊಂದು ಬೀಚ್ಗಳಿಗೂ ಮರೈನ್ ಬಯೋಡೈವರ್ಸಿಟಿ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ವಾ, ಯಾವುದೇ ಕಾರಣಕ್ಕೂ ಥ್ರೆಟ್ ಆಗಬಾರ್ದು ಅಂತ ಬೀಚ್ಗಳನ್ನ ಹೆಲ್ದಿ ಆಗಿ ನೋಡ್ಕೊಳ್ಳಿಕ್ಕೆ, ಸಸ್ಟೈನೇಬಲ್ ಆಗಿ ನೋಡ್ಕೊಳ್ಳಿಕ್ಕೆ ನೋಡ್ಕೊಂಡಂತ ಬೀಚ್ಗಳಿಗೆ ಈ ಅವಾರ್ಡ್ ಅನ್ನ ಕೊಡಲಾಗಿದೆ ಆಸ್ ಎ ಇನ್ಸೆಂಟಿವ್ ಆಗಿ. ಓಕೆ, ಇದು ಮೇನ್ ಹೋಲ್ ಐಡಿಯಾ. ಓಕೆ, ಹಾಗಿದ್ರೆ ಕೋರ್ ಕ್ರೈಟೀರಿಯಾ ಇರಬೇಕು, ವಾಟರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಇರಬೇಕು,
ಎನ್ವೈರ್ಮೆಂಟಲ್ ಮ್ಯಾನೇಜ್ಮೆಂಟ್ ಇಕೋ ಫ್ರೆಂಡ್ಲಿ ಪ್ರಾಕ್ಟೀಸ್ ಅಲ್ಲಿ ಇರಬೇಕು ಆ ಬೀಚ್ ಕಡೆ, ಸೇಫ್ಟಿ ಅಕ್ಸೆಸಿಬಿಲಿಟಿ ಅಂಡ್ ವಿಸಿಟರ್ ಫೆಸಿಲಿಟೀಸ್ ಇರಬೇಕು. ಅಂದಾಗ ಮಾತ್ರ ಈ 3 ಕ್ರೈಟೀರಿಯಾ ಹೋಲ್ಡ್ಸ್ ಆದ್ರೆ ಮಾತ್ರ ಆ ಬೀಚ್ ಗಳನ್ನ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂಡರ್ ಒಳಗೆ ಇನ್ಕ್ಲೂಡ್ ಮಾಡಲಾಗುತ್ತೆ. ಓಕೆ, ರೀಸೆಂಟ್ ಆಗಿ ಪಡುಬಿದ್ರಿ ಬೀಚ್, ಉಡುಪಿ, ಕಾಸರಗೋಡು ಬೀಚ್, ಉತ್ತರ ಕನ್ನಡ. ಓಕೆ, ಇಟ್ ಇಸ್ ಇನ್ ಹೊನ್ನಾವರ್ ಡಿಸ್ಟ್ರಿಕ್ಟ್. ಓಕೆ, ಸಾರಿ ಹೊನ್ನಾವರ್ ತಾಲೂಕು. ಓಕೆ, ಇದಾದ್ಮೇಲೆ ಇವಾಗ ನಾನು ಹೇಳಿದ್ದು ಟೋಟಲಿ ಕ್ಯಾಬಿನೆಟ್ ಏನ್ ನಮ್ಮ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಒಂದು 11 ಪೊಟೆನ್ಶಿಯಲ್ ಬೀಚ್ ಗಳನ್ನ ಐಡೆಂಟಿಫೈ ಮಾಡಿದೆ. ಈಗ ಸದ್ಯಕ್ಕೆ ಇನ್ನು ಇನ್ಕ್ಲೂಡ್ ಮಾಡಿಲ್ಲ, ಫ್ಯೂಚರ್ ಅಲ್ಲಿ ಇನ್ಕ್ಲೂಡ್ ಮಾಡಬಹುದು. ಜೊತೆಗೆ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವ ಬೀಚ್ ಗಳು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ ಅನ್ನೋದು ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಕರ್ನಾಟಕ ಜನಪದ ಅಕಾಡೆಮಿ ಹ್ಯಾಸ್ ಅನೌನ್ಸ್ಡ್ ಜನಪದಿ ಎಕ್ಸ್ಪರ್ಟ್ ಅವಾರ್ಡ್ ಹಾನರ್ annual honor award 2025 book award recognizing the contribution to the folk culture and literature. ಓಕೆ, ಏನ್ ಕರ್ನಾಟಕ ಜನಪದ ಅಕಾಡೆಮಿ ಇದೆಯಲ್ವಾ, ಈ ಅಕಾಡೆಮಿಯಿಂದ 3 ಅವಾರ್ಡ್ ಅನ್ನ ಕೊಡಲಾಗಿದೆ. ಒಂದು ಜನಪದ ಎಕ್ಸ್ಪರ್ಟ್ ಅವಾರ್ಡು, ಹಾನರ್ ಅನ್ಯುವಲ್ ಹಾನರ್ ಅವಾರ್ಡು, ಬುಕ್ ಅವಾರ್ಡು. ಓಕೆ, ಇದು ಯಾರ್ಯಾರು ಕೊಡಲಾಗಿದೆ ಅನ್ನೋದು ನೋಡೋಣ. ಮೊದಲನೇದಾಗಿ ಜನಪದ ಎಕ್ಸ್ಪರ್ಟ್ ಅವಾರ್ಡ್ ಅನ್ನ ಚಿಕ್ಕಣ್ಣ ಎಣ್ಣೆಕಟ್ಟೆ, HT ಪೋತೆ. ಓಕೆ, ಇವರಿಬ್ಬರಿಗೆ ಕೊಡಲಾಗಿದೆ. ಟೋಟಲಿ ಪ್ರೈಸ್ ಎಷ್ಟಿರುತ್ತೆ? 50,000 ಈಚ್. ಓಕೆ, ಜೊತೆಗೆ ಫುಲ್ ಕ್ಲೇಸ್ ಸ್ಕಾಲರ್ಶಿಪ್ ಅನ್ನು ಕೂಡ ಕೊಡಲಾಗಿದೆ. ಇದೆರಡು ಪರ್ಸನಾಲಿಟಿ ಜನಪದ ಎಕ್ಸ್ಪರ್ಟ್ ಅವಾರ್ಡ್ ಯಾರಿಗೆ ಬಂದಿದೆ ಅಂತ ಕ್ವಶನ್ ಕೇಳಬಹುದು. ಚಿಕ್ಕಣ್ಣ ಎಣ್ಣೆಕಟ್ಟೆ, HT ಪೋತೆ. ಎಷ್ಟು ಕೊಡ್ತಾರೆ ಪ್ರೈಸು? 50K. ಓಕೆ, ಅದಾದ್ಮೇಲೆ ಎನ್ಯುವಲ್ ಹಾನರ್ ಅವಾರ್ಡು ಟೋಟಲಿ 25,000 ಕೊಡ್ತಾರೆ. ಬಟ್ 30 ಆರ್ಟಿಸ್ಟ್ ಗಳನ್ನ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದೇನು ಕೇಳಲ್ಲ ನಿಮ್ಗೆ. ಓಕೆ, ಟೋಟಲಿ ಎಷ್ಟು ಪ್ರೈಸ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಓಕೆ, ಟೋಟಲಿ ಎಷ್ಟು ಆರ್ಟಿಸ್ಟ್ ಕೊಟ್ಟಿದ್ದಾರೆ ಕೂಡ ಒಂದು ಅಂಕಿಅಂಶ ನೆನ್ಪಿರ್ಲಿ. ಅದಾದ್ಮೇಲೆ ಬುಕ್ ಅವಾರ್ಡ್, ಇದು ಇಂಪಾರ್ಟೆಂಟ್ ಆಗ್ಬೋದು. ಓಕೆ, ಮೀರಾ ಸಾಯಿ ಬೆಹೆಲ್ಲಿ ಶಿವಣ್ಣ. ಓಕೆ, ಈ ಬುಕ್ಕಿಗೆ ಕೊಡಲಾಗಿದೆ. ಅದಾದ್ಮೇಲೆ ಇನಂ ಸಾಹೇಬ ಹಡಗಲಿ, ಈ ಬುಕ್ಕಿಗೆ ಕೊಡಲಾಗಿದೆ. ಪ್ರೈಸ್ ಎಷ್ಟಿರುತ್ತೆ? 25,000 ಇರುತ್ತೆ. ಓಕೆ, ಟೋಟಲಿ ಬುಕ್ ಅವಾರ್ಡ್ ಯಾರ್ಯಾರು 2 ಪರ್ಸನಾಲಿಟಿ ಕೂಡ ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ಜನಪದ ಎಕ್ಸ್ಪರ್ಟ್ ಅವಾರ್ಡ್ ಯಾರಿಗೆ? ಚಿಕ್ಕಣ್ಣ ಮತ್ತು HT ಪೋತೆ. ಹಾಗೆ ಜನಪದ ಎಕ್ಸ್ಪರ್ಟ್ ಅವಾರ್ಡ್ಗೆ 50,000. ನೆಕ್ಸ್ಟ್ ಮತ್ತು ಉಳಿದ 2 ಅವಾರ್ಡ್ಗೆ ಅನ್ಯುವಲ್ ಹಾನರ್ ಅವಾರ್ಡ್ 25,000, ಬುಕ್ ಅವಾರ್ಡ್ ಕೂಡ 25,000. ಇದೆರಡು ಪರ್ಸನಾಲಿಟಿಗಳು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಈ ಅವಾರ್ಡ್ಗಳನ್ನ ಯಾರು ಕೊಡ್ತಾರೆ? ಕರ್ನಾಟಕ ಜನಪದ ಅಕಾಡೆಮಿ ಕೊಡ್ತಾರೆ. ಓಕೆ, ಅದಾದ್ಮೇಲೆ ಕೆಲವೊಂದು ಅವಾರ್ಡ್ಗಳನ್ನ ನೋಡೋಣ. ಸಿದ್ಧಗಂಗಾ ಮಟ್ಟ ಅವಾರ್ಡ್. ಓಕೆ, ಸಿದ್ಧಗಂಗಾ ಮಟ್ಟ ಅವಾರ್ಡ್ ಇದರಲ್ಲಿ 2 ಬರುತ್ತೆ. ಒಂದು ಸಿದ್ಧಗಂಗಾ ಶ್ರೀ ಅವಾರ್ಡ್, ಸಿದ್ಧಗಂಗಾ ಶಿವಕುಮಾರ್ ಶ್ರೀ ಅವಾರ್ಡ್ ಅಂತ 2 ಅವಾರ್ಡ್ ಅನ್ನ ಕೊಡಲಾಗುತ್ತೆ. ಯಾರ್ಯಾರು ಎಜುಕೇಶನ್ ಅಲ್ಲಿ, ಲಿಟರೇಚರ್ ಅಲ್ಲಿ, ಹೆಲ್ತ್ ಕೇರ್ ಅಲ್ಲಿ, ಸೋಷಿಯಲ್ ಸರ್ವಿಸ್ ಅಲ್ಲಿ ಸರ್ವಿಸ್ ಅನ್ನ ಮಾಡಿದಾರೋ ಓಕೆ ಅವರಿಗೆ ಈ ಅವಾರ್ಡ್ ಅನ್ನ ಕೊಡಲಾಗುತ್ತೆ. ಅದಾದ್ಮೇಲೆ ರೀಸೆಂಟ್ ಆಗಿ ಸಿದ್ಧಗಂಗಾ ಶ್ರೀ ಅವಾರ್ಡ್ ಯಾರು ಸಿಕ್ಕಿದೆ? MN ಚನ್ನಬಸಪ್ಪ. ಓಕೆ, ಇದು 1 lakh ಅಂತ ಸರ್ಟಿಫಿಕೇಶನ್ ಕೂಡ ಕೊಡಲಾಗುತ್ತೆ. ಓಕೆ, MN ಚನ್ನಬಸಪ್ಪ. ಅದಾದ್ಮೇಲೆ ಸಿದ್ಧಗಂಗಾ ಶಿವಕುಮಾರ್ ಶ್ರೀ ಅವಾರ್ಡ್ ಅನ್ನ SP ಉಮಾದೇವಿ, ಡಾಕ್ಟರ್ ಶ್ರೀ ಶರತ್ ಕುಮಾರ್. ಓಕೆ, ಈ ಪ್ರೈಸ್ ಅಮೌಂಟ್ ಕೂಡ ನೆನ್ಪಿಟ್ಕೊಳ್ಳಿ. ಇದ್ರಲ್ಲಿ ಜಾಸ್ತಿ ನಾನು ಎಕ್ಸ್ಪ್ಲೇನ್ ಮಾಡೋದು ಏನಿಲ್ಲ, ಈ ಫುಲ್ ಇದಿರುತ್ತೆ, ಫ್ಯಾಕ್ಚರ್ ಇರುತ್ತೆ. ಸೊ ಇಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಎಲ್ಲ ಏನೂ ಇರಂಗಿಲ್ಲ. ಸೊ ಎಕ್ಸಾಮ್ ಇಂದ ಜಸ್ಟ್ ಯಾವ ಅವಾರ್ಡು ಯಾರಿಗೆ ಸಿಕ್ಕಿದೆ, ಯಾರು ಕೊಡ್ತಾರೆ, ಪ್ರೈಸ್ ಎಷ್ಟು, ಯಾವ ಸರ್ವಿಸ್ ಮಾಡಿದಕ್ಕೆ ಕೊಡ್ತಾರೆ ಅನ್ನೋದು ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ನಾನು ಇದರಲ್ಲಿ ಈ ಮಂತ್ ಅಲ್ಲಿ ಯಾವ್ಯಾವ ಅವಾರ್ಡ್ಗಳು ಆಗಿದೆ ಜನವರಿಯಲ್ಲಿ ಎಲ್ಲಾ ಅವಾರ್ಡ್ಗಳನ್ನು ಕೊಟ್ಟಿದ್ದೀನಿ. ಎಕ್ಸಾಮ್ ಹತ್ರ ಬಂದಾಗ ಯಾವ್ದು ನೋಟಿಫಿಕೇಶನ್ ಆದ್ರೆ ಎಲ್ಲಾ ಅವಾರ್ಡ್ಗಳನ್ನು ಒಂದೇ ಇದ್ರಲ್ಲಿ ಹಾಕ್ಬಿಟ್ಟು ನಿಮ್ಗೊಂದು ವಿಡಿಯೋ ಮಾಡಿ ಕೊಡ್ತೀನಿ. ಓಕೆ, ನೆಕ್ಸ್ಟ್ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್. ಇದು ಯಾರು ಸಿಕ್ಕಿದೆ? ಇವಾಗ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇಫ್ ಇಟ್ ಇಸ್ ಎ ನ್ಯಾಷನಲ್ ಅವಾರ್ಡ್ ಆದ್ರೂ ಇದು ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿದ್ರಿಂದ ಡಿಪಾರ್ಟ್ಮೆಂಟ್ಗೆ, ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾರು ಸಿಕ್ಕಿದೆ? ಕರ್ನಾಟಕ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್. ಯಾರಿಗೆ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್ ಯಾರು ಸಿಕ್ಕಿದೆ? ಕರ್ನಾಟಕ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್. ಯಾರಿಗೆ ಫಸ್ಟ್ ರ್ಯಾಂಕ್ ಸಿಕ್ಕಿದೆ? ಓಕೆ, ಒಂದಿ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್ ಅನ್ನ ಇದಕ್ಕೆ ಕೊಡಲಾಗಿದೆ KRDLಗೆ. ಓಕೆ, ಈ ಅವಾರ್ಡ್ ಅಲ್ಲಿ ಏನೇನು ಕೊಡ್ತಾರೆ ಅಂತ ನೋಡೋಣ. ಟೋಟಲಿ ಎಲ್ಲಿ ಇದು ಟೋಟಲಿ 35th ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್ ಸೆರೆಮನಿ ಆಗಿತ್ತು. ಓಕೆ, ಇದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ್ರೌಪದಿ ಮುರ್ಮು ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಓಕೆ, ಯಾವ ಕ್ಯಾಟಗರಿಯಲ್ಲಿ? ಸ್ಟೇಟ್ ಡೆಸಿಗ್ನೇಟೆಡ್ ಏಜೆನ್ಸಿಯಲ್ಲಿ ಇಟ್ಸ್ ಫಸ್ಟ್ ಪ್ಲೇಸ್. ಓಕೆ, ಆರ್ಗನೈಸರ್ ಯಾರು? ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಪವರ್. ಅಂದ್ರೆ ಏನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ರೀಸನ್ ಫಾರ್ ಅವಾರ್ಡ್ ಎನರ್ಜಿ ಕನ್ಸರ್ವೇಷನ್ ಮೆಜರ್ಸ್ ಮತ್ತೆ ಪ್ರಮೋಷನ್ ಆಫ್ ರಿನ್ಯೂವಬಲ್ ಎನರ್ಜಿ. ಇದು 2 ರೀಸನ್ಗೆ ಅವಾರ್ಡ್ ಅನ್ನ ಕೊಡಲಾಗಿದೆ. ಓಕೆ, ಹಾಗೆ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ ಯಾವಾಗ ಅಂತ ಅಬ್ಸರ್ವ್ ಮಾಡ್ತಾರೆ? 14th ಡಿಸೆಂಬರ್. ಓಕೆ,
ಇಲ್ಲಿ ಫ್ಯಾಕ್ಚರ್ ಏನೇನು ಇಂಪಾರ್ಟೆಂಟು, ಈ ಅವಾರ್ಡು ನ್ಯಾಷನಲ್ ಕನ್ಸರ್ವೇಷನ್ ಅವಾರ್ಡ್ ಯಾರು ಸಿಕ್ಕಿದೆ, ಒಂದು KRDLಗೆ, ಓಕೆನಾ, ಯಾರಿಂದ ಕೊಡಲಾಗಿದೆ, ಈ ಅವಾರ್ಡ್ ನ ಆರ್ಗನೈಸರ್ ಯಾರು, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಪವರ್. ಓಕೆ, ಮೇನ್ ರೀಸನ್ ಏನು, ಪ್ರಮೋಷನ್ ಆಫ್ ರಿನ್ಯೂವಬಲ್ ಎನರ್ಜಿ ಅಂಡ್ ಎನರ್ಜಿ ಕನ್ಸರ್ವೇಷನ್ ಮೆಜರ್ಸ್ ಗೆ. ಓಕೆ, ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ ಅಂತ ಯಾವಾಗ ಅಬ್ಸರ್ವ್ ಮಾಡಲಾಗಿದೆ, ಸೆಲೆಬ್ರೇಟ್ ಮಾಡಲಾಗುತ್ತೆ 14 ಡಿಸೆಂಬರ್. ಓಕೆ, ಟೋಟಲಿ 35th ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್ ಸೆರೆಮನಿ. ಓಕೆ, ನೆಕ್ಸ್ಟ್ ಒನ್, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅವಾರ್ಡ್ 2025 ಯಾರಿಗಿದು, ಎಲ್ಲಿದೆ, ಏನೇನು ಕೊಟ್ರು, ಯಾರು ಕೊಟ್ರು ಅಂತ ನೋಡೋಣ. ಟೋಟಲ್ 4 ಪರ್ಸನಾಲಿಟಿ ಇದೆ. ರಂಜಲ್ಲಾ ರಾಮಕೃಷ್ಣ ರಾವ್, ಓಕೆ, ದಕ್ಷಿಣ ಕನ್ನಡ ಬೆಳ್ತಂಗಡಿ. ನೆಕ್ಸ್ಟ್ ವಿಷ್ಣು ಆಚಾರ್ಯ ಬೆಲ್ಲೂರು, ಡಾಕ್ಟರ್ ಮನೋಹರ್ ಕುಮಾರ್, ಮುರಳಿ ಕಡೆಕ್ಕರ್ ಅಂಡ್ ರಮೇಶ್. ಓಕೆ, ಇವರು ನಮ್ಗೆ ಗೊತ್ತಲ್ಲ, ನಮ್ಮ ದಕ್ಷಿಣ ಕನ್ನಡ ಅಂದ್ರೆ ಆಲ್ಮೋಸ್ಟ್ ಕೋಸ್ಟಲ್ ಡಿಸ್ಟ್ರಿಕ್ಟ್ ಅಲ್ಲಿ ಉಡುಪಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದಲ್ಲಿ ಯಕ್ಷಗಾನ ಅನ್ನೋದು ಕಾಮನ್ ಪ್ರಾಕ್ಟೀಸ್. ಯಾವುದೇ ಒಂದು ಜಾತ್ರೆ ಆದ್ರೂ ಅಥವಾ ಫಂಕ್ಷನ್ ಆದ್ರೂ ಯಕ್ಷಗಾನ ಪ್ರಾಕ್ಟೀಸ್ ಮಾಡೇ ಮಾಡ್ತಾರೆ. ದಟ್ ಇಸ್ ಟ್ರೆಡಿಷನ್ ದೇರ್. ಓಕೆ, ಆಲ್ಮೋಸ್ಟ್ ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಕಡೆ ಆ ಕಡೆಯಿಂದನೇ ಅವಾರ್ಡ್ ಸಿಕ್ಕಿದೆ. ಓಕೆ, ಅವ್ರದ್ದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಸ್ವಲ್ಪ ಗ್ಲಾನ್ಸ್ ಮಾಡಿ ಇಟ್ಕೊಳ್ಳಿ. ಎಷ್ಟು ಪ್ರೈಸ್ ಎಷ್ಟು ಕೊಡ್ತಾರೆ, 50,000 ಕೊಡ್ತಾರೆ, ಅದ್ರ ಜೊತೆಗೆ ಫೆಲಿಟೇಷನ್. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಆ ಅಕಾಡೆಮಿ ಬಗ್ಗೆ ಎಲ್ಲ ಇದೆ, ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಇವೆಲ್ಲ. ನೆಕ್ಸ್ಟ್ ಗಾಂಧಿ ಗ್ರಾಮ ಅವಾರ್ಡ್. ಓಕೆ, ಅವಲಹಳ್ಳಿ ಜಿ ಎಲ್ಲಿ, ಬೆಂಗಳೂರದ ಈಸ್ಟ್ ತಾಲೂಕು ಗಾಂಧಿ ಅವಾರ್ಡ್ ಅನ್ನ ಪಡ್ಕೊಂಡಿದೆ ಸೆಕೆಂಡ್ ಟೈಮ್. ಓಕೆ, ಟೋಟಲ್ ಎಷ್ಟು ಕೊಡ್ತಾರೆ, 5 lakh ಕ್ಯಾಶು, ಸರ್ಟಿಫಿಕೇಶನ್ ಆಫ್ ರೆಕಗ್ನೇಷನ್. ಓಕೆ, ಈ ಗಾಂಧಿ ಗ್ರಾಮ ಅವಾರ್ಡ್ ಯಾವ ಜಿಲ್ಲೆಗೆ ಸಿಕ್ಕಿದೆ ಅಂತ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಕರ್ನಾಟಕ ಸ್ಟೇಟ್ ಸ್ಪೋರ್ಟ್ ಅವಾರ್ಡ್ ಅಲ್ಲಿ ಏಕಲವ್ಯ ಅವಾರ್ಡ್ ಅಂತ ಒಂದು ಬರುತ್ತೆ. ಏಕಲವ್ಯ ಅವಾರ್ಡ್ ಯಾರಿಗೆ ಕೊಡ್ತಾರೆ ಅಂದ್ರೆ, ಗಿವಿಂಗ್ ಸ್ಪೋರ್ಟ್ಸ್ ಪರ್ಸನ್ ವಿತ್ ಎಕ್ಸಲೆನ್ಸ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾರು ರೆಕಗ್ನೇಷನ್ ಕೊಟ್ಟು ಮಾಡಿದಾರೋ ಸ್ಪೋರ್ಟ್ಸ್ ಪರ್ಸನ್, ಅವರಿಗೆ ಏಕಲವ್ಯ ಅವಾರ್ಡ್ ಅನ್ನ ಕೊಡಲಾಗುತ್ತೆ. ಎಷ್ಟು ಕ್ಯಾಶ್ ಇರುತ್ತೆ, 4 lakh ಕ್ಯಾಶು, ಏಕಲವ್ಯ ಸ್ಟ್ಯಾಚ್ಯೂ ಕೊಡುತ್ತೆ, ಸರ್ಟಿಫಿಕೇಟ್ ಕೂಡ ಕೊಡಲಾಗುತ್ತೆ. ಇದು 3 ಇಂಪಾರ್ಟೆಂಟ್ ಇಟ್ಕೊಳ್ಳಿ. ಏಕಲವ್ಯ ಅವಾರ್ಡು ರೀಸೆಂಟ್ ಆಗಿ ಏಕಲವ್ಯ 2020 ಅಲ್ಲಿ ಯಾರು ಸಿಕ್ಕಿದೆ, ಐ ಮೆನ್ಷನ್ ಸಮ್ ನೇಮ್ ಹಿಯರ್. ಸೊ ನೀವೆಲ್ಲಾ ನೇಮನ್ನು ಜಸ್ಟ್ ನೆನಪಿನ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದ್ಸಲ ಗ್ಲಾನ್ಸ್ ಮಾಡಿ ಅಷ್ಟೇ. 2023 ಅಲ್ಲಿ ಯಾರು ಸಿಕ್ಕಿದೆ ಅಂತ ಸ್ವಲ್ಪ ಗ್ಲಾನ್ಸ್ ಮಾಡಿ ಸಾಕಿಷ್ಟೇ. ಇದನ್ನ ಮತ್ತೆ ಜಾಸ್ತಿ ನಾನು ಹೇಳುವಂತ ಅವಶ್ಯಕತೆ ಇಲ್ಲ ಇದರಲ್ಲಿ. ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ಸ್ಪೋರ್ಟ್ಸ್ ಅವಾರ್ಡ್ ಅಲ್ಲಿ ಲೈಫ್ ಅಚೀವ್ಮೆಂಟ್ ಅವಾರ್ಡ್, ಏಕಲವ್ಯ ಅವಾರ್ಡ್ ಆಯ್ತು. ನೆಕ್ಸ್ಟ್ ಲೈಫ್ ಅಚೀವ್ಮೆಂಟ್ ಅವಾರ್ಡು ಅಂದ್ರೆ ಯಾರಿಗೆ, ಕೋಚಸ್ ಕೊಡೋದು. ಇದು ಅಂದ್ರೆ ಏಕಲವ್ಯ ಅವಾರ್ಡು ಅಂದ್ರೆ ಸ್ಪೋರ್ಟ್ಸ್ ಪರ್ಸನ್ ಕೊಡೋದು, ಲೈಫ್ ಅಚೀವ್ಮೆಂಟ್ ಅವಾರ್ಡು ಸ್ಪೋರ್ಟ್ಸ್ ಪರ್ಸನ್ ಕೊಡೋದು. ಅಲ್ಲಿ 4 lakh ಇದ್ರೆ ಇದು 3 lakh ಸ್ಟ್ಯಾಚ್ಯೂ ಸಿಟಿಷನ್, ಅದರ ಇಂಪಾರ್ಟೆಂಟ್. ಅಲ್ಲಿ ಏಕಲವ್ಯ ಸ್ಟ್ಯಾಚ್ಯೂ ಕೊಡ್ತಾರೆ, ಅಲ್ಲಿ 4 lakh ಕೊಟ್ಟು 3 lakh ಕೊಡ್ತಾರೆ ಸ್ಟ್ಯಾಚ್ಯೂ ಸಿಟಿಷನ್. ಓಕೆ, ನೆಕ್ಸ್ಟ್ ಇದರಲ್ಲೂ ಹಾಗೆ ನಾನು ಮೆನ್ಷನ್ ಮಾಡಿದ್ದೀನಿ 2022 ಅಲ್ಲಿ ಯಾರು ಪಡೆದಿದ್ದಾರೆ, ಹಾಗೆ 23 ಅಲ್ಲಿ ಯಾರು ಪಡೆದಿದ್ದಾರೆ ಅಂತ ಕೊಟ್ಟಿದ್ದೀನಿ. ಓಕೆ, ಇದು ಓದ್ಕೊಳ್ಳಿ ನೀವೇ. ನೆಕ್ಸ್ಟ್ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಆನ್ಯುವಲ್ ಅವಾರ್ಡ್. ಕುವೆಂಪು ಭಾಷಾ ಪ್ರಾಧಿಕಾರ, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಆನ್ಯುವಲ್ ಅವಾರ್ಡ್ ಅಲ್ವಾ, ಇದು ಯಾರಿಗೂ ಕರ್ನಾಟಕ ಇದು ಕೊಡೋದು. 25 ಆನರ್ ಅವಾರ್ಡ್, ಬುಕ್ ಅವಾರ್ಡ್ 2025 ಬುಕ್ ಅವಾರ್ಡ್ ಅನ್ನ ಮಾಡಿದೆ. ಓಕೆ, ಇದು ಕೂಡ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಯಾರ್ಯಾರು ಕೊಟ್ಟಿದೆ ಅನ್ನೋದು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದನ್ನ ಓದ್ಕೊಳ್ಳಿ ನೀವೇ, ಇದನ್ನ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್, ಇದು ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಓಕೆ, ಇದು ಯಾರು ಕೊಡೋದು, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಇಂದ ಕೊಡೋದು. ರೆಕಗ್ನೈಸ್ ದ ಎಕ್ಸಲೆನ್ಸ್ ಇನ್ ದ ಕನ್ನಡ ಸಿನಿಮಾ. ಓಕೆ, ಟೋಟಲ್ ಇದು 3 ಅವಾರ್ಡ್ ಬರುತ್ತೆ. ಒಂದು ಡಾಕ್ಟರ್ ರಾಜ್ಕುಮಾರ್ ಅವಾರ್ಡ್, ಹಾಗೆ ಪುಟ್ಟಣ್ಣ ಕನಗಲ್ ಅವಾರ್ಡ್, ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವಾರ್ಡ್, 3 ಅವಾರ್ಡ್ ಅನ್ನ ಕೊಡಲಾಗುತ್ತೆ. ಓಕೆ, ಟೋಟಲಿ 2020 ಅಲ್ಲಿ ಲೈಫ್ ಬೆಂಚ್ ಅವಾರ್ಡ್ ರಿಸಿಪೆಂಟ್ ಯಾರ್ಯಾರು, ಪುಟ್ಟಣ್ಣ ಕನಗಲ್ ಅವಾರ್ಡು MS ಸತ್ಯ. ಓಕೆ, ಡಾಕ್ಟರ್ ರಾಜ್ಕುಮಾರ್ ಅವಾರ್ಡ್ ಜಯಮಾಲ ಸಿಕ್ಕಿದೆ. ವಿಷ್ಣುವರ್ಧನ್ ಅವಾರ್ಡು ಪ್ರಗತಿ ಅಶ್ವನಾಥ್ ನಾರಾಯಣ್ ಅವರು ಸಿಕ್ಕಿದೆ. ಓಕೆ, ನೆಕ್ಸ್ಟ್ 2020 ಅಲ್ಲಿ ರಾಜ್ಕುಮಾರ್ ಅವಾರ್ಡು ಸಾರಾ ಗೋವಿಂದ್ ಅವ್ರಿಗೆ, ಪುಟ್ಟಣ್ಣ ಕಾನ್ಗಲ್ ಅವಾರ್ಡು ಕಿ ಶಿವರ್ಧ ರಾಯ್. ಓಕೆ, ನೆಕ್ಸ್ಟ್ MK ಸುಂದರ್ ರಾಜ್ ವಿಷ್ಣುವರ್ಧನ್ ಅವಾರ್ಡು. ನೆಕ್ಸ್ಟ್ ಇಂಡಿಯನ್ ಆರ್ಮಿ ಆಫೀಸರ್ ವಿನ್ಸ್ ದಿ UN ಸೆಕ್ರೆಟರಿ ಜನರಲ್ ಅವಾರ್ಡ್. ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ, ಇದು ಪಡೆದವರು ಕರ್ನಾಟಕ ಸ್ಟೇಟ್ ಅವರು. ಓಕೆ, ಇಂಡಿಯನ್ ಆರ್ಮಿ ಆಫೀಸರ್ ಮೇಜರ್ ಸ್ವಾತಿ ಶಾಂತಕುಮಾರ್ ವಿನ್ ದಿ UN ಸೆಕ್ರೆಟರಿ ಜನರಲ್ ಅವಾರ್ಡ್. ಓಕೆ, ಶಿ ಇಸ್ ಫ್ರಮ್ ದಿ ಬೆಂಗಳೂರು. ಅವರು ಯುನೈಟೆಡ್ ನೇಷನ್ ಮಿಷನ್ ಸೌತ್ ಈಸ್ಟ್ ಅಲ್ಲಿ ಪೋಸ್ಟಿಂಗ್ ಅಲ್ಲಿ ಇದೆ ರೀಸೆಂಟ್ ಆಗಿ. ಅವಾರ್ಡ್ ರೆಕಗ್ನಿಷನ್ ಏನಿದೆ, ದ ಪ್ರಾಜೆಕ್ಟ್ ಈಕ್ವಲ್ ಪಾರ್ಟ್ ಅಂಡ್ ಲಾಸ್ಟಿಂಗ್ ಪೀಸ್. ಓಕೆ, ಟೋಟಲಿ ಹಿಂಗೆ ಕೇಳ್ಬೋದು ಡೈರೆಕ್ಟ್ ಆಗಿ.
UN ಸೆಕ್ರೆಟರಿ ಜನರಲ್ ಅವಾರ್ಡ್ನು ಯಾರಿಗೆ ಕೊಡಲಾಗಿದೆ ಅನ್ನೋದು ಒಂದು ಮೇಜರ್ ಸ್ವಾಸ್ತ್ ಕಾಂತರ್ ಕುಮಾರ್ ಇಂದ. ಓಕೆ, ಶಿ ಇಸ್ ಫ್ರಮ್ ದಿ ಕರ್ನಾಟಕ, ಬೆಂಗಳೂರು. ನೆಕ್ಸ್ಟ್, ಕರ್ನಾಟಕ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಕಾಡೆಮಿ ಅವಾರ್ಡ್. ಇದು ಯಾರು ಸೈಂಟಿಸ್ಟ್ ನಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಕೊಟ್ಟು ಮಾಡಿರ್ತಾರೋ ಅವರಿಗೆ ಈ ಅವಾರ್ಡ್ ಅನ್ನ ಕೊಡಲಾಗುತ್ತೆ. ಟೋಟಲಿ 2 ಸೈಂಟಿಸ್ಟ್ ಸಿಕ್ಕಿದೆ. ಯಾರು? ಒಂದು ಅವಾರ್ಡಿ ರಾಮಕೃಷ್ಣ ಅವರಿಗೆ, ಬಿಕಾಸ್ ಈಸ್ ಅ ಫಾರ್ಮರ್ ಡೈರೆಕ್ಟರ್ ಆಫ್ ದಿ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಅವಾರ್ಡ್ ಪರ್ಪಸ್ ಏನು? ರೆಕಗ್ನೇಷನ್ ಆಫ್ ದಿ ಮೇಜರ್ ಕಾಂಟ್ರಿಬ್ಯೂಷನ್ ಟು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಲ್ವಾ. ನೆಕ್ಸ್ಟ್, ಗೋಲ್ಡ್ ಮೆಡಲ್ ವಿತ್ 2 lakh, ಕ್ಯಾಶ್ ಪ್ರೈಸ್ 1 lakh, ದಿಸ್ ರಿವಾರ್ಡ್. ನೆಕ್ಸ್ಟ್, ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಸೈನ್ಸ್ ಕಮ್ಯುನಿಕೇಶನ್ ಕನ್ನಡ ಅವಾರ್ಡಿ ಶ್ರೀಮತಿ ಹರಿಪ್ರಸಾದ್. ಓಕೆ, ನೆಕ್ಸ್ಟ್ ಅವಾರ್ಡ್ಸ್ ಎಲ್ಲ ಮುಗೀತು ಗೈಸ್. ಜಸ್ಟ್ ಅವಾರ್ಡು ಜಸ್ಟ್ ನೀವೇನು ಜಾಸ್ತಿ ಮಗಪ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಅವಾರ್ಡ್ನೆಲ್ಲ ಈಗ ನಾನು ನೋಟ್ಸ್ ಕೊಟ್ಟಿರ್ತೀನಲ್ವಾ, ಒಂದು ಸ್ಕ್ರೀನ್ಶಾಟ್ ತಗೊಂಡು ಇಲ್ಲ PDF ಅನ್ನ ಜಸ್ಟ್ ಒಂದ್ ಕಡೆ ನಿಮ್ ಟ್ಯಾಬ್ ಇದ್ರೆ ಅಥವಾ ನಿಮ್ದು ಓನ್ ಪ್ರಿಂಟ್ ತಗೊಂಡು ಓದೋದಿದ್ರೆ ಎಲ್ಲಾ ಅವಾರ್ಡ್ಗಳನ್ನು ಒಂದ್ ಕಂಪೈಲೇಷನ್ ಮಾಡಿ ಒಂದ್ ಕಡೆ ಇಡಿ. ಓಕೆ, ಒಂದು ಎಕ್ಸಾಮ್ಗಿಂತ ಒಂದು 3-4 ಡೇಸ್ ಮುಂಚೆ ಈ ಅವಾರ್ಡ್ಗಳನ್ನ ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಂಡು ಹೋಗಿ. ಅವಾರ್ಡ್ ಏನು, ಯಾರು ಕೊಡುತ್ತೆ, ಎಷ್ಟು ಅಮೌಂಟ್ ಕೊಡ್ತಾರೆ, ಪ್ರೈಸ್ ಏನೇನು ಕೊಡ್ತಾರೆ, ಅದ್ರ ಜೊತೆಗೆ ರೀಸೆಂಟ್ ಆಗಿ ಪಡೆದಂತ ಇಂಪಾರ್ಟೆಂಟ್ ಪರ್ಸನಾಲಿಟಿಗಳು ಯಾರು, ಅಷ್ಟೇ ಬೇಕಾಗಿರೋದು. ಓಕೆ, ನೆಕ್ಸ್ಟ್, ಕರ್ನಾಟಕ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್. ಇದು ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂದ್ರೆ ನಿಮ್ಗೆ ಗೊತ್ತಿದೆ, ಕ್ಯಾಂಟೋನ್ಮೆಂಟ್ ರೈಲ್ವೆ ಕಾಲೇಜಿನ ರೀಸೆಂಟ್ ಆಗಿ ಕರ್ನಾಟಕ ಗವರ್ಮೆಂಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡಿತ್ತು. ಬಟ್ ಅದನ್ನ ಇವಾಗ ವಿತ್ಡ್ರಾ ಮಾಡಿದೆ. ಓಕೆ, ಅದು ಯಾವ ಅಂಡರು? ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ 2002 ಸೆಕ್ಷನ್ 37 ಅಂಡರ್ ಸ್ಟೇಟ್ ಗವರ್ಮೆಂಟ್ ವಿತ್ ಎ ಲೋಕಲ್ ಗವರ್ಮೆಂಟ್ ಕನ್ಸಲ್ಟೇಷನ್ ಥ್ರೂ ಐಆರ್ ನೋಟಿಫೈ ಮಾಡಲಾಗುತ್ತೆ. ಯಾವ್ದೇನಂತ? ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ. ಓಕೆ, ಇದ್ರ ಮೇಲೆ ಕ್ವಶನ್ಸ್ ಆಗ್ಬೋದು. ಯಾರು ಡಿಕ್ಲೇರ್ ಮಾಡ್ತಾರೆ? ಸ್ಟೇಟ್ ಗವರ್ಮೆಂಟ್ ಅವರು ವಿತ್ ಎ ಲೋಕಲ್ ಬಾಡಿ ಕನ್ಸಲ್ಟೇಷನ್. ಓಕೆ, ವಿತ್ ಎ ಲೋಕಲ್ ಬಾಡಿ ಕನ್ಸಲ್ಟೇಷನ್ ಅಂಡರ್ ದಿ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ 2002 ಸೆಕ್ಷನ್ 37. ಓಕೆ, ಇದ್ರ ಥ್ರೂ ಈ ಏರಿಯಾನ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡಲಾಗುತ್ತೆ. ಓಕೆ, ಹಾಗಿದ್ರೆ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಯಾವುದು? ನಲ್ಲೂರು ತಮರಿಂಟ ಗ್ರೋವ್, ಬೆಂಗಳೂರಲ್ಲಿ. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಹಾಗೆ ಅಂದ್ರೆ ವಾಟ್ ಆರ್ ದ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಡಿಕ್ಲೇರ್ ಮಾಡ್ಲಿಕ್ಕೆ ಏನೇನು ಕ್ರೈಟೀರಿಯಾ ಇರಬೇಕು? ಒಂದು, ಹೈ ಬಯೋಡೈವರ್ಸಿಟಿ ಇರಬೇಕು, ಎಂಡೆಮಿಕ್ ಸ್ಪೀಸಸ್ ಪ್ರೆಸೆನ್ಸ್ ಇರಬೇಕು, ರೇರ್ ಆರ್ ಕೀಸ್ಟೋನ್ ಸ್ಪೀಸಸ್ ಇರಬೇಕು. ಕೀಸ್ಟೋನ್ ಅಂದ್ರೆ ಆ ಕೀಸ್ಟೋನ್ ತುಂಬಾ ಪೈವಟ್ ಅಂದ್ರೆ ತುಂಬಾ ರೋಲ್ ಪ್ಲೇ ಮಾಡುತ್ತೆ ಆ ಏರಿಯಾದಲ್ಲಿ, ಅದರನ್ನೇ ಕೀಸ್ಟೋನ್ ಸ್ಪೀಸಸ್ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ಚಿರತೆ ಇರ್ಬೋದು ಅಲ್ವಾ, ಆನೆ ಇರ್ಬೋದು ಅಲ್ವಾ. ನೆಕ್ಸ್ಟ್, ಅದೇ ಎಂಡೇಂಜರ್ಡ್ ಸ್ಪೀಸಸ್ ಇರಬೇಕು, ಹಾಗೆ ಕಲ್ಚರಲ್ ಅಂಡ್ ಎಥಿಕಲ್ ಎಜುಕೇಷನಲ್ ವ್ಯಾಲ್ಯೂ ಇರಬೇಕು. ಇದೆಲ್ಲಾ ಕ್ರೈಟೀರಿಯಾಗಳು ಹೋಲ್ಡ್ಸ್ ಆದಾಗ ಆ ಏರಿಯಾನ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡಬಹುದು. ಸ್ಟೇಟ್ ಗವರ್ಮೆಂಟ್ ಡಿಕ್ಲೇರ್ ಮಾಡುತ್ತೆ ವಿತ್ ಕನ್ಸಲ್ಟೇಷನ್ ಆಫ್ ದಿ ಲೋಕಲ್ ಗವರ್ಮೆಂಟ್ ಅಂಡರ್ ದಿ ಬಯೋಡೈವರ್ಸಿಟಿ ಆಕ್ಟ್ 2002 ಅಂಡರ್ ದಿ ಸೆಕ್ಷನ್ 37. ಓಕೆ, ನೆಕ್ಸ್ಟ್, ಹಾಗೆ ಕಮ್ಯುನಿಟಿ ಎಂಗಲ್ ಅಂತ ಬಂದಾಗ ಡಿಕ್ಲರೇಷನ್ ಆಫ್ ದಿ ಡಿಕ್ಲೇರ್ ಮಾಡಿದಾಗ ಡಸಂಟ್ ಆಟೋಮೆಟಿಕಲಿ ರಿಸ್ಟ್ರಿಕ್ಟ್ ದಿ ಟ್ರೆಡಿಷನಲ್ ಕಮ್ಯುನಿಟಿ ಪ್ರಾಕ್ಟೀಸ್, ಫೋಕಸ್ ಆನ್ ದಿ ಕನ್ಸರ್ವೇಷನ್ ಅಂಡ್ ದಿ ಸಸ್ಟೈನಬಲ್ ಯೂಸ್. ಫಾರ್ ಎಕ್ಸಾಂಪಲ್, ಈಗ ಒಂದು ಏರಿಯಾನ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡಿದ್ರೆ ಅಲ್ಲಿರೋ ಪೀಪಲ್ಗೆ ಯಾವುದೇ ಕಾರಣಕ್ಕೂ ಅವ್ರು ಏನ್ ಫಾಲೋ ಅಪ್ ಮಾಡ್ತಿರೋ ಟ್ರೆಡಿಷನಲ್ ಪ್ರಾಕ್ಟೀಸು ಅದಕ್ಕೇನು ರಿಸ್ಟ್ರಿಕ್ಷನ್ ಆಗಲ್ಲ. ಓಕೆ, ದೇ ಕ್ಯಾನ್ ಫಾಲೋ, ಬಟ್ ಅಟ್ ದ ಸೇಮ್ ಟೈಮ್ ಆ ಏರಿಯಾನ ಅವರು ಕನ್ಸರ್ವ್ ಮಾಡಬೇಕು ವಿತ್ ಸಸ್ಟೈನೇಬಲ್ ಯೂಸ್ ಮಾಡಿಕೊಂಡು ಅದನ್ನ ಟ್ರೆಡಿಷನಲ್ ಪ್ರಾಕ್ಟೀಸ್ ಅನ್ನ ಕಂಟಿನ್ಯೂ ಮಾಡಬಹುದು. ಓಕೆ, ಹಾಗೆ ಇಲ್ಲಿ ವೇರಿಯಸ್ ಕಮಿಟಿಗಳಿದೆ. ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಅದರಲ್ಲಿ ಬರುತ್ತೆ, ಯಾರ್ಯಾರ ರೆಸ್ಪಾನ್ಸಿಬಿಲಿಟಿ ಏನಿದೆ, ಗ್ರಾಮ ಪಂಚಾಯತ್, ಅರ್ಬನ್ ಲೋಕಲ್ ಬಾಡೀಸು. ಓಕೆ, ಅದರ ಫಂಕ್ಷನ್ಸ್ ಏನು ಅವೆಲ್ಲ ನೀವು ನೋಡ್ಕೊಳ್ಳಿ. ಅದ್ರ ಜೊತೆಗೆ ನಾನು ಇಲ್ಲಿ ಕೆಲವೊಂದು ಮೆನ್ಷನ್ ಮಾಡಿದ್ದೀನಿ. ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಟೋಟಲಿ ಎಷ್ಟಿದೆ? 1, 2, 5 ಇದೆ ಅಲ್ವಾ. ಈ 5ಗಳು ಎಲ್ಲೆಲ್ಲಿ ಯಾವಾಗ ಡಿಕ್ಲೇರ್ ಮಾಡಿದ್ರೆ ಇಯರ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಇದನ್ನ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಸ್ಟ್ಯಾಟಿಕ್ ಸಬ್ಜೆಕ್ಟ್ಗಳು ಆಲ್ರೆಡಿ ತುಂಬಾ ಸಲ ಬಂದಿದೆ ನಿಮಗೆ. ಓಕೆ, ಜಸ್ಟ್ ವ್ಯಾಲ್ಯೂ ಆಡೆಡ್ ಅನ್ನ ಆಡ್ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟ್, ಸರಳ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಏನಿದು? ಇಟ್ ಇಸ್ ಎಲೆಕ್ಟ್ರಿಕ್ ಫ್ಲೈಯಿಂಗ್ ಟ್ಯಾಕ್ಸಿ ಇನಿಷಿಯೇಟಿವ್ ಅಲ್ವಾ. ಅಂದ್ರೆ ನಮ್ಗೆ ಗೊತ್ತು, ಇವಾಗ ಬೆಂಗಳೂರು ಅಂತ ಬಂದಾಗ ವಿ ಹ್ಯಾವ್ ಎ ಲಾಟ್ ಆಫ್ ಟ್ರಾಫಿಕ್ ಇಶ್ಯೂಸ್ ಅಲ್ವಾ. ಮೆಟ್ರೋ ಇನ್ನು ಎಕ್ಸ್ಪಾನ್ಷನ್ ಆಗ್ತಾ ಇದೆ, ಬಟ್ ಸ್ಟಿಲ್ ಯು ಆರ್ ನಾಟ್ ಏಬಲ್ ಟು ಟ್ಯಾಕಲ್ ದಿ ಟ್ರಾಫಿಕ್ ಇಶ್ಯೂಸ್. ಸೊ ಇವಾಗ ಒಂದು ಇನಿಷಿಯೇಟಿವ್ ಅಂಡರು ಇಸ್ ಎ 6-seater ಎಲೆಕ್ಟ್ರಿಕ್ ಫ್ಲೈಯಿಂಗ್ ಟ್ಯಾಕ್ಸ್. ಓಕೆ, ಏನ ಕೇಳಬಹುದು? ಸರಳ ಪ್ರೋಗ್ರಾಮ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ರಿಲೇಟೆಡ್ ಟು ವಾಟ್? ಇಟ್ ಈಸ್ ಎ ಡೆವಲಪ್ಮೆಂಟ್ ಆಫ್ ದಿ 6-seater ಎಲೆಕ್ಟ್ರಿಕ್ ಫ್ಲೈಯಿಂಗ್ ಟ್ಯಾಕ್ಸ್. ಓಕೆ, ಅಂದ್ರೆ ಟ್ರಾನ್ಸ್ಫಾರ್ಮಿಂಗ್ ದ ಅರ್ಬನ್ ಮೊಬಿಲಿಟಿ ಇನ್ ಹೈ ಕಾಂಗೆಷನ್ ಇಂಡಿಯನ್ ಮೆಟ್ರೋಸ್. ಎಲ್ಲೆಲ್ಲಿ ಫೋಕಸ್ ಮಾಡ್ತಾರೆ? ಟಾರ್ಗೆಟ್ ಸಿಟೀಸ್ ಯಾವುದು? ಒಂದು ಬೆಂಗಳೂರು, ಆಬ್ವಿಯಸ್ಲಿ ಮುಂಬೈ, ಡೆಲ್ಲಿ ಅಂಡ್ ಪುಣೆ. ಓಕೆ, ಈ 4 ಸಿಟೀಸ್ ಅಲ್ಲಿ, ಮೆಟ್ರೋ ಸಿಟೀಸ್ ಅಲ್ಲಿ ಈ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡಲಾಗಿದೆ. ಓಕೆ,
ನೆಕ್ಸ್ಟ್ ಇಂಪ್ಲಿಮೆಂಟಿಂಗ್ ಆರ್ಗನೈಸೇಷನ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಅಂಡ್ ಸರಳ ಅವಿಯೇಷನ್. ಸರಳ ಈ ಫ್ಲಾಗ್ಶಿಪ್ ಇನಿಷಿಯೇಟಿವ್ ರಿಲೇಟೆಡ್ ಟು ವಾಟ್ ಅಂತಾನೆ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಮಿಷನ್ 40 ಪ್ಲಸ್ ಸಾರಿ ರಿಲೇಟೆಡ್ ಟು ಏನು ತುಂಬಾ ಇಂಪಾರ್ಟೆಂಟ್ ಇದೆ ಇದು ಮಿಷನ್ 40 ಪ್ಲಸ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳಬಹುದು. ಮಿಷನ್ 40 ಪ್ಲಸ್ ಅಂದ್ರೆ ಏನು ಅಂದ್ರೆ ನಮಗೆ ಗೊತ್ತು ಅಲ್ವಾ, SSC ರಿಸಲ್ಟ್ ಬಂದಾಗ ಆಲ್ಮೋಸ್ಟ್ ಕೋಸ್ಟಲ್ ಡಿಸ್ಟ್ರಿಕ್ಟ್ಗಳು ಉತ್ತರ ಕನ್ನಡ, ಮಂಗಳೂರು, ಉಡುಪಿಗಳು ತುಂಬಾ ಟಾಪ್ಗಳು ಮಾಡಿದ ಜೊತೆಗೆ ಕೆಲವೊಂದು ಡಿಸ್ಟ್ರಿಕ್ಟ್ಗಳು ಟಾಪ್ ಮಾಡ್ತವೆ. ಬಟ್ ವೆನ್ ಇಟ್ ಕಮ್ಸ್ ಟು ನಾರ್ದರ್ನ್ ಕರ್ನಾಟಕ, ಕಲಬುರ್ಗಿ, ಎಸ್ಪೆಷಲಿ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಏನು ಕರಿತೀವಲ್ಲ ನಾವು, ಅಲ್ಲಿ ಕೆಲವೊಂದು ರೀಸನ್ಗಳು SLC ಅಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ ಅಲ್ವಾ. ಲ್ಯಾಕ್ ಆಫ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಕರೆಕ್ಟ್ ಆಗಿ ಎಜುಕೇಶನ್ ಇಲ್ಲ, ಟೀಚರ್ಸ್ ಅವೈಲೇಬಿಲಿಟಿ ಇಲ್ಲ, ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಸೊ ಅದಕ್ಕೆ ಅಲ್ಲಿ ಎಜುಕೇಶನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಜನ. ಸೊ ಅದರಿಂದ ನಮಗೆ SSLCಗೆ ಅಲ್ಲಿ ಎವ್ರಿ ಇಯರ್ ತುಂಬಾ ಲ್ಯಾಕ್ ಆಗ್ತಿದೆ ರಿಸಲ್ಟ್ ಅಲ್ವಾ. ಅದನ್ನ ಮೋಟಿವೇಟ್ ಮಾಡೋಗೋಸ್ಕರ ಈ ಮಿಷನ್ ಸ್ಟಾರ್ಟ್ ಮಾಡಿದ್ದಾರೆ. ಯಾವುದು ಮಿಷನ್ 40 ಪ್ಲಸ್. ಓಕೆ, ಎಲ್ಲೆಲ್ಲಿ ಮೇನ್ ಕೋರ್ ಆಬ್ಜೆಕ್ಟಿವ್ ಏನು, ಇಂಪ್ರೂವ್ ದ SSLC ಪರ್ಫಾರ್ಮೆನ್ಸ್ ಅಂಡ್ ಎನ್ಶೂರ್ ದಿ 90% ಪಾಸ್ ಪರ್ಸೆಂಟೇಜ್ ಇನ್ ಟಾರ್ಗೆಟೆಡ್ ಡಿಸ್ಟ್ರಿಕ್ಟ್. ಎಷ್ಟು ಹೇಳಿ, ನಾಟ್ 80% 70%, ಇಟ್ ಇಸ್ ಎ ನಿಯರ್ಲಿ 90% ಪಾಸ್ ಪರ್ಸೆಂಟೇಜ್. ಓಕೆ, ಇನ್ ಟಾರ್ಗೆಟೆಡ್ ಡಿಸ್ಟ್ರಿಕ್ಟ್, ನಾಟ್ ಇನ್ ದ ಆಲ್ ದ ಡಿಸ್ಟ್ರಿಕ್ಟ್, ಇಟ್ ಇಸ್ ಎ ಟಾರ್ಗೆಟೆಡ್ ಡಿಸ್ಟ್ರಿಕ್ಟ್. ಅಂದ್ರೆ ಯಾರ್ಯಾರು ಇಂಪ್ಲಿಮೆಂಟಿಂಗ್ ಏಜೆನ್ಸಿ, ಒಂದು ಆಬ್ವಿಯಸ್ಲಿ ನಾನು ಹೇಳಿದ್ನಲ್ಲ ಕಲ್ಯಾಣ ಕರ್ನಾಟಕ ರೀಜನ್. ಸೊ ಆಬ್ವಿಯಸ್ಲಿ ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಅಂತೂ ಬರಲೇಬೇಕು ಅಲ್ವಾ. ನೆಕ್ಸ್ಟ್ ಆದ್ಮೇಲೆ ಡಿಪಾರ್ಟ್ಮೆಂಟ್ ಸ್ಕೂಲ್ ಎಜುಕೇಶನ್, ಸ್ಕೂಲ್ ಡಿಪಾರ್ಟ್ಮೆಂಟ್ ಓಕೆ ಬಂದಿರುತ್ತೆ. 2 ಏಜೆನ್ಸಿಗಳು ಸೇರಿಬಿಟ್ಟು ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಓಕೆ, ಟೋಟಲಿ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ, ಒಂದು ಕಲಬುರ್ಗಿ, ಬೀದರ್, ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯಪುರ ಅಂಡ್ ಯಾದಗಿರಿ. ಓಕೆ, ಈ 7 ಡಿಸ್ಟ್ರಿಕ್ಟ್ ಅಲ್ಲಿ ಈ ಸ್ಕೀಮ್ ಅನ್ನು ಇಂಪ್ಲಿಮೆಂಟ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ಮಿಷನ್ 40 ಪ್ಲಸ್ ಸ್ಕೀಮ್ ರಿಲೇಟೆಡ್ ಟು ವಾಟ್ ಅಂತಾನು ಕೇಳಬಹುದು, ಅಥವಾ ಯಾವ್ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇಂಪ್ಲಿಮೆಂಟ್ ಆಗ್ತಾನೂ ಕೇಳಬಹುದು, ಇಲ್ಲ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಯಾವ್ದಂತಾನು ಕೇಳ್ತಿರ್ಬೋದು, ಅಲ್ಲ ಮೇನ್ ಕೋರ್ ಆಬ್ಜೆಕ್ಟಿವ್ ಏನಂತಾನು ಕೇಳಬಹುದು. ಓಕೆ, ಟೋಟಲಿ ಆಗಿದೆ ಪ್ರೋಗ್ರಾಮ್ ಏನ್ ಡಿಸೈನ್ ಮಾಡಿದ್ದಾರೆ. ಒಂದು ಸ್ಪೆಷಲ್ ರೆಮಿಡಿ ಕ್ಲಾಸ್ ಅಟೆಂಡ್ ಮಾಡ್ತಾರೆ ಯಾವಾಗ, ಜನವರಿಯಿಂದ ಮಾರ್ಚ್ ತನಕ. ಅದಾದ್ಮೇಲೆ ಯಾರ್ಯಾರಿಗೆ ಯಾವ ಸ್ಲೋ ಲರ್ನರ್ ಇರ್ತಾರೋ, ಅಕಾಡೆಮಿಕಲಿ ವೀಕ್ ಸ್ಟೂಡೆಂಟ್ ಇರ್ತಾರೋ ಅವರಿಗೆ ಎಕ್ಸ್ಟ್ರಾ ಫೋಕಸ್ ಆಗಿರುತ್ತೆ. ಓಕೆ, ಎಕ್ಸ್ಟ್ರಾ ಕ್ಲಾಸಸ್ಗಳು. ಅದಾದ್ಮೇಲೆ ಫಿನಾನ್ಷಿಯಲ್ ಸಪೋರ್ಟ್ ಕೂಡ ಟೀಚರ್ಗೂ ಕೂಡ 1,000 ಪರ್ ಮಂತ್ ಅನ್ನ ಕೊಡ್ತಾರೆ. ಆದ್ಮೇಲೆ ಸ್ಕೂಲ್ ಸಪೋರ್ಟ್ ಗ್ರಾಂಟ್ ಅಂತ 6,000 ಪರ್ ಸ್ಟೂಡೆಂಟ್ ಟ್ರಾವೆಲ್ ಸಪೋರ್ಟ್. ಓಕೆ, ಎಕ್ಸ್ಟ್ರಾ ಕ್ಲಾಸ್ಗೆ ಏನು ಬರಬೇಕಲ್ಲ ಮನೆಯಿಂದ, ಸೊ ಅದಕ್ಕೆಲ್ಲ ಎಕ್ಸ್ಪೆಂಡಿಚರ್ ಆಗುತ್ತೆ. ಸ್ಟೂಡೆಂಟ್ ಟೀಚರ್ಸ್ ಕೂಡ ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ಅವರು ಕೂಡ ಇನ್ಸೆಂಟಿವ್ ಅಂತ ಕೊಡಬೇಕು. ಅದರ್ವೈಸ್ ದೇ ವಿಲ್ ನಾಟ್ ವರ್ಕ್ ಎಟ್ ಎನಿ ಕಾಸ್ಟ್. ಆಬ್ವಿಯಸ್ಲಿ ವಿ ನೋ ಹೌ ಗೌರ್ಮೆಂಟ್ ಎಂಪ್ಲಾಯ್ ವರ್ಕ್. ಓಕೆ, ಅದಾದ್ಮೇಲೆ ಟೀಚರ್ ಹಾನರಿಯಂ 1,000 ಪರ್ ಮಂತ್, ಸ್ಕೂಲ್ ಸಪೋರ್ಟ್ ಗ್ರಾಂಟ್ಗೆ 6,000 ಪರ್ ಮಂತ್. ಓಕೆ ಓಕೆ ಹಾಗೆ ಮಾನಿಟರಿಂಗ್ ಮೆಕಾನಿಸಮ್ ಏನಿರುತ್ತೆ, ಹೋಮ್ ವಿಸಿಟ್ ಫಾರ್ ಸ್ಟೂಡೆಂಟ್ ಎಬ್ಸೆಂಟ್, ಅಂದ್ರೆ ಏನಾದರೂ ಒಂದು ವಾರಕ್ಕಿಂತ 7 ಡೇಸ್ಗಿಂತ ಜಾಸ್ತಿ ಏನಾದರೂ ಎಬ್ಸೆಂಟ್ ಇದ್ರೆ ಸ್ಟೂಡೆಂಟ್ ಟೀಚರ್ಸ್ ಹೋಗಿ ಹೋಮಿನ ಮಾಡಬೇಕು. ಹಾಗೆ ಫೋಕಸ್ ಆನ್ ಅಟೆಂಡೆನ್ಸ್ ರಿಸ್ಟೋರೇಷನ್ ಅಂಡ್ ಡ್ರಾಪ್ ಔಟ್ ಪ್ರಿವೆಂಟೇಷನ್. ಸ್ಕೂಲ್ ಬರೋ ತರ ನೋಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಸ್ಕೂಲ್ ಸ್ಟೂಡೆಂಟ್ ಡ್ರಾಪ್ ಔಟ್ ಆಗಬಾರ್ದು. ದೀಸ್ ಆರ್ ದ ಕ್ರೈಟೀರಿಯಾ ಇನ್ಕ್ಲೂಡಿಂಗ್ ದಿ ಮಿಷನ್ 40 ಪ್ಲಸ್ ಇನಿಷಿಯೇಟಿವ್. ಓಕೆ, ಒಳ್ಳೆ 3.4 crore ಅನ್ನ ಇದಕ್ಕೆ ಇನ್ಕ್ಲೂಡ್ ಮಾಡಲಾಗಿದೆ. ಕಲಬುರ್ಗಿ ಇಸ್ ದ ಲೋವೆಸ್ಟ್ ಇನ್ ಟರ್ಮ್ಸ್ ಆಫ್ ದಿ SLC ರಿಸಲ್ಟ್ ಅಲ್ಲಿ. ಓಕೆ, ಇದನ್ನ ಟ್ಯಾಕಲ್ ಮಾಡಲಿಕ್ಕೆ ಮಿಷನ್ 40 ಪ್ಲಸ್ ಅನ್ನ ಲಾಂಚ್ ಮಾಡಿರೋದು. ನೆಕ್ಸ್ಟ್ ಇನ್ಸೂರೆನ್ಸ್ ಕವರೇಜ್ ಸ್ಕೀಮ್ ಯಾರಿಗಿದು, ಫಾರೆಸ್ಟ್ ಆಫೀಸರ್ಸ್ಗೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಓಕೆನಾ, ಯಾರಿಗೆ ಟೋಟಲಿ ಒಂದು ಯಾರ್ಯಾರು MOU ಯಾರ ಮಧ್ಯೆ ಆಗಿದೆ, ಒಂದು ಕರ್ನಾಟಕ ಫಾರೆಸ್ಟ್ ಎಕಾಲಜಿ ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್ ಜೊತೆ ಬ್ಯಾಂಕ್ ಆಫ್ ಬರೋಡಾ. ಓಕೆ, ಇಬ್ಬರ ಮಧ್ಯ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಏನಂತ, ಆಕ್ಸಿಡೆಂಟಲಿ ಇನ್ಸೂರೆನ್ಸ್ ಕವರೇಜು, ಆನ್ ಡ್ಯೂಟಿ ಅಡಿಷನಲ್ ಕಂಪನ್ಸೇಷನ್, ಲೈಫ್ ಇನ್ಸೂರೆನ್ಸ್ ಪರ್ಮನೆಂಟ್ ಎಂಪ್ಲಾಯಿಗೆ, ಔಟ್ಸೋರ್ಸ್ ಸ್ಟಾಫ್ ಕವರೇಜ್, ಎಲ್ಲ ಡಿಫರೆಂಟ್ ಅಮೌಂಟ್ ಅಲ್ಲಿ ಇನ್ಸೂರೆನ್ಸ್ ಅನ್ನ ಕೊಡಲಾಗುತ್ತೆ. ಓಕೆ, ಇದು ಇನ್ಸೂರೆನ್ಸ್ ಬೆನಿಫಿಟ್. ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ಎಜುಕೇಶನ್ ಪಾಲಿಸಿ. ನಾನು ಹೇಳಿದ್ನಲ್ಲ NEP ಅನ್ನ ನಮ್ಮ ಸ್ಟೇಟ್ ಫಾಲೋ ಅಪ್ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಅಲ್ಟರ್ನೇಟಿವ್ ಆಗಿ ಅದರ ಒಂದು ಕೆಲವೊಂದು ಚೇಂಜಸ್ ಅನ್ನ ತರಬೇಕು. ಸೊ ಅದಕ್ಕೆ ಕರ್ನಾಟಕ ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತಂದಿದೆ. ಅದ್ರ ರೆಕಮೆಂಡೇಶನ್ ಅಂತ ನೋಡೋಣ. ಮೇಜರ್ ಆಗಿ 3 ಲ್ಯಾಂಗ್ವೇಜ್ ಫಾರ್ಮುಲಾ ಏನಿತ್ತಲ್ಲ ನಮ್ದು, ಅದನ್ನ ಇವಾಗ 2 ಲ್ಯಾಂಗ್ವೇಜ್ ಫಾರ್ಮುಲಾ ಅಂತ ಮಾಡಲಾಗಿದೆ. ಇನ್ನೂ ಮಾಡಿಲ್ಲ, ಇಟ್ ಇಸ್ ನಾಟ್ ಇಂಪ್ಲಿಮೆಂಟೆಡ್ ಯೆಟ್. ಇಟ್ ಮೇ ಬಿ ಇಂಪ್ಲಿಮೆಂಟ್ ಇನ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ 2026 to 2027 ಇಯರ್ ಇಂದ ಇಂಪ್ಲಿಮೆಂಟ್ ಆಗ್ಬೋದು. ಓಕೆ, ಟೋಟಲಿ ಮೇಜರ್ ಚೇಂಜಸ್ ಏನು ಅಂದ್ರೆ 3 ಲ್ಯಾಂಗ್ವೇಜ್ ಫಾರ್ಮುಲಾ ಇತ್ತು. ನಾವು ಇಟ್ ಇಸ್ ಎ ರೆಡ್ಯೂಸ್ ಅಂದ್ರೆ ಕನ್ವರ್ಟ್ ಆಗಿರೋದು changes to 2 language formula. Okay, replaces the 3 language formula to 2 language formula. Okay, promote the Kannada or mother tongue as a primary medium in early education. Okay, primary school ಅಲ್ಲಿ ಇದರಲ್ಲಿ ಮದರ್ ಟಂಗ್ ಅನ್ನ ಪ್ರೈಮರಿ ಮೀಡಿಯಂ ಆಗಿ ಯೂಸ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಏನು ರೈಟ್ ಟು ಎಜುಕೇಶನ್ ಇತ್ತಲ್ಲ RTI ಆಕ್ಟ್, ಅದು ಮೊದಲೇ 6 to 14 ಇಯರ್ಸ್ ಇತ್ತು. ಇವಾಗ ಅಪ್ ಟು 18 years ಆಫ್ ಏಜ್ ತನಕ
ಇಂಪ್ಲಿಮೆಂಟ್ ಮಾಡಬೇಕು ಅಂತ ಪ್ರಪೋಸಲ್ ನ ಕೊಟ್ಟಿದೆ. ಯಾವುದು? ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2025. ಓಕೆ, ನೆಕ್ಸ್ಟ್ ರಿಸರ್ವೇಶನ್ ಫ್ರೇಮ್ವರ್ಕ್ ಕೂಡ ಚೇಂಜ್ ಮಾಡಿದೆ. ಏನಂತ ನೋಡೋಣ. ಪ್ರಪೋಸಲ್ ಟು ಅಪ್ಲೈ ದಿ ರಿಸರ್ವೇಶನ್ ಮೆಟ್ರಿಕ್ಸ್ ವಿತ್ ಇನ್ ದ ಪ್ರೈವೇಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ. ಓಕೆ, ಬಟ್ ಇದು ನಾಟ್ ಇಟ್ ಇಂಪ್ಲಿಮೆಂಟೆಡ್, ಎಕ್ಸ್ಪೆಕ್ಟೆಡ್ ಟು ರೋಲ್ ಔಟ್ ಟಾರ್ಗೆಟ್ ಅಕಾಡೆಮಿಕ್ ಇಯರ್ 2026-27 ಗೆ. ಓಕೆ, ಅಪ್ಲೈ ಇದು ಇಂಪ್ಲಿಮೆಂಟ್ ಆಗ್ಬಹುದು. ಇದರಲ್ಲಿ ಏನ್ ನೆನ್ಪಿಟ್ಕೊಳ್ಬೇಕಾದಂದ್ರೆ ಮೇಜರ್ ಚೇಂಜಸ್ ಏನ್ ಮಾಡಿದೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಇಷ್ಟು ಮಾತ್ರ ಇಂಪಾರ್ಟೆಂಟ್. ಅದಾದ್ಮೇಲೆ ಇದೆಲ್ಲ ಕರ್ನಾಟಕ ಸ್ಕೂಲನ್ನ ಡೆವಲಪ್ಮೆಂಟ್ ಮಾಡೋದಕ್ಕೂ ಅವೆಲ್ಲ ಇದೆ, ಅದ್ ಬಿಡಿ. ನೆಕ್ಸ್ಟ್ ಬಹು ಸುರಕ್ಷಾ ಪ್ರಾಜೆಕ್ಟ್. ಏನಿದು? ಬಹು ಅಂದ್ರೆ ವಿನೋ, ಇಟ್ಸ್ ಎ ಲ್ಯಾಂಡ್ ಅಲ್ವಾ? ಸಾರಿ, ನಾಟ್ ಬಹು, ಇಟ್ ಇಸ್ ಎ ಭೂ ಸುರಕ್ಷಾ ಪ್ರಾಜೆಕ್ಟ್. ಸಾರಿ, ಇಟ್ ಇಸ್ ಎ ಭೂ ಸುರಕ್ಷಾ ಪ್ರಾಜೆಕ್ಟ್. ಕರ್ನಾಟಕ ಲ್ಯಾಂಡ್ ರೆಕಾರ್ಡ್ ಡಿಜಿಟಲೈಸೇಷನ್ ಅಂದ್ರೆ ಲ್ಯಾಂಡ್ ಅನ್ನ ಡಿಜಿಟಲ್ ಆಗಿ ರೆಕಾರ್ಡ್ ಮಾಡೋದನ್ನೇ ಭೂ ಸುರಕ್ಷಾ ಪ್ರಾಜೆಕ್ಟ್ ಅಂತ ಕರಿತೀವಿ. ಟೋಟಲಿ ಯಾರ್ಯಾರು ಲಾಂಚ್ ಟು ಎಕ್ಸ್ಪಾಂಡ್ ದ ಲ್ಯಾಂಡ್ ರೆಕಾರ್ಡ್ ಡಿಜಿಟೈಸೇಷನ್ ಟು ಆಫೀಸ್ ಆಫ್ ಅಷ್ಟೇ ಎಸಿ ಮತ್ತೆ ಡಿಸಿ ಇದರಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಓಕೆ, ಯಾರು ಲಾಂಚಿಂಗ್ ಮಾತ್ರ ಯಾರು? ರೆವಿನ್ಯೂ ಡಿಪಾರ್ಟ್ಮೆಂಟ್, ಗವರ್ಮೆಂಟ್ ಆಫ್ ಕರ್ನಾಟಕ. ಕೋರ್ ಅಬ್ಜೆಕ್ಟಿವ್ ಏನಿರುತ್ತೆ? ಪ್ರಿವೆಂಟ್ ದಿ ಫೇಕ್ ಎಂಟ್ರೀಸ್ ಅಂಡ್ ದಿ ಫೋರ್ಜರಿ ಲ್ಯಾಂಡ್ ರೆಕಾರ್ಡ್ ಅಲ್ವಾ? ನಿಮ್ಗೆ ಗೊತ್ತಿರುತ್ತೆ ಯಾವ್ದಾದ್ರು ಲ್ಯಾಂಡ್ ಅಲ್ಲಿ ಯಾವ್ದಾದ್ರು ರೆಕಾರ್ಡ್ ಆಗಿರುತ್ತೆ, ಯಾವ್ದಾದ್ರು ಫೋರ್ಜರಿ ಮೇಲೆ ಲ್ಯಾಂಡ್ ರೆಕಾರ್ಡ್ ಆಗಿರುತ್ತೆ, ಅದೆಲ್ಲ ಸುಮ್ಮನೆ ಲ್ಯಾಂಡ್ ಡಿಸ್ಪ್ಯೂಟ್ಗಳು ಜಾಸ್ತಿ ಆಗುತ್ತೆ. ಸೊ ಅದನ್ನೆಲ್ಲ ಟ್ಯಾಕಲ್ ಮಾಡೋಗೋಸ್ಕರ ಒಂದು ಭೂ ಸುರಕ್ಷಾ ಇನಿಷಿಯೇಟಿವ್ ಅನ್ನು ತಂದಿದ್ದಾರೆ, ಟು ಡಿಜಿಟಲೈಸೇಷನ್ ಆಫ್ ದಿ ಲ್ಯಾಂಡ್ ರೆಕಾರ್ಡ್. ಓಕೆ, ನೆಕ್ಸ್ಟ್ ಸಂಚಾರ ಯುಕ್ತ ಪ್ರಾಜೆಕ್ಟ್. ಏನಿದ್ರ ಬಗ್ಗೆ? ಬೆಂಗಳೂರು ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಇನಿಷಿಯೇಟಿವ್. ಓಕೆ, ಸಂಚಾರ ಯುಕ್ತ ಇನಿಷಿಯೇಟಿವ್ ಏನಂದ್ರೆ ಪ್ರಾಜೆಕ್ಟ್ ಮೇ ಎಕ್ಸ್ಪಾಂಡ್ ದಿ 90 km ಆಫ್ ರೋಡ್ ಬಿಯಾಂಡ್ ದಿ ಗ್ರೇಟರ್ ಬೆಂಗಲ್ ಅಥಾರಿಟಿ ಲಿಮಿಟ್. ಅಂದ್ರೆ ಕೋರ್ ಪ್ರಾಜೆಕ್ಟ್ ಅಂದ್ರೆ ಇಂಪ್ಲಿಮೆಂಟ್ ಅಂದ್ರೆ ಒಂದು GBA, ನಾವು ಇಟ್ ಇಸ್ ನಾಟ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮತ್ತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಓಕೆ, ಅಂದ್ರೆ ರೋಡ್ ನೆಟ್ವರ್ಕ್ ಅನ್ನ ಎಕ್ಸ್ಪಾಂಡ್ ಮಾಡೋದು, ಟೋಟಲಿ ಹೋಲ್ ಐಡಿಯಾ. ನಾನು ನೋಡ್ತಾ ಇದ್ದೀರಿ ಕನ್ಸ್ಟ್ರಕ್ಷನ್ ಇವಾಗೆಲ್ಲ ಸಂಚಾರ ಯುಕ್ತ ಪ್ರಾಜೆಕ್ಟ್ ಅಲ್ಲ. ವಿ ಹರ್ಡ್ ಅಬೌಟ್ ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು, or what have you know what's happening in the ಬೆಂಗಳೂರು, ಗೊತ್ತೇ ಇದೆ ಏನಾಗ್ತಿದೆ ಅಂತ. ಓಕೆ, ಸಂಚಾರ ಯುಕ್ತ ಪ್ರಾಜೆಕ್ಟ್. ನೆಕ್ಸ್ಟ್ ಬ್ರ್ಯಾಂಡ್ ಬೆಂಗಳೂರು ಕೂಡ ಸುಗಮ ಸಂಚಾರವನ್ನು ಬರುತ್ತೆ, ಫ್ರೀ ಮೂವ್ಮೆಂಟು. ಓಕೆ, ಅದಾದ್ಮೇಲೆ ಕ್ಲೀನ್ ಬೆಂಗಳೂರು ಅಲ್ವಾ? ಅದಾದ್ಮೇಲೆ ಶೀ ಟಾಯ್ಲೆಟ್, ವುಮೆನ್ ಫ್ರೆಂಡ್ಲಿ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನ, ಅಂದ್ರೆ ಅವರಿಗೆ ಏನಾದರೂ ಸಪರೇಟ್ ವುಮೆನ್ಸ್ ಗೊತ್ತೇ ಇದೆ ಪ್ರಾಬ್ಲಮ್ಗೆ ಅಲ್ವಾ, ಅದನ್ನ ಸಾಲ್ವ್ ಮಾಡಲಿಕ್ಕೆ ಒಂದು ಶೀ ಟಾಯ್ಲೆಟ್, ವುಮೆನ್ ಫ್ರೆಂಡ್ಲಿ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ. ಅದಾದ್ಮೇಲೆ ಹಸಿರು ಬೆಂಗಳೂರು, ಗ್ರೀನ್ ಬೆಂಗಳೂರು ಬಗ್ಗೆ. ಅದಾದ್ಮೇಲೆ ಹೆಲ್ತಿ ಬೆಂಗಳೂರು. ಓಕೆ, ನೆಕ್ಸ್ಟ್ ಎಜುಕೇಶನ್ ಬೆಂಗಳೂರು, ನೆಕ್ಸ್ಟ್ ಟೆಕ್ ಬೆಂಗಳೂರು. ಓಕೆ, these are the steps has been taken under the brand ಬೆಂಗಳೂರು. ಓಕೆ, ಟೋಟಲಿ 6-8 ಇನಿಷಿಯೇಟಿವ್ ಇದೆ. ವೈಬ್ರೆಂಟ್ ಬೆಂಗಳೂರು 8 ಇನಿಷಿಯೇಟಿವ್ ಇದೆ. ನೆಕ್ಸ್ಟ್ ವೈಬ್ರೆಂಟ್ ಬೆಂಗಳೂರು. ಓಕೆ, ಇದೆಲ್ಲ ನಾರ್ಮಲ್, ಜಸ್ಟ್ ಇಂಪಾರ್ಟೆಂಟ್ ಅಷ್ಟೇ. ನೆಕ್ಸ್ಟ್ ಈ ಸಾರಥಿ ಸ್ಕೀಮ್. ಏನಿದು ಈ ಸಾರಥಿ ಸ್ಕೀಮ್? ಇಟ್ ಈಸ್ ಲೈಕ್ ಎ ಟಾರ್ಗೆಟ್ ಗ್ರೂಪ್. ಯಾರು? SC, ST, ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂಡ್ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ. ಅವ್ರಿಗೆ ಏನ್ ಮಾಡ್ತಾರೆ? ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಕೊಡ್ತಾರೆ. ಯಾರಿಗೆ? ಫಾರ್ ಎಕ್ಸಾಂಪಲ್, ಯು ಆರ್ ವಾಂಟೆಡ್ ಟು, ಅಂದ್ರೆ ನಿಮ್ದು ಓನು ಸ್ವತಃ ಒಂದು ಆಟೋ ತಕೊಂಡು ಚಾಲನೆ ಮಾಡ್ಬೇಕಂತ ಇದೆಯಾ, ಆಟೋ ಡ್ರೈವರ್ ಆಗ್ಬೇಕಂತಿದ್ಯಾ, ನಿಮ್ಗೆ ಒಂದಿಷ್ಟು ಇನ್ಸೆಂಟಿವ್ ಅಂತ ಕೊಡ್ತಾರೆ, ಫಿನಾನ್ಷಿಯಲ್ ಇನ್ಸೆಂಟಿವ್. ಅದು ಯಾವ ಸ್ಕೀಮ್ ಅಂಡರ್ ಆಗುತ್ತೆ? ಈ ಸಾರಥಿ. ಓಕೆ, ಯಾರಿಗೆ? SC, ST, ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂಡ್ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ. ಓಕೆ, ಟೋಟಲಿ ಎಷ್ಟು ಫಂಡ್ ಕೊಟ್ಟಿದ್ದಾರೆ? 5 crores ಇನ್ವೆಸ್ಟ್ ಮಾಡಿರೋದು. ಟೋಟಲಿ ಯಾರಿಗಾದ್ರೂ ಈ ಆಟೋನೋ, ಗೂಡ್ಸ್ ಈ ಆಟೋನೋ ಅಥವಾ ಎಲೆಕ್ಟ್ರಿಕ್ ಆಟೋನೋ ಓಡಿಸ್ಬೇಕು ಅಂತ ಇದ್ರೆ, ಮುಂದೆ ಸೆಲ್ಫ್ ಎಂಪ್ಲಾಯ್ ಆಗ್ಬೇಕು ಅನ್ನೋದಿದ್ರೆ ಈ ಸ್ಕೀಮ್ ಅಂಡರ್ ಹೋಗಿ ಇಷ್ಟು ಅಮೌಂಟ್ ಅಂತ ಕೊಡ್ತಾರೆ ಇನ್ಸೆಂಟಿವ್ ಆಗಿ. ಅದನ್ನ ತಗೊಂಡು ಓನ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಸಾವಿತ್ರಿ ವಸತಿ ಅಂದ್ರೆ ಹಾಸ್ಟೆಲ್ ಸಪೋರ್ಟ್ ಫಾರ್ ದಿ ವರ್ಕಿಂಗ್ ವುಮೆನ್. ಇದು ಬಜೆಟ್ ಅಲ್ಲಿ ಹೇಳಿದ್ವಲ್ಲ, ಹಾಸ್ಟೆಲ್ ಸಪೋರ್ಟ್ ಫಾರ್ ದಿ ವರ್ಕಿಂಗ್ ವುಮೆನ್. ನೆಕ್ಸ್ಟ್ ಸ್ಲೋ ವಲ್ನರಬಿಲಿಟಿ ಅಂಡ್ ಲ್ಯಾಂಡ್ ಸ್ಲೈಡ್ ಅಸೆಸ್ಮೆಂಟ್. ಏನಿದು ಅಂದ್ರೆ ಯೂಸ್ ಆಫ್ ಮಷಿನ್ ಲರ್ನಿಂಗ್ ಬೇಸ್ ಸಿಸ್ಟಮ್ ಟು ಪ್ರಿಡಿಕ್ಟ್ ದಿ ಲ್ಯಾಂಡ್ ಸ್ಲೈಡ್ ಇನ್ ದ ವೆಸ್ಟರ್ನ್ ಘಾಟ್. ಇದು ಒಂದು ಇದೆ. ಯಾರು ಡೆವಲಪ್ ಮಾಡಿದ್ದಾರೆ? ರಿಸರ್ಚರ್ಸ್ ಎಟ್ ದಿ NITK ಸೂರತ್ಕಲ್. ಓಕೆ, ಟೋಟಲಿ ಇದೊಂದು ಮಷಿನ್. ಓಕೆ, ಇದನ್ನ ಏನ್ ನಮ್ಗೆ ಗೊತ್ತೇ ಇದೆ, ವೆಸ್ಟರ್ನ್ ಘಾಟ್ ರೀಜನ್ಗೆ ಲ್ಯಾಂಡ್ ಸ್ಲೈಡ್ ಅನ್ನೋದು ಕಾಮನ್. ವೆನ್ ಇಟ್ ಕಮ್ಸ್ ಟು ಮಾನ್ಸೂನ್ ಬಂದ ಮೇಲೆ ಮುಗೀತು. ಲ್ಯಾಂಡ್ ಸ್ಲೈಡ್ಗಳು ತುಂಬಾ ಕೇಳ್ಪಡ್ತೀರಾ. ಮಂಗಳೂರು, ದಕ್ಷಿಣ ಕನ್ನಡ, ಸಾರಿ ಉಡುಪಿ ಅಂಡ್ ಕೋಶಲ್ ಡಿಸ್ಟ್ರಿಕ್ಟ್ ಅಲ್ಲಿ ಅಲ್ವಾ, ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ ಸಿರ್ಸಿ ಆ ಕಡೆ ನೋಡ್ತಾ ಇದ್ದೀರಾ, ಯಲ್ಲಾಪುರ, ಅಂಕೋಲಾ, ಕುಂದಾಪುರ ಕಡೆ ಅಲ್ವಾ ಲ್ಯಾಂಡ್ ಸ್ಲೈಡ್ ಕಾಮನ್. ಸೊ ಅದನ್ನೆಲ್ಲ ಲ್ಯಾಂಡ್ ಸ್ಲೈಡ್ ಅನ್ನ ಅರ್ಲಿಯಾಗಿ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಈ ಮಷಿನ್ ತಯಾರು ಮಾಡ್ತಾರೆ. ಓಕೆ, ಯೂಸ್ ಆಫ್ ಮಷಿನ್ ಲರ್ನ್ ಬೇಸ್ ಸಿಸ್ಟಮ್ ಟು ಪ್ರಿಡಿಕ್ಟ್ ದ ಲ್ಯಾಂಡ್ ಸ್ಲೈಡ್ ಇನ್ ದ ವೆಸ್ಟರ್ನ್ ಘಾಟ್ ರೀಜನ್. ಯಾರು ಡೆವಲಪ್ ಮಾಡಿರೋದು? NIT ಸೂರತ್ಕಲ್ ಇಂದ ಮಂಗಳೂರಲ್ಲಿ ಇದೆ. ಓಕೆ, NIT
ಗ್ಯಾರಂಟಿ ಕೇಳಿದಿರ್ತೆ ಅನ್ಕೊಳ್ಳಿ ನಟಿಗೆ. ಓಕೆ, ನೆಕ್ಸ್ಟ್ ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ಯಾಕೆ ನ್ಯೂಸ್ ಅಲ್ಲಿ ಇದೆ, ಅಲ್ಲಿ ಗ್ರಾಸ್ಲ್ಯಾಂಡ್ ಲಾಸ್ ಆಗ್ತಾ ಇದೆ ಅಲ್ಲ. ಎಲಿಗೇಷನ್ ಆಫ್ ರಿಗಾರ್ಡಿಂಗ್ ದ ಲಾಸ್ ಆಫ್ ಗ್ರಾಸ್ಲ್ಯಾಂಡ್ ಡ್ಯೂ ಟು ದ ಕನ್ಸ್ಟ್ರಕ್ಷನ್ ಆಫ್ ದಿ ವಾಟರ್ ಹಾರ್ವೆಸ್ಟಿಂಗ್ ಪಿಟ್ಸ್ ಇನ್ಸೈಡ್ ದಿ ಸೆಂಚುರಿ. ಓಕೆ, ಇವಾಗ ನಾವು ಇದು ನ್ಯೂಸ್ ಅಲ್ಲಿ ಇದರಿಂದ ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ಬಗ್ಗೆ ಯಾವ್ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಕವರ್ ಆಗಿರುತ್ತೆ, ಯಾವ್ಯಾವ ರಿವರ್ಗಳು ಬರುತ್ತೆ, ಓಕೆ ಎಲ್ಲಾನು ಬೇಸಿಕ್ ಆಗಿ ನೋಡ್ಕೊಳ್ಬೇಕಾಗುತ್ತೆ. ಇಷ್ಟೇ ಇಂಪಾರ್ಟೆಂಟ್ ಅಲ್ಲಿ. ಈಗ ಸ್ಪ್ರೆಡ್ ಅಕ್ರಾಸ್ ದಿ 3 ಕರ್ನಾಟಕ ಡಿಸ್ಟ್ರಿಕ್ಟ್, ಯಾವುದು ಚಾಮರಾಜನಗರ, ಮಂಡ್ಯ, ರಾಮನಗರ. ಓಕೆ, ಇದು 3 ಡಿಸ್ಟ್ರಿಕ್ಟ್ಗೆ ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ಸ್ಪ್ರೆಡ್ ಆಗಿದೆ. ಯು ಕ್ಯಾನ್ ಸಿ ಹಿಯರ್. ಓಕೆ, ಅದಾದ್ಮೇಲೆ ಅಡಿಷನಲ್ ಡೀಟೇಲ್ಸ್ ಏನು ಅಂದ್ರೆ ಟೋಟಲಿ ಎಷ್ಟು ಒರಿಜಿನಲ್ ನೋಟಿಫೈ ಇದೆ ಯಾವಾಗ ವೈಲ್ಡ್ ಸೆಂಚುರಿ ಅಂತ 1987 ಅಲ್ಲಿ. ಟೋಟಲಿ ಪ್ರೆಸೆಂಟ್ ಏರಿಯಾ ಎಷ್ಟಿದೆ 1027 ಕಿಲೋಮೀಟರ್ಸ್ ಆಗಿದೆ. ಓಕೆನಾ. ಅದಾದ್ಮೇಲೆ ಎಕಲಾಜಿಕಲ್ ಸಿಗ್ನಿಫಿಕೆನ್ಸ್ ನಿಮ್ಗೆ ಗೊತ್ತಿದೆ. ಟೋಟಲಿ ಇದು 3 ರೀತಿಗೆ ಕನೆಕ್ಟ್ ಆಗುತ್ತೆ. ಒಂದು ಬನ್ನರಘಟ್ಟ ನ್ಯಾಷನಲ್ ಪಾರ್ಕ್, BRT ಟೈಗರ್ ರಿಸರ್ವ್ಗೆ, ಹಾಗೆ MM ಹಿಲ್ಸ್ ವೈಲ್ಡ್ ಲೈಫ್ ಸೆಂಚುರಿ ನಾರ್ತ್ ಟು ಸೌತ್ಗೆ. ಓಕೆ, ಇದ್ರ ಮೇಲೆ ಜಿಯೋಗ್ರಫಿ ಕ್ವಶನ್ಸ್ಗಳು ಆಗುತ್ತದೆ ಜಾಸ್ತಿ ಇರುತ್ತೆ. ಓಕೆ, ಯಾವ ರಿವರ್ಗಳು ಡ್ರೈನ್ ಆಗುತ್ತೆ ಅಲ್ಲಿ, ಒಂದು ಕಾವೇರಿ, ಅರ್ಕಾವತಿ ಅಂಡ್ ಸಿಂಸಾ. ಇದು 3 ರಿವರ್ಗಳು ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕೆಲವೊಂದು ಫಾರೆಸ್ಟ್ ಟೈಪ್ಗಳು, ಡ್ರೈ ಡಿಸೀಸ್ ಫಾರೆಸ್ಟ್ ಅಲ್ಲೇ ಬರುತ್ತೆ. ಇದೆಲ್ಲ ಜಿಯೋಗ್ರಫಿಯಲ್ಲಿ ನೀವು ಓದಿರ್ತೀರಾ. ಸೊ ಐ ವಿಲ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಹಿಯರ್. ಸೊ ಎಕ್ಸ್ಪ್ಲೇನ್ ಮಾಡಿದಾಗ ತುಂಬಾ ಲೆಂದಿ ಆಗ್ಬಿಡುತ್ತೆ ಕರೆಂಟ್ ಅಫೇರ್ಸ್. ಸೊ ಐ ವಿಲ್ ಕೀಪ್ ಇಟ್ ಸಿಂಪಲ್. ಓಕೆ, ಇದೆಲ್ಲ ನೀವು ಜಿಯೋಗ್ರಫಿಯಲ್ಲಿ ಓದಿದಂತಾರೆ ಕಾನ್ಸೆಪ್ಟ್ಗಳು. ಓಕೆ, ಇದಾದ್ಮೇಲೆ ಲಾಸ್ಟ್ ಅಲ್ಲಿ ಕರ್ನಾಟಕ ಪ್ಲೇಸಸ್ ಇನ್ ನ್ಯೂಸ್. ಓಕೆ, ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ಜಸ್ಟ್ ಫ್ಯಾಕ್ಚುಯಲ್ ಅಷ್ಟೇ. ಇದ್ರ ಮೇಲೆ ಕ್ವಶನ್ಸ್ ನಿಮಗೆ ಬಂದರೂ ಬರ್ಬೋದು, ಬರ್ದೇನೆ ಇರ್ಬೋದು. ಸ್ವಲ್ಪ ನಿಮ್ಮ ನಾಲೆಜ್ಗೋಸ್ಕರ ಕೆಲವೊಂದು ಪ್ಲೇಸಸ್ಗಳು ಕರ್ನಾಟಕದಲ್ಲಿ ನ್ಯೂಸ್ ಅಲ್ಲಿ ಇತ್ತು ಅಂತ ಐ ಮೆನ್ಷನ್ ಹಿಯರ್. ಓಕೆನಾ. ಇಷ್ಟು ನೀವು ಟೋಟಲಿ ಹೋಲ್ 1 ಮಂತ್ ಜನವರಿ ಮಂತ್ ಇದ್ದು ಕರ್ನಾಟಕ ಕರೆಂಟ್ ಅಫೇರ್ಸ್. ಓಕೆ, ಈ ನೋಟ್ಸ್ ಅನ್ನ ನಾನು ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಹಾಗೆ ಈ ಸೀರೀಸ್ ಸ್ಟೇಟ್ ಕ್ರಾಫ್ಟ್ ಕರ್ನಾಟಕ ಅನ್ನೋ ಒಂದು ಸೀರೀಸ್ ಎವ್ರಿ ಮಂತ್ ಕಂಟಿನ್ಯೂ ಆಗುತ್ತೆ. ಇದ್ರ ಜೊತೆಗೆ ನಾವು ಸ್ಟೇಟ್ ಮತ್ತು ನ್ಯಾಷನಲ್ ಕರೆಂಟ್ ಅಫೇರ್ಸ್ ಕೂಡ ಮಂತ್ಲಿ ಕವರ್ ಮಾಡ್ತಾ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು ಗೈಸ್.